ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की जय. ಜೈನ ಧರ್ಮದ ಪ್ರಕಾರ ಜೈನ ಶ್ರಾವಕರಿಗೆ ದಾನವನ್ನು ಮಾಡುವ ವಿಧಿಯನ್ನು ಹೇಳಿಕೊಟ್ಟಿದ್ದಾರೆ. ದಾನವನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು, ದಾನಗಳಲ್ಲಿ ಎಷ್ಟು ಪ್ರಕಾರಗಳು, ಧರ್ಮಕ್ಷೇತ್ರದಲ್ಲಿ ಧರ್ಮ ದೃಷ್ಟಿಕೋನದಿಂದ ದಾನವನ್ನು ಮಾಡಬೇಕು ಅಂತಂದರೆ ಧರ್ಮಕ್ಷೇತ್ರದ ದಾನ ಬೇರೆ, ಲೌಕಿಕ ಕ್ಷೇತ್ರದ ದಾನ ಬೇರೆ. ಸಾಂಸಾರಿಕ ಕ್ಷೇತ್ರದಲ್ಲಿ ಮಾಡುವಂತಹ ಉಪಕಾರದ ಕ್ರಿಯೆಗಳೆಲ್ಲ ಅವು ಕೂಡ ದಾನ ಅನ್ನುವಂತಹ ವಿಷಯಕ್ಕೆ ಸೇರಿರುವ ವಿಷಯಗಳು. ನಮ್ಮ ಸಂಪತ್ತಿಯನ್ನು ಉಪಕಾರವಾಗುವಂತಹ ನಮ್ಮ ಯಾವುದೇ ವಸ್ತುವನ್ನು ಪದಾರ್ಥಗಳನ್ನು ಬೇರೆಯವರಿಗೆ ಕೊಡುವುದು ಅಂತಂದರೆ ಬೇರೆಯವರ ಉಪಕಾರಕ್ಕಾಗಿ ನಾವು ಕೊಡ್ತೇವೆ. ಈ ಕೊಡುವಂತಹ ಕ್ಷೇತ್ರ ಎರಡು ಪ್ರಕಾರದ್ದು. ಒಂದು ಲೌಕಿಕ ಕ್ಷೇತ್ರ ಅಂದರೆ ಸಾಂಸಾರಿಕ ಕ್ಷೇತ್ರ, ಇನ್ನೊಂದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರದಲ್ಲಿ ಕೊಡುವಂತಹ ದಾನಗಳು ಅವು ಎಂಥವುಗಳು ಅಂತಂದರೆ ಸತ್ಪಾತ್ರ ದಾನ ಮತ್ತು ಆಯತನಗಳನ್ನು ನಿರ್ಮಿಸುವಂತಹ ಕಾರ್ಯಕ್ಕಾಗಿ ಕೊಡುವಂತಹ ದಾನ. ಆಯತನಗಳು ಅಂತಂದರೆ ಜಿನಧರ್ಮ, ಜಿನಾಗಮ, ಜಿನ ಚೈತ್ಯ, ಚೈತ್ಯಾಲಯ, ಮಂದಿರ ಈ ಮೊದಲಾದ ನಿರ್ಮಾಣ ಕಾರ್ಯಕ್ಕಾಗಿ ನಾವು ಕೊಡುವಂತಹ ದಾನ ಇದು ಧರ್ಮಕ್ಷೇತ್ರದ ದಾನ. ಸಾಂಸಾರಿಕ ಕ್ಷೇತ್ರಗಳಲ್ಲೂ ಕೂಡ ನಾವು ದಾನವನ್ನು ಕೊಡ್ತೀವಿ,
ಕೊಡುವಂತಹ ಕ್ರಿಯೆ ಅಲ್ಲಿಯೂ ಕೂಡ ಇದೆ. ನಾವು ನಮ್ಮ ಸಮಾಜದ ಸಾಮಾಜಿಕ ವ್ಯವಸ್ಥೆಗಾಗಿ ಕೊಡುವಂತಹ ದಾನ, ಸಮಾಜದ ವ್ಯವಸ್ಥೆಗಾಗಿ ನಾವೇ ನಮಗಾಗಿ ಮಾಡಿಕೊಳ್ಳತಕ್ಕಂತಹ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಊರಿನಲ್ಲಿ ಬೇಕಾಗಿರತಕ್ಕಂತಹ ಸೌಲಭ್ಯಗಳು, ಇದಕ್ಕಾಗಿ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತೀವಿ, ಟ್ಯಾಕ್ಸ್ ತುಂಬುತ್ತೀವಿ. ದೇಶದ ರಕ್ಷಣೆಗಾಗಿ ಮತ್ತು ಸಮಾಜದ ರಕ್ಷಣೆಗಾಗಿ ನಾವು ಕೊಡುವಂತಹ ಈ ಧನ, ಇದು ಕೂಡ ದಾನ, ಆದರೆ ಸಂಸಾರ ಕ್ಷೇತ್ರಕ್ಕೆ ಸೇರಿರುವಂತಹ ದಾನ. ಈ ದಾನವನ್ನು ಕೊಡುವುದರಿಂದ, ಈ ಟ್ಯಾಕ್ಸ್ ಕೊಡುವುದರಿಂದ ನಮ್ಮ ಸಮಾಜಕ್ಕೆ ಬೇಕಾಗುವಂತಹ ಶಿಕ್ಷಣ ಸಂಸ್ಥೆಗಳು, ಅವುಗಳಲ್ಲಿ ಕೊಡುವಂತಹ ದಾನ, ಇಂಥ ಯಾವ ಒಂದು ದಾನ ಇದೆಯೋ ಅದು ಧರ್ಮಕ್ಕೆ ಸಂಬಂಧಪಡುವಂಥದ್ದಲ್ಲ. ನಮ್ಮ ಸಾಂಸಾರಿಕ ಜೀವನವನ್ನು ಜೀವಿಸುವುದಕ್ಕೆ ಯಾವ ಸೌಲಭ್ಯಗಳು ಬೇಕೋ, ಯಾವ ಅನುಕೂಲತೆಗಳು ಬೇಕೋ ಅಂಥ ಅನುಕೂಲತೆಗಾಗಿ ನಾವು ಅದನ್ನು ಕೊಡ್ತೀವಿ. ಪ್ರತಿಯೊಬ್ಬರೂ ಕೊಡುವಂತಹ ವಿಷಯ ಇದೆ. ಮೊದಲು ನಮಗೆ ಜೀವಿಸುವಂತಹ ಜೀವನ ಅಂತಂದರೆ, ಸಂಸಾರದಲ್ಲಿ ಹುಟ್ಟಿದ್ದೇವೆ ಅಂತಂದರೆ ಸಂಸಾರದ ಬದುಕು ಅನುಕೂಲಮಯವಾಗಿರಬೇಕು. ಸಂಸಾರದ ಬದುಕು ಅನುಕೂಲಮಯವಾಗಿದೆ ಅಂತಂದರೆ ನಾವು ಧಾರ್ಮಿಕವಾಗಿಯೂ ಕೂಡ ಅನುಕೂಲತೆಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನಮ್ಮ ಸಾಂಸಾರಿಕ ಜೀವನವೇ ಅನುಕೂಲಮಯವಾಗಿಲ್ಲ ಅಂತಂದರೆ ಧರ್ಮವನ್ನು ಯಾವ ಥರ ಮಾಡಬೇಕು? ಅದು ಸಾಧ್ಯ ಇಲ್ಲ. ನಮ್ಮ ಆತ್ಮಿಕ ಧರ್ಮ, ನಮ್ಮ ಪಾರಮಾರ್ಥಿಕ ಧರ್ಮ, ನಾವು ನಮ್ಮ ಆಯತನಗಳನ್ನು ಸುರಕ್ಷಿತವಾಗಿಟ್ಟುಕೊಂಡು ಪರಮಾರ್ಥ, ದೇವ, ಗುರು, ಶಾಸ್ತ್ರ ಅನ್ನತಕ್ಕಂಥದ್ದನ್ನು ಅನುಸರಿಸಿ ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅಂತಂದರೆ ಇದಕ್ಕೂ ಕೂಡ ದಾನ ಬೇಕೇ ಬೇಕು. ದಾನ ಇಲ್ಲದಿದ್ದರೆ ಧರ್ಮ ನಡೆಯುವುದೇ ಇಲ್ಲ. ಇದು ಎಂಥ ದಾನ? ನಾವು ಈ ಒಂದು ಪಂಚಮ ಕಾಲದಲ್ಲಿ ಸಾಕ್ಷಾತ್ ತೀರ್ಥಂಕರರನ್ನಂತೂ ನೋಡಿಲ್ಲ. ಮತ್ತು ಇನ್ನು ತೀರ್ಥಂಕರರು ಕೇವಲ ಜ್ಞಾನಿಗಳು, ಶ್ರುತ ಕೇವಲಿಗಳು, ಮನಃಪರೇ ಜ್ಞಾನಿಗಳು, ಅವಧಿ ಜ್ಞಾನಿಗಳು, ಇಂಥ ದಿಗಂಬರ ಮುನಿಗಳಂತೂ ಈ ಪಂಚಮ ಕಾಲದಲ್ಲಿ ಹುಟ್ಟಲಿಕ್ಕೂ ಸಾಧ್ಯವಿಲ್ಲ. ಆದರೂ ಮೋಕ್ಷ ಮಾರ್ಗದಲ್ಲಿ ಮುನ್ನಡೆದು ರತ್ನತ್ರಯ ಅನ್ನತಕ್ಕಂತಹ ಪರಮಾರ್ಥ ಧರ್ಮವನ್ನು ಧಾರಣೆ ಮಾಡಿ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಕ್ಕಂತಹ ಆಚಾರ್ಯ ಪರಮಿಷ್ಠಿಗಳು, ಉಪಾಧ್ಯಾಯ ಪರಮಿಷ್ಠಿಗಳು ಮತ್ತು ಸಾಧು ಪರಮಿಷ್ಠಿಗಳು ಈ ಒಂದು ವಿಷಮ ಕಾಲದಲ್ಲಿಯೂ ಕೂಡ ಇದ್ದಿರ್ತಾರೆ. ಇವರನ್ನು ಇವತ್ತೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ. ಚತುರ್ಥ ಕಾಲ ಇತ್ತು ಅಂತಂದರೆ ಕೇವಲ ಜ್ಞಾನಿಗಳು ಇರ್ತಾರೆ. ಪಂಚಮ ಕಾಲದಲ್ಲಿ ಕೇವಲ ಜ್ಞಾನಿಗಳು ಆಗುವುದೇ ಇಲ್ಲ. ಏಕೆಂತಂದರೆ ಮೊದಲನೆಯ ಸಹನವನ್ನು ಧಾರಣೆ ಮಾಡಿಕೊಂಡು ಹುಟ್ಟುವಂತಹ ಜೀವಿಗಳು ಈ ಪಂಚಮ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಆ ಒಂದು ಕಾರಣದಿಂದ ನಮಗೆ ಕೇವಲಿ ಭಗವಂತರ ದರ್ಶನ, ಸಾಕ್ಷಾತ್ ದರ್ಶನ ಆಗೋದು ಕಷ್ಟ. ಧರ್ಮಕ್ಷೇತ್ರದಲ್ಲಿ ನಾವು ಕೊಡುವಂತಹ ದಾನಗಳು ಯಾವ್ಯಾವು ಅಂತಂದರೆ, ನಾವು ಧಾರ್ಮಿಕ ಸಂಸ್ಕಾರಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ, ಅವುಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ನಮಗೆ ಬೇಕಾಗುವಂತಹ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು ಅಂದರೆ ಗುರುಕುಲ ಪದ್ಧತಿಯಿಂದ ಶಿಕ್ಷಣವನ್ನು ಕೊಡ್ತಕ್ಕಂತಹ ನಮ್ಮ ಪರಂಪರೆ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಇತ್ತು. ಆದರೆ ಯಾವಾಗಿನಿಂದ ನಮ್ಮ ದೇಶದಲ್ಲಿ ಪಾಶ್ಚಿಮಾತ್ಯರು ಬಂದು
ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಅವರು ಆಳಿದರೋ ಆ ಗುರುಕುಲ ಪದ್ಧತಿಯ ಶಿಕ್ಷಣ ನಾಶವಾಯಿತು. ಅವರು ನಮ್ಮನ್ನು ಆಳುತ್ತಿರುವಾಗ ನಮ್ಮ ಸಂಸ್ಕೃತಿ ಮತ್ತು ಸಭ್ಯತೆ ಎಲ್ಲವನ್ನ ಹಾಳು ಮಾಡಿ ದಂಡಿಗೆ ಹಚ್ಚಿ ನಾಶಪಡಿಸಿ ನಮಗೆ ಕೆಟ್ಟ ಸಂಸ್ಕಾರಗಳನ್ನು ಕೊಟ್ಟು ಹೋದರು. ಅವರು ಕೊಡುವಂತಹ ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ಪ್ರಾರಂಭಿಸಿದರು ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಒಂದು ಪದ್ಧತಿಯನ್ನು, ನಮ್ಮ ಪರಂಪರೆಯನ್ನು ಅವರು ಬಹಳ ಹಿಂದೆ ಹಾಳು ಮಾಡಿದರು. ಈ ಥರ ಹಾಳಾಗಿ ಸುಮಾರಾಗಿ ನಮ್ಮ ದೇಶದಲ್ಲಿ 800 ವರ್ಷಗಳ ಆಗಿವೆ ಅಂತ ಹೇಳ್ಬೋದು. ಇತಿಹಾಸವನ್ನು ಪರಿಶೀಲಿಸಿ ನೋಡಿದಾಗ ಯಾವಾಗ ನಮ್ಮ ದೇಶದಲ್ಲಿ ಮೊಘಲ ಸಾಮ್ರಾಜ್ಯ ಬಂತೋ ಅಲ್ಲಿನಿಂದ ನಮ್ಮ ಪತನ ಪ್ರಾರಂಭವಾಯಿತು. ಈ ಒಂದು 800 ವರ್ಷದ ಅವಧಿಯಲ್ಲಿ ನಮ್ಮಲ್ಲಿರ್ತಕ್ಕಂತಹ ಪ್ರಾಚೀನ ನಾವು ಆ ಒಂದು ನಮ್ಮದೇ ಆಗಿರ್ತಕ್ಕಂತಹ ನಮ್ಮ ಮಹಾಪುರುಷರು ಕೊಟ್ಟಿರ್ತಕ್ಕಂತಹ ನಮ್ಮ ಗುರುಗಳು, ನಮ್ಮ ತೀರ್ಥಂಕರರು, ನಮ್ಮ ಪುಣ್ಯಶಾಲಿ ಶಲಾಕಾ ಪುರುಷರು ಕೊಟ್ಟಿರ್ತಕ್ಕಂತಹ ಸಂಸ್ಕಾರಗಳನ್ನು ಪಡೆದುಕೊಂಡು ನಾವು ಸಾಂಸಾರಿಕವಾಗಿಯೂ ಸುಖಿಯಾಗಿದ್ದೆವು ಮತ್ತು ಧಾರ್ಮಿಕವಾಗಿಯೂ ಕೂಡ ನಾವು ಅತ್ಯಂತ ಸುಖದಲ್ಲಿದ್ದೆವು. ಧರ್ಮ ಇದ್ದರೆ ಒಬ್ಬ ವ್ಯಕ್ತಿ, ಒಂದು ದೇಶ, ಒಂದು ಸಮಾಜದಲ್ಲಿ ಲೌಕಿಕ ಸುಖಗಳೂ ಕೂಡ ಸರಿಯಾಗಿ ಇರ್ತವೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಧರ್ಮ ನಮಗೆ ಆತ್ಮ ಕಲ್ಯಾಣದ ಕಲೆಯನ್ನೂ ಕೂಡ ಕಲಿಸ್ತದೆ ಮತ್ತು ಸಾಂಸಾರಿಕ ಜೀವನವನ್ನು ನಾವು ಹೇಗೆ ಜೀವಿಸಬೇಕು ಅನ್ನುವಂತಹ ಕಲೆಯನ್ನೂ ಕೂಡ ನಮಗೆ ಕಲಿಸಿ ಉಭಯ ರೀತಿಯಲ್ಲಿಯೂ ನಮ್ಮನ್ನು ಸಂಪನ್ನಗೊಳಿಸ್ತದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮನುಷ್ಯನ ಬದುಕಿನಲ್ಲಿ ಯಾವುದು ಪ್ರಧಾನ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದರೆ ಧರ್ಮ ಪ್ರಧಾನವೋ ಅಥವಾ ಲೌಕಿಕ ಜೀವನ, ಭೌತಿಕ ಜೀವನ ಇದು ಪ್ರಧಾನವೋ ಅಥವಾ ಧರ್ಮ ಪ್ರಧಾನ, ಯಾವುದು ಪ್ರಧಾನ? ಉತ್ತರ ಕೊಡೋದು ಕಷ್ಟ ಆಗ್ಬೋದು. ನೀವು ಮೌನ ಆಗ್ತೀರಾ ಇಂಥ ಪ್ರಶ್ನೆಗಳನ್ನು ಮಾಡಿದಾಗ. ಹೇಳಿ, ಯಾವುದು ಪ್ರಧಾನ? ಯಾವ ಜೀವನ ನಮಗೆ ಪ್ರಧಾನವಾಗಿರಬೇಕು? ಧರ್ಮೋ ಅಥವಾ ಸಾಂಸಾರಿಕ ಜೀವನ? ಧರ್ಮ. ಧರ್ಮ ಇಲ್ಲದಂತಹ ಸಾಂಸಾರಿಕ ಜೀವನ ಅದು ಯಾವಾಗಲೂ ದುಃಖಮಯ. ಏಕೆಂದರೆ ಜೀವನವನ್ನು ಜೀವಿಸುವಾಗ ನಾವು ನಮ್ಮ ಆತ್ಮನಲ್ಲಿ ಇರತಕ್ಕಂತಹ ಕಷಾಯ ಕರ್ಮಗಳ ಉದಯದಲ್ಲಿ ಅವುಗಳ ಫಲವನ್ನು ಪ್ರಾಪ್ತ ಮಾಡಿಕೊಳ್ತಾ ನಾವು ಭೌತಿಕ ಜೀವನವನ್ನು ಜೀವಿಸ್ತಿರ್ತೇವೆ. ಭೌತಿಕ ಜೀವನವನ್ನು ಜೀವಿಸ್ತಾ ಇರುವಾಗ ನಮಗೆ ಸುಖವೂ ಇದೆ, ದುಃಖವೂ ಇದೆ. ಸುಖ ದುಃಖ ಅನ್ನತಕ್ಕಂಥದ್ದು ಯಾವ ಜೀವನವನ್ನು ಜೀವಿಸಿದ್ರೂ ಕೂಡ ನಮ್ಮ ಬದುಕಿನಲ್ಲಿ ಈ ಎರಡು ವಿಷಯಗಳು ಬಿಟ್ಟ ವಿಷಯಗಳಲ್ಲ. ನಾವು ಈ ಎರಡು ವಿಷಯಗಳಲ್ಲಿ, ಸುಖ ದುಃಖ ಅನ್ನತಕ್ಕಂಥ ಎರಡೂ ವಿಷಯಗಳಲ್ಲಿ ಅವುಗಳನ್ನು ಅನುಭವಿಸ್ತಾ ಇರ್ತೇವೆ. ವ್ಯಕ್ತಿ ಧಾರ್ಮಿಕನಾಗಿದ್ದರೂ ಕೂಡ ಕರ್ಮ ಉದಯ ಬಂದಾಗ ಆ ಕರ್ಮದ ದುಃಖದ ಫಲವನ್ನು ಭೋಗಿಸಲೇಬೇಕು. ತೀರ್ಥಂಕರರು ಕೂಡ ಇಂಥ ಒಂದು ಮಹಾ ಧರ್ಮದ ಅನುಷ್ಠಾನವನ್ನು ಮಾಡುವಂತಹ ಸಚ್ಚಾರಿತ್ರ್ಯಗಳಾಗಿದ್ದರೂ ಕೂಡ ಅವರ ಬದುಕಿನಲ್ಲೂ ಕೂಡ ದುಃಖಗಳು ತಮ್ಮ ಪೂರ್ವ ಕರ್ಮದ ಉದಯದಲ್ಲಿ ಬಂದಿದ್ದವು. ಅವುಗಳನ್ನು ಅನುಭವಿಸಿದರು. ಆ ದುಃಖಗಳನ್ನು ಅನುಭವಿಸಿ ಆ ದುಃಖದ ಕಾಲದಲ್ಲಿ ಸಮತಾಭಾವನೆಯನ್ನು ತಾಳಿ ತಮ್ಮ ಆತ್ಮನಲ್ಲಿರ್ತಕ್ಕಂತಹ ಶುಭಾಶುಭ ಕರ್ಮಗಳನ್ನೆಲ್ಲ ನಾಶ ಮಾಡಿಕೊಂಡರು. ಹೊಸ ಕರ್ಮಗಳನ್ನು ಬಂಧಿಸಿಕೊಳ್ಳಲಿಲ್ಲ.
ಹೊಸ ಕರ್ಮಗಳನ್ನು ನಾವು ಬಂಧಿಸಿಕೊಳ್ಳಬಾರದು ಮತ್ತು ನಮಗೆ ನಿರಂತರವಾಗಿ ಆತ್ಮಿಕ ಹಾಗೂ ಭೌತಿಕ ಎರಡೂ ಸುಖಗಳು ಸರಿಯಾಗಿ ಸಿಗಬೇಕು ಅಂತಂದರೆ ಮೂಲದಲ್ಲಿ ಇದಕ್ಕೆ ಧರ್ಮದ ಪಾತ್ರತೆ ಅನ್ನುವಂಥದ್ದು ಅವಶ್ಯಕ. ಧರ್ಮ ತನ್ನ ಭೂಮಿಕೆಯನ್ನು ಇದರಲ್ಲಿ ನಿರ್ವಹಿಸಿಕೊಡ್ತದೆ. ನಮ್ಮ ಜೀವನ ಪ್ರವೃತ್ತಿಯಲ್ಲಿ ಧರ್ಮದಿಂದ ಬಾಳುವಂತಹ ಜೀವನವನ್ನು ಜೀವಿಸುವಂತಹ ಕಲೆ ನಮಗೆ ಗೊತ್ತಾಗಿದೆ ಅಂತಂದರೆ ನಾವು ಭೌತಿಕವಾಗಿಯೂ ಕೂಡ ಸುಖಿ ಆಗ್ತೇವೆ. ಯಾಕೆ ಆಗ್ತೇವೆ ಅಂತಂದರೆ ನಮಗೆ ಹೊಸ ಹೊಸ ಪಾಪಕರ್ಮಗಳು ಕಟ್ಟಲಿಲ್ಲ ಅಂತಂದರೆ ನಮ್ಮ ಭೌತಿಕ ಜೀವನ ದುಃಖಮಯವಾಗಿರಲಿಕ್ಕೆ ಹೇಗೆ ಸಾಧ್ಯ? ಧರ್ಮದಿಂದ ನಾವು ಪಾಪಕರ್ಮಗಳನ್ನು ತಡೀತೇವೆ, ಪುಣ್ಯ ಕರ್ಮಗಳನ್ನು ಹೆಚ್ಚಿಸಿಕೊಳ್ತೇವೆ. ಈ ಒಂದು ಕಲೆಯನ್ನು ಧರ್ಮ ಕಲಿಸಿಕೊಡ್ತದೆ ಅಂದ ಮೇಲೆ ಧಾರ್ಮಿಕ ಜ್ಞಾನ ಅನ್ನತಕ್ಕಂಥದ್ದು ತತ್ವಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಅಧ್ಯಾತ್ಮ ತತ್ವಗಳ ಜ್ಞಾನ ನಮಗೆ ಎಷ್ಟೊಂದು ಅವಶ್ಯಕ ಇವೆ ಅನ್ನುವುದನ್ನು ಚಿಂತನೆ ಮಾಡಿಕೊಳ್ಳಬೇಕು. ನಮ್ಮ ಬದುಕಿನಲ್ಲಿ ಧರ್ಮವೇ ಪ್ರಧಾನ. ನಮ್ಮ ದೇಶ ಧರ್ಮ ಪ್ರಧಾನವಾದ ದೇಶ. ಈ ದೇಶದಲ್ಲಿ ಇರತಕ್ಕಂತಹ ಸಂಸ್ಕಾರಗಳೆಲ್ಲ ಧಾರ್ಮಿಕ ಸಂಸ್ಕಾರಗಳು. ಮಾಂಸಾಹಾರ ಅನ್ನತಕ್ಕಂಥದ್ದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಈ ಪದ್ಧತಿ ಪರಂಪರೆ ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಇದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ಮೇಲೆ ಇದೆ. ಪಾಶ್ಚಿಮಾತ್ಯರು ಹಿಂಸೆ ಅಹಿಂಸೆ ಏನು, ಹಿಂಸೆ ಏನು ಮತ್ತು ಅಹಿಂಸೆ ಏನು ಅನ್ನುವುದನ್ನು ಅವರು ಇದನ್ನು ವಿಚಾರಿಸಿಯೇ ಇಲ್ಲ. ಹಿಂಸೆಯಿಂದ ಆಗುವಂತಹ ಹಾನಿಗಳು ಯಾವುವು, ಹಿಂಸೆಯಿಂದ ಆಗುವಂತಹ ಅಪಕಾರ ನಮ್ಮ ಮೇಲೆ ಯಾವುದು ಮತ್ತು ಅಹಿಂಸೆಯಿಂದ ಆಗುವಂತಹ ಉಪಕಾರ ಯಾವುದು ಅನ್ನುವುದನ್ನು ಅವರು ವಿಶೇಷವಾಗಿ ಗುರುತಿಸಲಿಕ್ಕೆ ಸಾಧ್ಯವೂ ಇಲ್ಲ, ಗುರುತಿಸಿಲ್ಲ. ಏಕೆಂದರೆ ಇಂತಹ ಅಹಿಂಸಾ ತತ್ವವನ್ನು, ಹಿಂಸಾ ತತ್ವವನ್ನು ಮತ್ತು ಅವುಗಳಿಂದ ಆಗುವಂತಹ ಲಾಭ ಹಾನಿಗಳನ್ನು ಗುರುತಿಸಿಕೊಳ್ಳಬೇಕು ಅಂತಂದರೆ ನಮ್ಮ ಮೇಲೆ ಯಾರೋ ಅಲೌಕಿಕ ಮಹಾಪುರುಷರು ಕೊಟ್ಟಿರತಕ್ಕಂತಹ ಸಂಸ್ಕಾರಗಳು ಬೇಕೇ ಬೇಕು. ಇಷ್ಟೊಂದು ಒಂದು ವಿಶ್ವದಲ್ಲಿ ಎಷ್ಟೋ ದೇಶಗಳು ಇದ್ದಾಗಲೂ ಕೂಡ ಆ ದೇಶಗಳಲ್ಲಿ ಧಾರ್ಮಿಕತೆ ಅನ್ನತಕ್ಕಂಥದ್ದು ಯಾವ ದೇಶದಲ್ಲಿ ಹೆಚ್ಚು? 200 ಸುಮಾರು 40-45 ದೇಶಗಳಿವೆ ವಿಶ್ವದಲ್ಲಿ. ಇಂಥ ಒಂದು ಎಲ್ಲ ದೇಶಗಳಲ್ಲಿ ಧಾರ್ಮಿಕತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಂತಹ ದೇಶ ಯಾವುದು? ಭಾರತ. ಭಾರತ ಧರ್ಮ ಪ್ರಧಾನ ದೇಶ, ಧಾರ್ಮಿಕ ಸಂಸ್ಕೃತಿ ಸಭ್ಯತೆಗಳಿಂದ ಬೆಳೆದಂತಹ ದೇಶ ಅಂದ ಮೇಲೆ ಇದಕ್ಕೆ ಮೂಲವಾಗಿ ಕಾರಣ ನಮ್ಮ ಮಹಾಪುರುಷರು. ಇತಿಹಾಸವನ್ನು ತೆಗೆದು ವಿಚಾರಿಸಿದಾಗ, ಓದಿ ನೋಡಿದಾಗ ತೀರ್ಥಂಕರರಂತಹ ಮಹಾಪುರುಷರು ಮತ್ತು ಚಕ್ರವರ್ತಿಗಳಂತಹ ಮಹಾ ರಾಜರು ಇವರೆಲ್ಲ ಯಾವ ದೇಶದಲ್ಲಿ ಹುಟ್ಟಿದರು? ಭಾರತದಲ್ಲಿ ಹುಟ್ಟಿದ್ರೋ ಅಥವಾ ಹೊರಗಿನ ದೇಶಗಳಲ್ಲಿ ಹುಟ್ಟಿದ್ರು? 12 ಜನ ಚಕ್ರವರ್ತಿಗಳಾಗ್ತಾರೆ ಚತುರ್ಥ ಕಾಲದಲ್ಲಿ, 24 ಜನ ತೀರ್ಥಂಕರರಾಗ್ತಾರೆ ಚತುರ್ಥ ಕಾಲದಲ್ಲಿ. ಈ 24 ಜನ ತೀರ್ಥಂಕರರು ಚಕ್ರವರ್ತಿಗಳು. ಬಲಭದ್ರರು 9 ಜನ, ನಾರಾಯಣ ಪ್ರತಿನಾರಾಯಣ ಅನ್ನತಕ್ಕಂತಹ ಈ ಶಲಾಕ ಪುರುಷರು 9 18 ಜನ. ಇವರೆಲ್ಲ ಯಾವ ದೇಶದಲ್ಲಿ ಹುಟ್ಟಿದ್ರು? ಭಾರತದಲ್ಲಿಯೇ ಹುಟ್ಟಿದ್ರು. ಭಾರತ ದೇಶದಲ್ಲಿ ಹುಟ್ಟಿ ಭಾರತೀಯರಿಗೆ ಉಪಕಾರವನ್ನು ಮಾಡಿದರು, ನಮಗೆ ಉಪಕಾರ ಮಾಡಿದರು. ನಾವು ಅನಾದಿ ಕಾಲದಿಂದ ಈ ಉಪಕಾರವನ್ನು ಪಡಿತಾ ಬಂದಿದ್ದೆವು.
ಆದರೂ ಕೂಡ ಮತ್ತೆ ಮತ್ತೆ ಇದೇ ದೇಶದಲ್ಲಿ ಹುಟ್ಟಿ ನಮಗೇನೇ ಸಂಸ್ಕಾರವನ್ನು ಕೊಡ್ತಾ ಹೋದ್ರಲ್ಲ, ನಮಗೇ ಸಂಸ್ಕಾರ ಕೊಟ್ಟು ಹೋದರು. ಆದರೆ ಪರದೇಶದಲ್ಲಿ ಇರತಕ್ಕಂತಹ ಪರದೇಶದವರಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ 1 ಅಥವಾ 2 ಸಂಖ್ಯೆಯಲ್ಲಿ ಅಥವಾ 3 ಸಂಖ್ಯೆಯಲ್ಲಿ ಕೆಲವೊಬ್ಬ ಮಹಾಪುರುಷರು ಪರದೇಶಗಳಲ್ಲಿ ಜನ್ಮ ತಾಳಲಿಲ್ಲ. ಯಾಕೆ? ಅಮೇರಿಕಾದಲ್ಲಿ ಆದಿನಾಥ ಭಗವಂತರು ಜನ್ಮ ತಾಳಬೇಕಾಗಿತ್ತು, ಅಜಿತನಾಥರು ಭಾರತದಲ್ಲಿ, ಶಂಭವನಾಥರು ಚೈನಾದಲ್ಲಿ. ಈ ಥರ ಎಲ್ಲ ಕಡೆಗೆ ಒಂದೊಂದು ದೇಶದಲ್ಲಿ ಒಬ್ಬೊಬ್ಬರು ಹುಟ್ಟಿದ್ರೂ ಕೂಡ ಅಲ್ಲಿ ಇರತಕ್ಕಂತಹ ಭವ್ಯ ಜೀವಿಗಳ ಕಲ್ಯಾಣ ಆಗ್ತಿತ್ತು ಅಥವಾ ಇಲ್ಲ, ಆಗಲಿಕ್ಕೆ ಸಾಧ್ಯತೆ ಇತ್ತು ಅಥವಾ ಇಲ್ಲ? ಅಲ್ಲಿ ಜನ್ಮ ತಾಳಬಹುದಾಗಿತ್ತಲ್ಲ. ಎಲ್ಲರೂ ಇಲ್ಲೇ ಹುಟ್ಟಿದರು, ಭಾರತದಲ್ಲೇ ಹುಟ್ಟಿದರು. ಇದಕ್ಕೆ ಏನು ಕಾರಣ? ಯಾವಾಗ ವಿಚಾರ ಮಾಡಿದ್ದೀರಾ? ಯಾರಾದರೂ ಇಂಥ ಪ್ರಶ್ನೆಯನ್ನು ಕೇಳಿದಾರ? ನಮಗೆ ಕೇಳ್ತಾರೆ ಕೆಲವೊಬ್ಬರು, ಅಲ್ಲ ಮಹಾರಾಜರೇ, ಎಲ್ಲರೂ ಇಲ್ಲಿ ಎಲ್ಲ 24 ತೀರ್ಥಂಕರು ಇಲ್ಲೇ ಯಾಕೆ ಹುಟ್ಟಿದ್ರು ಅಂತ. ಯಾಕೆ ಹುಟ್ಟಿದ್ರು ಅಂತಂದರೆ, ಹುಟ್ಟಲಿಕ್ಕೆ ಯೋಗ್ಯವಾದ ಸ್ಥಳ ಬೇಕಲ್ಲ, ಯೋಗ್ಯವಾದ ತಂದೆ ತಾಯಿಗಳು ಬೇಕು, ಯೋಗ್ಯವಾದ ತಂದೆ ತಾಯಿಗಳು ಬೇಕು. ಆ ಯೋಗ್ಯವಾಗಿರ್ತಕ್ಕಂತಹ ತಂದೆ ತಾಯಿಗಳು ಭಾರತ ದೇಶವನ್ನು ಬಿಟ್ಟರೆ ಹೊರಗಡೆಗೆ ಸಿಕ್ಕುವುದೇ ಇಲ್ಲ. ಇದೇ ಕಾರಣ, ಮುಖ್ಯ ಕಾರಣ. ಒಳ್ಳೆಯ ತಿಳಿದುಕೊಳ್ತಕ್ಕಂತಹ ವಿಷಯ ಇದು. ತಂದೆ ತಾಯಿಗಳಲ್ಲಿ ಒಂದು ಯೋಗ್ಯತೆ ಬೇಕು ಅಂದಾಗ ಅಂತಹ ಪುಣ್ಯಶಾಲಿಯ ಆತ್ಮ ಬಂದು ಆ ಒಂದು ದೇಶದಲ್ಲಿ ಮತ್ತು ಅಂಥ ಒಂದು ತಂದೆ ತಾಯಿಗಳ ಗರ್ಭಕ್ಕೆ ಬರ್ತದೆ, ಆ ಪರಿವಾರಕ್ಕೆ ಸೇರಿ ಹುಟ್ಟುತ್ತೆ. ಮಹಾಪುರುಷರು ಹುಟ್ಟಬೇಕು ಅಂತಂದರೆ ಪುಣ್ಯವಂತರ ಗರ್ಭಕ್ಕೋ ಅಥವಾ ಪಾಪಿಗಳ ಗರ್ಭಕ್ಕೋ? ತೀರ್ಥಂಕರರ ತಂದೆ ತಾಯಿಗಳು ಪಾಪಿ ಆಗಿರ್ತಾರೋ ಅಥವಾ ಮಹಾಪುಣ್ಯಶಾಲಿಗಳಾಗಿರ್ತಾರೋ? ಪುಣ್ಯಶಾಲಿಗಳಾಗಿರ್ತಾರೆ. ಇಂಥ ಮಹಾಪುಣ್ಯಶಾಲಿ ತೀರ್ಥಂಕರರ ತಂದೆ ತಾಯಿಗಳೂ ಕೂಡ ಜನ್ಮವೆತ್ತಬೇಕು ಅಂತಂದರೆ ಅವರಿಗೂ ಕೂಡ ಯೋಗ್ಯವಾದ ಕ್ಷೇತ್ರ, ಯೋಗ್ಯವಾದ ಪರಿವಾರ, ಯೋಗ್ಯವಾಗಿರ್ತಕ್ಕಂತಹ ಎಲ್ಲ ಅನುಕೂಲತೆಗಳು ಬೇಕೇ ಬೇಕಲ್ಲ. ಇದು ನಿಸರ್ಗ ನಿಯಮ. ನಮ್ಮ ಪುಣ್ಯ ಮತ್ತು ಪಾಪದ ಅನುಸಾರವಾಗಿ ನಮಗೆ ಜನ್ಮ ಮರಣಗಳು ಆಗಿ ಆಯಾ ಕ್ಷೇತ್ರದಲ್ಲಿ ನಮ್ಮ ಕರ್ಮದ ಅನುಸಾರವಾಗಿಯೇ ನಾವು ಜನ್ಮ ತಾಳ್ತೇವೆ. ಇನ್ನು ಇದರಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳತಕ್ಕಂತಹ ಮತ್ತು ವಿಚಾರಿಸುವಂತಹ ವಿಷಯ ಏನಿದೆ ಅಂತಂದರೆ, ಪಾಶ್ಚಿಮಾತ್ಯ ದೇಶದಲ್ಲಿ ಒಬ್ಬರೂ ಕೂಡ ತೀರ್ಥಂಕರು ಯಾರೂ ಹುಟ್ಟಲಿಲ್ಲ ಅನ್ನುವುದಕ್ಕೆ ಕಾರಣ ಅಲ್ಲಿ ಧರ್ಮ ಗೊತ್ತಿಲ್ಲ, ಧರ್ಮ ಸಂಸ್ಕೃತಿ ಇಲ್ಲವೇ ಇಲ್ಲ. ಧರ್ಮ ಅಂದರೆ ಏನು ಈಗಾಗಲೇ ನಿಮಗೆ ಎಷ್ಟೊಂದು ದಿನಗಳಲ್ಲಿ ತಿಳಿದು ಬಂದಿದೆ. ಧರ್ಮ ಅಂದರೆ ಶರೀರದಿಂದ ಭಿನ್ನವಾಗಿರ್ತಕ್ಕಂತಹ, ಶರೀರದಿಂದ ಬೇರೆಯಾದ ವಸ್ತು ಚೇತನ ಆತ್ಮ. ಆ ಚೇತನ ಆತ್ಮ ತಾನು ತನ್ನಲ್ಲಿ ತನ್ನ ಗುಣಗಳನ್ನು ಆರಾಧಿಸುವಂತಹ ಯೋಗ್ಯತೆಯನ್ನು ಪಡೆದುಕೊಂಡು ತನ್ನ ಗುಣಗಳನ್ನು, ಆತ್ಮಿಕ ಗುಣಗಳನ್ನು ಆರಾಧಿಸ್ತಾ ಇದ್ದಾನೆ ಅಂತಂದರೆ ಆ ಆತ್ಮ ಧಾರ್ಮಿಕ. ಆತ್ಮನಲ್ಲಿ ಇರತಕ್ಕಂತಹ ಗುಣಗಳು 3. ಈ 3 ಗುಣಗಳನ್ನು ನಾವು ಪ್ರಾಪ್ತ ಮಾಡಿಕೊಂಡು ನಮ್ಮ ಆತ್ಮನಲ್ಲಿ ಇವುಗಳನ್ನು ಜಾಗೃತಗೊಳಿಸಿಕೊಂಡು ಇಂಥ ಶಕ್ತಿಯ ಉಪಾಸನೆಯನ್ನು ನಾವು ಮಾಡಬೇಕು. ನಮ್ಮ ಆತ್ಮನಲ್ಲಿ ಇರತಕ್ಕಂತಹ ಧರ್ಮಶಕ್ತಿ ಅಂತಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಹೊರ ದೇಶಗಳಲ್ಲಿ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೊಂದು ಯಾವುದಾದ್ರೂ ಸಂಸ್ಕಾರ ಬೇಕೋ ಬೇಡೋ? ಬೇಕು. ಸಂಗತಿ, ಸಂಸ್ಕಾರ ಇದು ಅತಿ ಮುಖ್ಯ.
ಸಮ್ಯಕ್ ದರ್ಶನ ಪ್ರಾಪ್ತವಾದಾಗ ಮಾತ್ರ ನಾವು ಧಾರ್ಮಿಕ, ನಾವು ಒಳ್ಳೆಯವರು. ಈ ಸಮ್ಯಕ್ತವನ್ನು ಪಡೆಯಲಿಕ್ಕೆ ನಮ್ಮ ಕುಲ ಪರಂಪರೆಯಿಂದ ಯಾವುದಾದ್ರೂ ನಮಗೆ ಸಂಸ್ಕಾರಗಳು ದೊರೆತಿವೆ ಅಂತಂದರೆ ಆ ಸಂಸ್ಕಾರದ ಮೂಲಕ ನಾವು ಸಮ್ಯಕ್ತವನ್ನು ಪಡೆಯಬಹುದು. ಹೊರಗಿನ ದೇಶದಲ್ಲಿ ಇದ್ದುಕೊಂಡು ಸಮ್ಯಕ್ತವನ್ನು ಪಾಲಿಸುವುದು ಸಾಧ್ಯ? ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯನೋ? ಅಲ್ಲಿ ತೀರ್ಥಂಕರರು ಗೊತ್ತಿಲ್ಲ, ಅಧ್ಯಾತ್ಮ ತತ್ವಗಳು ಗೊತ್ತಿಲ್ಲ, ಜೀವಾಸ್ರವ ಸಂವರ ನಿರ್ಜರ ಮೋಕ್ಷಾಸ್ತತ್ವಂ ಅಂತ ಹೇಳ್ತಾರಲ್ಲ, ತತ್ವಗಳ ಜ್ಞಾನ ಇಲ್ಲದೆ ಸಮ್ಯಕ್ ದರ್ಶನ ಆಗುವುದೇ ಇಲ್ಲ. ಈ ತತ್ವಜ್ಞಾನ ಹೊರದೇಶಗಳಲ್ಲಿ ಇಲ್ಲ. ಆತ್ಮ ಏನು, ಶರೀರ ಏನು, ಭೌತಿಕ ಜೀವನ ಏನು ಮತ್ತು ಪರಮಾರ್ಥದ ಜೀವನ ಏನು ಅನ್ನುವಂತಹ ವಿಷಯವೇ ಗೊತ್ತಿಲ್ಲ ಅಂದ ಮೇಲೆ ಸಮ್ಯಕ್ ದರ್ಶನ ಹುಟ್ಟುವುದು ಹೇಗೆ? ಮತ್ತು ತೀರ್ಥಂಕರರಂತಹ ಮಹಾಪುರುಷರಿಗೆ ಜನ್ಮ ಕೊಡಬೇಕು ಅಂತಂದರೆ ತಂದೆ ತಾಯಿಗಳು ನಿಯಮದಿಂದ ಧಾರ್ಮಿಕ ಆಗಿರಬೇಕು ಅಥವಾ ಆಗಿರಬಾರದು. ಅಧಾರ್ಮಿಕ ಪರಿವಾರದಲ್ಲಿ ತೀರ್ಥಂಕರ್ ಹುಟ್ಟಬಹುದಾ? ಎಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಸಮ್ಯಕ್ ಜ್ಞಾನ ಇಲ್ಲ, ಸಮ್ಯಕ್ ಚಾರಿತ್ರ ಇಲ್ಲ ಅನ್ನುವಂತಹ ಪರಿವಾರದಲ್ಲಿ ಸಮ್ಯಕ್ ದೃಷ್ಟಿ ಜೀವ ತೀರ್ಥಂಕರರ ಆತ್ಮ ಗರ್ಭಕ್ಕೆ ಬರುವುದಾದರೆ ಸಮ್ಯಕ್ತ್ವ ಸಹಿತ ಬರ್ತದೆಯಲ್ಲ. ಪರಗತಿಯಿಂದ ಬರಬೇಕು ಅಂತಂದರೆ ಸಮ್ಯಕ್ತ್ವ ಸಹಿತ ಬರಬೇಕು. ತೀರ್ಥಂಕರರು 2 ಗತಿಯಿಂದ ಇಲ್ಲಿಗೆ ಬರ್ತಾರೆ. 2 ಗತಿಯಿಂದ. ಯಾವ ಗತಿಯಿಂದ ಬರ್ತಾರೆ ಗೊತ್ತಾ? ತೀರ್ಥಂಕರರು ಈ ಭೂಮಿಗೆ ಭಾರತದಲ್ಲಿ ಬಂದು ಜನ್ಮ ತಾಳ್ತಾರೆ ಅಂತಂದ್ರೆ ಎಷ್ಟು ಗತಿಯಿಂದ ತೀರ್ಥಂಕರರಾಗುವಂತಹ ಜೀವ ಇಲ್ಲಿಗೆ ಬರ್ತದೆ? 2 ಗತಿಯಿಂದ. ಎಲ್ಲರೂ ಗೊತ್ತು ಮಾಡ್ಕೋಬೇಕಿದನ್ನು. ತೀರ್ಥಂಕರರಾಗುವಂತಹ ಜೀವ 2 ಗತಿಯಿಂದ ಬರ್ತದೆ. 2 ಗತಿಯಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ತನಕ ಎಷ್ಟು ಜನ ತೀರ್ಥಂಕರಾಗಿ ಹೋಗಿದ್ದಾರೆ, ಭವಿಷ್ಯದಲ್ಲಿ ಎಷ್ಟು ಜನ ಆಗುವರಿದ್ದಾರೆ, ಅವರೆಲ್ಲರೂ ಕೂಡ ಕೇವಲ 2 ಗತಿಯಿಂದ ಮಾತ್ರ ಬರ್ತಾರೆ. 2 ಗತಿಯಿಂದ ಬರುವುದೇ ಇಲ್ಲ. ಯಾವ ಗತಿಯಿಂದ ಬರುವುದಿಲ್ಲ? ತಿರ್ಯಂಚ ಗತಿಯಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾವ ಗತಿಯಿಂದ? ಮನುಷ್ಯ ಗತಿಯಿಂದ. ಮನುಷ್ಯ ಗತಿಯಿಂದ ಬಂದು ಅಂದರೆ ಮನುಷ್ಯ ಗತಿಯಿಂದ ಮರಣ ಹೊಂದಿ ಮನುಷ್ಯರಾಗಿ ತೀರ್ಥಂಕರಾಗಲಿಕ್ಕೆ ಸಾಧ್ಯ ಇಲ್ಲ. ತಿರ್ಯಂಚ ಗತಿಯಿಂದ ಮರಣ ಹೊಂದಿ ಮನುಷ್ಯ ಗತಿಗೆ ಬಂದು ಇಲ್ಲಿ ತೀರ್ಥಂಕರಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಗತಿಗಳಿಂದ ಬರಬಹುದು? 2 ಗತಿಗಳಿಂದ. ದೇವಗತಿಯಿಂದ ಮತ್ತು ನರಕಗತಿಯಿಂದ ಬಂದು ತೀರ್ಥಂಕರರಾಗಬಹುದು. ಹೊಸ ಮಾತನ್ನು ಕೇಳಿದ್ರಿ. ಮೊದಲನೇ ಸಲ ಕೇಳ್ತಾ ಇದ್ದೀರಲ್ಲ, ಇದು ಗೊತ್ತಿರಲಿಲ್ಲ. ತೀರ್ಥಂಕರ ಪುಣ್ಯ ಪ್ರಕೃತಿಯನ್ನ ಕಟ್ಟಿಕೊಂಡಿರ್ತಕ್ಕಂತಹ ಜೀವ, ತೀರ್ಥಂಕರ ಅನ್ನುವಂತಹ ಈ ಪುಣ್ಯ ಕರ್ಮವನ್ನು ಕಟ್ಟಿಕೊಳ್ಳುವಂತಹ ಜೀವ ಯಾವ ಗತಿಯಿಂದ ಬರ್ತದೆ ಗೊತ್ತಾ? ಯಾವ ಗತಿಯಲ್ಲಿ ಕಟ್ಟಿಕೊಳ್ಳುತ್ತದೆ ಗೊತ್ತಾ ಈ ಕರ್ಮವನ್ನು? ಯಾವ ಗತಿಯಲ್ಲಿ? ತೀರ್ಥಂಕರ ಪುಣ್ಯ ಕರ್ಮವನ್ನು ಯಾವ ಗತಿಯಲ್ಲಿ ಜೀವ ಕಟ್ಟಿಕೊಳ್ತದೆ? ಮನುಷ್ಯ ಗತಿಯಲ್ಲಿ ಮಾತ್ರ. ಮನುಷ್ಯ ಗತಿಯಲ್ಲಿ ಇರುವಂತಹ ಜೀವಿಗಳು ಎಷ್ಟು ಜಾಗದಲ್ಲಿದ್ದಾರೆ ಅಂತಂದರೆ 4 ಜಾಗದಲ್ಲಿದ್ದಾರೆ. 4 ಜಾಗ ಅಂತಂದರೆ 4 ಕ್ಷೇತ್ರಗಳಲ್ಲಿ. ಒಂದು ಕರ್ಮಭೂಮಿಯ ಕ್ಷೇತ್ರ, ನಾವು ಇರುವಂತಹ ಈ ಭೂಮಿ ಕರ್ಮಭೂಮಿ. ಇನ್ನೊಂದು ಮ್ಲೇಚ್ಛ ಖಂಡಗಳೆನಿಸುವಂತಹ ಆರ್ಯಖಂಡದ 4 ಬದಿಯಲ್ಲಿ ನಾವು ಮಧ್ಯದಲ್ಲಿದ್ದೇವೆ. ನಮ್ಮ ಮುಂದೆ 3 ಮ್ಲೇಚ್ಛ ಖಂಡಗಳಿವೆ. ಅದಿ ಬದಿಯಲ್ಲಿ ಒಂದೊಂದು, ಮಧ್ಯದಲ್ಲಿ ನಾವು. ಮ್ಲೇಚ್ಛ ಖಂಡಗಳು 5. ನಮ್ಮ ಭರತ ಕ್ಷೇತ್ರದ ಆರ್ಯಖಂಡದ ಈ ಒಂದು ಕ್ಷೇತ್ರದ ಅಕ್ಕಪಕ್ಕದಲ್ಲಿ ಇರುವಂತಹ ಮ್ಲೇಚ್ಛ ಖಂಡಗಳು ಎಷ್ಟು ಅಂತಂದರೆ 5. ವಿಜಯಾರ್ಧ ಪರ್ವತದ ಹಿಂದಿನ ಬದಿಯಲ್ಲಿ
3 ಮ್ಲೇಚ್ಛ ಖಂಡಗಳು ಮತ್ತು ವಿಜಯಾರ್ಧ ಪರ್ವತದ ಈಚೆಗೆ 2 ಮ್ಲೇಚ್ಛ ಖಂಡಗಳು. ಈ 2 ಮ್ಲೇಚ್ಛ ಖಂಡಗಳ ಮಧ್ಯದಲ್ಲಿ ಆರ್ಯಖಂಡ, ಭಾರತ ದೇಶ, ಭರತ ಕ್ಷೇತ್ರ ಇದು ಇದೆ. ಈ ಭರತ ಕ್ಷೇತ್ರದಲ್ಲಿ ಮಾತ್ರ ತೀರ್ಥಂಕರರು ಜನ್ಮ ತಾಳ್ತಾರೆ. ಎಷ್ಟು ಜನ ತೀರ್ಥಂಕರಾಗಿ ಹೋಗಿದಾರೆಯೋ ಭರತ ಕ್ಷೇತ್ರದಲ್ಲಿ ಅವರ ಸಂಖ್ಯೆಯನ್ನು ಕೂಡ ನಾವು ಗಣನೆಗೆ ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅನಂತದ ಸಂಖ್ಯೆಯಲ್ಲಿ ಆಗಿದ್ದಾರೆ. ಭರತ ಕ್ಷೇತ್ರದಲ್ಲಿ ಅನಂತ ಜನ ಆಗಿ ಹೋಗಿದ್ದಾರೆ. ಐರಾವತ ಕ್ಷೇತ್ರದಲ್ಲೂ ಕೂಡ ಅನಂತ ಜನ. ನಮ್ಮ ಈ ಒಂದು ಭರತ ಕ್ಷೇತ್ರದಲ್ಲಿ ಅನಂತ ಜನ ಆಗಿದ್ದಾರೆ. ಇಂಥ ಭರತ ಕ್ಷೇತ್ರಗಳು 2.5 ದ್ವೀಪಗಳಲ್ಲಿ 5 ಭರತ ಕ್ಷೇತ್ರಗಳು ಇವೆ ಅನ್ನುವುದನ್ನು ಹೇಳಿದ್ದಾರೆ. ಎಲ್ಲಿ? ಈ ಮಧ್ಯಲೋಕದಲ್ಲಿ. ನಾವು ವಿಜ್ಞಾನದಲ್ಲಿ ಓದಿರುವಂತಹ ಜಗತ್ತು ಅದು ಎಷ್ಟು ಯಾವುದು ಅಂತಂದರೆ, ಈ ವಿಜ್ಞಾನ ಕೇವಲ ಆರ್ಯಖಂಡವನ್ನೇ ಕಂಡುಹಿಡಿದಿದೆ ವಿನಃ ಮ್ಲೇಚ್ಛ ಖಂಡಗಳನ್ನು ಕೂಡ ಕಂಡುಹಿಡಿದಿಲ್ಲ. ಮತ್ತು ಇನ್ನು ವಿಜಯಾರ್ಧ ಪರ್ವತ ಅನ್ನತಕ್ಕಂಥದ್ದು ಅದು ಮಧ್ಯಲೋಕದಲ್ಲಿ ಎಲ್ಲಿದೆ ಅನ್ನುವುದನ್ನು ಕೂಡ ಕಂಡುಹಿಡಿದಿಲ್ಲ. ಮತ್ತು ವಿದೇ ಕ್ಷೇತ್ರ, ಸುಮೇರು ಪರ್ವತ, ನಂದೀಶ್ವರ ದ್ವೀಪ ಅನ್ನುವಂತಹ ಈ ಯಾವ ಕ್ಷೇತ್ರಗಳನ್ನು ಕೂಡ ಇವತ್ತಿನ ವಿಜ್ಞಾನ ಕಂಡು ಹಿಡಿಯಲಿಕ್ಕೆ ಇಲ್ಲಿಯವರೆಗೆ ಆಗಿಲ್ಲ. ನಾವು ಪ್ರವಚನದ ಕಾಲದಲ್ಲಿ 5 ಭರತ ಕ್ಷೇತ್ರಗಳಿವೆ ಅಂತಂದಾಗ ನಿಮಗೆ ತಟ್ಟನೆ ಪ್ರಶ್ನೆ ಬರುತ್ತೆ, 5 ಭರತ ಕ್ಷೇತ್ರಗಳು ಎಲ್ಲಿವೆ ಜಗತ್ತಿನಲ್ಲಿ? ಜಗತ್ತಿನಲ್ಲಿ ನೀವು ಹುಡುಕಾಡಲಿಕ್ಕೆ ಪ್ರಯತ್ನ ಪಡ್ತೀರಾ? ಜಗತ್ತಿನಲ್ಲಿ 5 ಇಲ್ಲ. ಈ ಜಗತ್ತಿನ ಹೊರಗಡೆಗೆ ಈ ವಿಶ್ವ, ಈ ಜಗತ್ತು 245 ಸುಮಾರು ದೇಶಗಳ ವಿಶ್ವ. ಇದರಲ್ಲಿ ಭಾರತವೂ ಕೂಡ ಒಂದು ದೇಶ. ಈ ಭಾರತ ದೇಶ ಮೊದಲು ಎಷ್ಟು ವಿಸ್ತಾರವಾಗಿತ್ತು ಅಂತಂದರೆ, ಈಗ ಇರುವಂತಹ ಎಷ್ಟು ಭೂಮಿ ಇದೆಯೋ ವಿಶ್ವದಲ್ಲಿ ಅದೆಲ್ಲ ಭಾರತ ಕ್ಷೇತ್ರವೇ ಆಗಿತ್ತು, ಆರ್ಯಖಂಡವೇ ಆಗಿತ್ತು. ಇದನ್ನು ಖಂಡ ಅಂತ ಹೇಳಬೇಕು. ನಮ್ಮಲ್ಲಿ ನಮ್ಮ ಈ ಒಂದು ಭೂಮಿಯ ಮೇಲೆ ಮ್ಲೇಚ್ಛ ಖಂಡಗಳು ಇಲ್ಲವೇ ಇಲ್ಲ. ಮ್ಲೇಚ್ಛ ಖಂಡಗಳ ಅಸ್ತಿತ್ವ ಬೇರೆಯಾಗಿದೆ. ಅಷ್ಟೊಂದು ದೊಡ್ಡದಾಗಿರ್ತಕ್ಕಂತಹ ಜಗತ್ತಿತ್ತು. ಕಾಲಕ್ರಮೇಣ ಅವಸರ್ಪಣೆಯ ಕಾಲದ ಪ್ರಭಾವದಿಂದ ಈ ಜಗತ್ತಿನ ಭೂಮಿ ಕಡಿಮೆ ಆಗ್ತಾ 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 ಹೋಯಿತು. ಸಮುದ್ರದ ಪ್ರದೇಶ ಹೆಚ್ಚಾಯಿತು ಮತ್ತು ಭೂಮಿಯ ಭಾಗ ಕಡಿಮೆ ಆಗ್ತಾ ಹೋಯಿತು. ಕಡಿಮೆ ಆದಂತೆ ಯಾಕೆಂದರೆ ಅವಸರ್ಪಣಿ ಕಾಲ ಇದೆಯಲ್ಲ, ಕೆಲವೊಮ್ಮೆ ಭೂಕಂಪ, ಕೆಲವೊಮ್ಮೆ ಜ್ವಾಲಾಮುಖಿ, ಕೆಲವೊಮ್ಮೆ ಯಾವುದೋ ಒಂದು ಕಾರಣ ಆಗಿ ಈ ಭೂಭಾಗ ಕಟ್ಟಾಯಿತು. ಈ ಆರ್ಯಖಂಡ ಕಟ್ಟಾಗಿ ಅನೇಕ ಖಂಡಗಳಲ್ಲಿ ಖಂಡ ಆಗಿ ಅನೇಕ ದೇಶಗಳು ಅಲ್ಲಲ್ಲಿ ಆಗಿಬಿಟ್ಟವು. ಈ ದೇಶಗಳ ಹೆಸರೇ ಆರ್ಯಖಂಡ. ಮೊದಲಿದೆಲ್ಲ ಒಂದೇ ಇತ್ತು ಭೂಮಿ. ಕಟ್ಟಾಗಿರೋದು ಈ ಅವಸರ್ಪಣೆಯ ಕಾಲದ ಪ್ರಭಾವದಿಂದ. ಭರತ ಕ್ಷೇತ್ರಗಳು 5 ಇವೆ. ಈ ವಿಶ್ವ ಎಲ್ಲ ಸೇರಿ ಒಂದು ಭರತ ಕ್ಷೇತ್ರ. ಇದಕ್ಕೆ ಒಂದು ಭರತ ಕ್ಷೇತ್ರ ಅಂತಂತಾರೆ. ಇದರಲ್ಲಿ ಇರತಕ್ಕಂಥ ದೇಶಗಳು 245 ಈ ಹೊತ್ತಿಗೆ. ಮೊದಲಿಗೆ ಎಷ್ಟೋ ಏನೋ ಇತಿಹಾಸವನ್ನು ಹುಡುಕೋದು ಕಷ್ಟ. ಇವತ್ತಿಗೆ ದೇಶ 245 ಅಂತಂದರೆ ನಾವು ನಮ್ಮ ಕ್ಷೇತ್ರವನ್ನೇ ಒಡೆದುಕೊಂಡು ಸ್ವತಂತ್ರ ಕ್ಷೇತ್ರವನ್ನು ಮಾಡಿಕೊಂಡಾಗ ಅದು ನಮ್ಮದಾಗ್ತದೆ. ಅದಕ್ಕೆ ನಾವು ದೇಶ ಅಂತ ಹೇಳ್ತೀವಿ. ಈ ಥರದಲ್ಲಿ ನಮ್ಮ ಭೂಭಾಗ ಕಟ್ಟಾಗಿ ಎಷ್ಟೋ ದೇಶಗಳು ಆಗ್ತಾ ಹೋದವು. ಆದರೆ ಈ ಎಲ್ಲ ದೇಶಗಳು ಸೇರಿ ಆರ್ಯಖಂಡ ಇದೆ, ಒಂದು ಆರ್ಯಖಂಡ. ಇನ್ನು ಈ ಆರ್ಯಖಂಡವನ್ನು ನಾವು ಇವತ್ತೇನು ನೋಡ್ತಾ ಇದ್ದೇವೆ ಅದು ಬಹಳ ಸಣ್ಣದಾಗಿದೆ. ಎಲ್ಲ ದೇಶಗಳು ಸೇರಿಸಿ ಒಂದು ಆರ್ಯಖಂಡ ಆಗಿದೆ. ಇದು ಬಹಳ ಚಿಕ್ಕದಾಗಿದೆ. ಬಹಳಷ್ಟು ಆರ್ಯಖಂಡದ ಭೂಭಾಗ ಸಮುದ್ರದಲ್ಲಿ ಮುಳುಗಿ
ತಳಭಾಗದಲ್ಲಿ ಹೋಗಿ ಅದು ಪಾತಾಳವನ್ನು ಇವತ್ತು ಅನುಭವಿಸ್ತಾ ಇದೆ. ಸಮುದ್ರದಲ್ಲಿ ಇರ್ತಕ್ಕಂಥ ಭೂಭಾಗ ಮೊದಲು ಮೇಲೆ ಇತ್ತು, ಈಗ ಮುಳುಗಿ ಹೋಗಿದೆ. ನೇಮಿನಾಥ ಭಗವಂತರ ಕಾಲದಲ್ಲಿ ನೇಮಿನಾಥ ಭಗವಂತರು ಎಲ್ಲಿರ್ತಿದ್ರು? ಕೃಷ್ಣ ಎಲ್ಲಿರ್ತಿದ್ದ? ಕೃಷ್ಣನ ದೇಶ ಯಾವುದು? ಕೃಷ್ಣ ಮತ್ತು ನೇಮಿನಾಥ ಇವರಿಬ್ಬರು ಅಣ್ಣ ತಮ್ಮಂದಿರು. ಕೃಷ್ಣ, ನೇಮಿನಾಥ ಭಗವಂತ ಇವರಿಬ್ಬರು ಅಣ್ಣ ತಮ್ಮಂದಿರಾಗಿದ್ದರು. ಗುಜರಾತದ ಯಾವ ಸಮುದ್ರ ಭೂಭಾಗ ಇದೆಯಲ್ಲ, ಅಲ್ಲಿ ಅವರ ಮಹಾನಗರ ಇವತ್ತು ಸಮುದ್ರದ ನೀರಿನಲ್ಲಿ ಇದೆ, ಮುಳುಗಿ ಹೋಗಿದೆ. ಯಾವುದದು? ದ್ವಾರಿಕಾ. ದ್ವಾರಿಕಾದಲ್ಲಿ ಕೃಷ್ಣ ಇರ್ತಿದ್ದ. ಕೃಷ್ಣನ್ ನಗರಿ ದ್ವಾರಿಕಾ. ಕೃಷ್ಣ ನೇಮಿನಾಥ ಭಗವಂತರ ಸಮೌಶರಣದಲ್ಲಿ ಹೋಗಿ ಈ ದ್ವಾರಿಕಾ ನಗರಿಯ ಬಗ್ಗೆ ಭವಿಷ್ಯವನ್ನು ಕೇಳಬೇಕು ಅಂತ ಒಮ್ಮೆ ಕೇಳಿದ್ದ. ಈ ದ್ವಾರಿಕಾ ನಗರಿಯ ಆಯುಷ್ಯ ಏನು, ಎಲ್ಲಿ ತನಕ ಇರ್ತದೆ ಅಂತ. ಆವಾಗ ನೇಮಿನಾಥ ಭಗವಂತರು ಉತ್ತರಿಸಿದ್ರು, ಈ ದ್ವಾರಿಕಾ ನಗರ ಇನ್ನು ಮುಂದೆ ಭವಿಷ್ಯದಲ್ಲಿ 12 ವರ್ಷಗಳವರೆಗೆ ಇರುವಂಥದ್ದಿದೆ. ಈ ಸ್ವರ್ಣಮಯ ದ್ವಾರಿಕಾ ನಗರಿ ಸುಟ್ಟು ಹೋಗುವುದಿದೆ ಅಂತಂದರು. ಅವರ ಕೇವಲ ಜ್ಞಾನದಲ್ಲಿ ಹೊಳೀತಿತ್ತು. ಹೇಗೆ ಹೊಳೀತಿತ್ತೋ ಅದನ್ನೇ ಹೇಳಿದರು. ಇದು ಸುಡುವಂಥದ್ದಿದೆ, 12 ವರ್ಷಗಳ ನಂತರ ಇದು ಸಿಗುವುದಿಲ್ಲ. ಅದು ಸುಟ್ಟು ಹೋಯಿತು. ಕಾಲಾಂತರದಲ್ಲಿ ಸಮುದ್ರದಲ್ಲಿ ಮುಳುಗಿಯೂ ಹೋಯಿತು. ನೇಮಿನಾಥ ಭಗವಂತರ ಕಾಲ ಯಾವುದು? ರಾಮನ ಕಾಲ ಆದ ನಂತರ. ಮುನಿಸೃತ್ನಾಥ ಭಗವಂತರು 20ನೇಯ ತೀರ್ಥಂಕರರು. ಆ ತೀರ್ಥ ಕಾಲದಲ್ಲಿ ರಾಮ, ಲಕ್ಷ್ಮಣ ಇವರೆಲ್ಲ ಆಗಿ ಹೋಗಿದ್ದಾರೆ, ರಾವಣ. ಆವಾಗಲೂ ಈ ಭೂಮಿ ಇತ್ತು, ಆವಾಗ ಸ್ವಲ್ಪ ದೊಡ್ಡದಿತ್ತು. ನೇಮಿನಾಥ ಭಗವಂತರ ಕಾಲದಲ್ಲಿ ಮತ್ತಿಷ್ಟು ಚಿಕ್ಕದಾಯಿತು, ಮುಳುಗಡೆ ಆಯಿತು ಸಮುದ್ರದಲ್ಲಿ. ಈ ಥರ ಈ ಆರ್ಯಖಂಡ ಅನ್ನತಕ್ಕಂತಹ ಭೂಮಿ ಮುಳುಗುತ್ತಾ ಮುಳುಗುತ್ತಾ ನಷ್ಟವಾಗ್ತಾ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನೂ ಕಡಿಮೆಯಾಗುವಂತಹ ಸಂಭಾವನೆ ಇದೆ. ಎಷ್ಟೋ ದ್ವೀಪಗಳು ಜ್ವಾಲಾಮುಖಿಯಾದಾಗ, ಭೂಕಂಪವಾದಾಗ ಮುಳುಗಿ ಹೋಗ್ತಾವೋ ಅಥವಾ ಇಲ್ಲ. ಈ ಥರ ಮುಳುಗಡೆಯಾಗಿಬಿಟ್ಟು ಈ ಆರ್ಯಖಂಡದ ಭೂಮಿ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಇನ್ನು ಉತ್ಸರ್ಪಣಿ ಕಾಲ ಬಂದಾಗ, ಉತ್ಸರ್ಪಣಿ ಕಾಲ ಪ್ರಾರಂಭವಾದಾಗ ಇದೇ ಭೂಮಿ ಮತ್ತೆ ಯಾವುದೇ ಒಂದು ಅಂತರಂಗದ ಕಾರಣದಿಂದ, ಒಳ ಕಾರಣಗಳಿಂದ ಈ ಭೂಮಿ ಮತ್ತೆ ಮೇಲಕ್ಕೆ ಏಳುತ್ತೆ. ಮೊದಲು ಎಷ್ಟಿತ್ತೋ ಅಷ್ಟೇ ಮತ್ತು ತೆರೆದು ಮೇಲ್ಗಡೆಗೆ ಬಂದು ಬಿಡುತ್ತೆ. ಈ ಥರ ನಮ್ಮ ಭರತಕ್ಷೇತ್ರ ಅಂತಂದರೆ ಇದು ಒಂದು ಭರತಕ್ಷೇತ್ರ. ಇಂಥ ಭರತಕ್ಷೇತ್ರಗಳು ಎಷ್ಟು ಅಂತಂದರೆ, ಇಂಥ ಭರತಕ್ಷೇತ್ರಗಳು 5 ಇವೆ. ಎಲ್ಲಿವೆ? 2.5 ದ್ವೀಪಗಳಲ್ಲಿ 5 ಇವೆ. ಜಂಬೂ ದ್ವೀಪದಲ್ಲಿ ಭರತಕ್ಷೇತ್ರ ಅನ್ನುವಂಥದ್ದು ಒಂದಿದೆ. ಧಾತ್ಕಿ ಖಂಡದಲ್ಲಿ ಭರತಕ್ಷೇತ್ರಗಳು 2 ಇವೆ. ಪುಷ್ಕರಾರ್ಧ ದ್ವೀಪದಲ್ಲಿ ಭರತಕ್ಷೇತ್ರ 2 ಇವೆ. ಪುಷ್ಕರಾರ್ಧದಲ್ಲಿ 2, ಧಾತ್ಕಿ ಖಂಡದಲ್ಲಿ 2 ಮತ್ತು ಜಂಬೂ ದ್ವೀಪದಲ್ಲಿ 1. ಈ ಥರ ಭರತಕ್ಷೇತ್ರಗಳು 5 ಇವೆ. ಇವುಗಳನ್ನು ನಾವು ಇವತ್ತು ನೋಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ವಿಜ್ಞಾನಿಗಳು ಕೂಡ ಇದನ್ನು ಇನ್ನೂ ಕಂಡುಹಿಡಿದಿಲ್ಲ. ಎಷ್ಟೋ ಭೂಭಾಗ, ಈ ಮಧ್ಯಲೋಕದ ಭೂಭಾಗ ಇನ್ನೂ ಕಂಡು ಹಿಡಿಯುವಂತಹ ಭೂಭಾಗ ಸಾಕಷ್ಟಿದೆ. ಆದರೆ ನಮ್ಮ ವಿಜ್ಞಾನಿಗಳ ಯಂತ್ರಗಳಲ್ಲಿ ಅಷ್ಟೊಂದು ಶಕ್ತಿ ಇರುವುದಾದರೆ ಕಂಡು ಹಿಡಿಯಬಹುದು. ಆದರೆ ಆ ಶಕ್ತಿ ಇರಬೇಕಲ್ಲ. ನಾವು ಇವುಗಳನ್ನೆಲ್ಲ ಕಂಡು ಹಿಡಬೇಕಂದ್ರೆ ಆಕಾಶದಲ್ಲಿ ಹೋಗದರೆ ಸಿಗುವಂಥವುಗಳಲ್ಲ. ನಾವು ಮಧ್ಯಲೋಕದ ಈ ಭೂಮಿಯ ಮೇಲೆ ಸುತ್ತಬೇಕು. ಏಕೆಂದರೆ ಮಧ್ಯಲೋಕದಲ್ಲಿ ಇರತಕ್ಕಂಥ ಈ ಕ್ಷೇತ್ರಗಳು, ಈ 5 ಕ್ಷೇತ್ರಗಳು ಮಧ್ಯದಲ್ಲಿ ಲೋಕದಲ್ಲಿವೆ ಅಂದಮೇಲೆ ಆಕಾಶದಲ್ಲಿ ಹೋದರೆ ಸಿಗ್ತವೇನು? ಇಲ್ಲ. ಮಧ್ಯಲೋಕದಲ್ಲಿ ಇನ್ನು ನಮ್ಮ ವಿಜ್ಞಾನ ಎಲ್ಲಿಯವರೆಗೆ ಹೋಗಿದೆ
ಯಾವ ಯಾವ ಕ್ಷೇತ್ರಗಳನ್ನು ಕಂಡು ಹಿಡಿದಿದೆ ಅಂತಂದರೆ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಅನ್ನತಕ್ಕಂಥ ಎರಡೂ ಧ್ರುವಗಳನ್ನು ದಾಟಿ ಹೋಗಿಲ್ಲ, ಇನ್ನೂ ತನಕ ಹೋಗಿಲ್ಲ. ಮೇಲ್ಗಡೆಗೆ ಸುತ್ತಿದ್ದಾರೆ, ದಕ್ಷಿಣ ಧ್ರುವ ಉತ್ತರ ಧ್ರುವ ದಕ್ಷಿಣ ಈ ಥರ ಸುತ್ತಿದ್ದಾರೆ. ಆದರೆ ದಕ್ಷಿಣ ಧ್ರುವದ ಆಚೆಗೆ ಏನಿದೆ ಅನ್ನುವಂಥದ್ದನ್ನು ಕಂಡು ಹಿಡಿಯಲಿಕ್ಕೆ ಆಗಿಲ್ಲ. ಏಕೆಂದರೆ ದೊಡ್ಡ ದೊಡ್ಡ ಬರ್ಪದ ಗುಡ್ಡಗಳು, ಪರ್ವತಗಳು ಅಲ್ಲಿವೆ. ಉತ್ತರ ಧ್ರುವದಲ್ಲೂ ಇವೆ, ದಕ್ಷಿಣ ಧ್ರುವದಲ್ಲೂ ಇವೆ. ಇದನ್ನು ದಾಟಿ ಹೋಗಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ ಇಲ್ಲಿಯ ತನಕ. ವಿಜ್ಞಾನ ಈ ಜಗತ್ತಿನ ಬಾಹ್ಯದಲ್ಲಿ ದಕ್ಷಿಣ ಧ್ರುವ ಉತ್ತರ ಧ್ರುವ ಅನ್ನತಕ್ಕಂಥದ್ದನ್ನು ಯಾತ್ರೆ ಮಾಡಿ ಆ ಭೂಭಾಗವನ್ನು ಕಂಡು ಹಿಡಿಯಲಿಕ್ಕೆ ಆಗಿಲ್ಲ ಅಂದ ಮೇಲೆ ಇನ್ನು ಲವಣ ಸಮುದ್ರವನ್ನು ದಾಟಿ ಧಾತ್ಗಿ ಖಂಡದಲ್ಲಿ ಹೋಗಿ ಅಲ್ಲಿಯ ಈ 5 ಭರತ ಕ್ಷೇತ್ರಗಳನ್ನು ನೋಡಬೇಕು ಅಂತಂದರೆ ಇದು ಅಸಾಧ್ಯವಾದ ಮಾತು ಅಂತ ಅನ್ನಿಸ್ತದೆ. ಏಕೆಂದರೆ ವಿಜ್ಞಾನದ ಈ ಯಂತ್ರಗಳಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ಮೇಲ್ಗಡೆಗೇನೋ ಹೋಗ್ತಾ ಇದ್ದಾರೆ, ಎಲ್ಲೋ ಹೋಗಿ ಇಳಿತಾ ಇದ್ದಾರೆ, ಬರ್ತಾ ಇದ್ದಾರೆ, ಅಲ್ಲಿಂದ ಕ್ಯಾಮ್ರಾದಿಂದ ಫೋಟೋಗಳನ್ನು ತಕ್ಕೊಂಡು ಬರ್ತಾ ಇದ್ದಾರೆ. ಆದರೆ ಭೂಭಾಗದಲ್ಲಿ ಸುತ್ತುವಂತಹ ಯೋಗ್ಯತೆ ಇವತ್ತು ಇಲ್ಲ. ಇನ್ನೊಂದು ಕ್ಷೇತ್ರ ಇದೆ ಈ ಜಗತ್ತಿನಲ್ಲಿ, ಗೊತ್ತಾ ನಿಮಗೆ? ಅದಕ್ಕೆ ಬರ್ಮುಡಾ ಟ್ರ್ಯಾಂಗಲ್ ಅಂತಾರೆ. ನಕ್ಷಾದಲ್ಲಿ ನೋಡಿದಿರಲ್ಲ, ಜಗತ್ತಿನ ನಕ್ಷೆಯಲ್ಲಿ ಅಮೇರಿಕಾ ಮತ್ತು ಆಫ್ರಿಕಾದ ಮಧ್ಯದಲ್ಲಿ ಯಾವ ಒಂದು ಸಮುದ್ರ ಪ್ರದೇಶ ಇದೆ, ಲಕ್ಷಾಂತರ ಮೈಲಿ ತ್ರಿಕೋಣಾಕಾರದಿಂದ ಒಂದು ಜಾಗ ಅದು. ಆ ಜಾಗವನ್ನು ಕಂಡು ಹಿಡಿಯಲಿಕ್ಕೆ ಆಗಿಲ್ಲ ಇನ್ನೂ ವಿಜ್ಞಾನಿಗಳಿಗೆ. ಸಮುದ್ರದಲ್ಲಿದೆ, ಇದೇ ಭೂಮಿ ಮೇಲಿದೆ. ಅಲ್ಲಿ ಒಳಗೆ ಏನಿದೆ ಅನ್ನುವುದನ್ನು ಕಂಡು ಹಿಡಿಯಲಿಕ್ಕೆ ಆಗಿಲ್ಲ. ಕಂಡು ಹಿಡಿಯಲಿಕ್ಕೆ ಹೋದವರೆಲ್ಲ ವಾಪಸ್ ಬಂದಿಲ್ಲ. ಬರ್ಮುಡಾ ಟ್ರ್ಯಾಂಗಲ್, ಅಲ್ಲಿ ಹೋದಂಥ ಹಡಗುಗಳೆಲ್ಲ ಮುಳುಗಿ ಹೋಗಿವೆ. ಈ ಮುಳುಗಿವೆಯೋ ಅಥವಾ ಎಲ್ಲೋ ಗಾಯವಾಗಿವೆಯೋ ಗೊತ್ತಿಲ್ಲ. ಜಲಮಾರ್ಗದಿಂದ ಹೋದರೂ ಕೂಡ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ, ಆಕಾಶದಿಂದ ಹೋದರೂ ಕೂಡ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ. ವಿಮಾನ ಹೋದಾಗ ಪತನ ಆಗ್ತವೆ, ಕೆಳಗಡೆಗೆ ಬೀಳ್ತವ. ಆ ಬೀಳ್ತವೆ ಅನ್ನತಕ್ಕಂಥದ್ದು ಕಂಡು ಹಿಡಿದಾರೆ. ಅವುಗಳನ್ನು ಫೋಟೋ ತಂದಿದ್ದಾರೇನು ಬೀಳ್ತಾ ಇರುವುದನ್ನು? ಕ್ಯಾಮ್ರಾದಿಂದ ಫೋಟೋ ಹೊಡ್ಕೊಂಡು ಅದನ್ನು ಗುರುತು ಮಾಡಬಹುದಾಗಿತ್ತಲ್ಲ. ಅಂಥ ಫೋಟೋಗಳು ಕೂಡ ಬಂದಿಲ್ಲ. ಆಮೇಲೆ ಬೀಳ್ತವೋ ಅಥವಾ ಗಾಯವಾಗ್ತವೋ ಏನಂತ ಹೇಳಲಿಕ್ಕೆ ಆಗ್ತದೆ? ಅಂಥ ಅದೃಶ್ಯವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿರ್ತಕ್ಕಂಥ ಈ ಶಕ್ತಿ ಆ ಕ್ಷೇತ್ರದಲ್ಲಿ ಇದೆ ಅಂದ ಮೇಲೆ ಅದನ್ನು ಕಂಡು ಹಿಡಿಯುವುದು ಹೇಗೆ? ಆರ್ಯಖಂಡ, ಆರ್ಯಖಂಡದಲ್ಲಿಯೇ ತೀರ್ಥಂಕರು ಜನ್ಮ ತಾಳಿದರು. ಇನ್ನು ಈ ಆರ್ಯಖಂಡದಲ್ಲಿ ನಮ್ಮ ಭರತ ಕ್ಷೇತ್ರದಲ್ಲಿ 245 ಸುಮಾರಾಗಿ ಇರುವಂತಹ ದೇಶಗಳಲ್ಲಿ ಕೇವಲ ಭಾರತ ದೇಶದಲ್ಲಿಯೇ ತೀರ್ಥಂಕರು ಜನ್ಮ ತಾಳಿದರು. ಯಾಕೆ? ಇದಕ್ಕೆ ಒಂದೇ ಕಾರಣ. ತೀರ್ಥಂಕರರ ತಂದೆ ತಾಯಿಗಳು ಧಾರ್ಮಿಕರಾಗಿರ್ತಾರೆ. ಅವರು ಸಮ್ಯಕ್ ದೃಷ್ಟಿಗಳು ಇಬ್ಬರು. ತೀರ್ಥಂಕರರ ತಂದೆ ತಾಯಿಗಳಿಗೆ ಎಲ್ಲಿಯವರೆಗೆ ಸಮ್ಯಕ್ ದರ್ಶನ ಆಗುವುದಿಲ್ಲವೋ ಅಲ್ಲಿ ತನಕ ತೀರ್ಥಂಕರರ ಜೀವ ಅವರ ಗರ್ಭಕ್ಕೆ ಅವರ ಪರಿವಾರದಲ್ಲಿ ಜನ್ಮ ತಾಳುವುದೇ ಇಲ್ಲ. ಮಹಾಪುರುಷರು ಜನ್ಮ ತಾಳಬೇಕು ಅಂತಂದರೆ ನಾವು ಸಮ್ಯಕ್ ದೃಷ್ಟಿಗಳಾಗಬೇಕು. ಸಮ್ಯಕ್ತ್ವದ ಸಂಸ್ಕಾರ, ಧರ್ಮ ಸಂಸ್ಕಾರ, ಇದನ್ನೇ ಧರ್ಮ ಸಂಸ್ಕಾರ ಅಂತಾರೆ. ಯಾವ ಮನೆಯಲ್ಲಿ ಯಾವ ಪರಿವಾರದಲ್ಲಿ ಸಮ್ಯಕ್ ದೃಷ್ಟಿಗಳಿದ್ದಾರೋ ಅದೇ ಜೈನರ ಮನೆ. ಸಮ್ಯಕ್ ದೃಷ್ಟಿಗಳಲ್ಲಿಂತ ಇಲ್ಲ ಅಂತಂದರೆ ಅದು ಅಜೈನರ ಮನೆ. ಅಜೈನ ಅಂದರೆ ಏನು? ಸಮ್ಯಕ್ ದರ್ಶನ ಇಲ್ಲದೇ ಇರೋದು. ಜೈನ ಅಂತಂದರೆ ಏನು? ಸಮ್ಯಕ್ ದರ್ಶನ ಇದ್ದಿರೋದು. ಯಾವ ಮನೆಯಲ್ಲಿ ನಿಜವಾದ ದೇವಶಾಸ್ತ್ರ ಗುರುಗಳ ಅರಿವು ಇದೆಯೋ, ಯಾವುದು ಪೂಜ್ಯ ಯಾವುದು ಅಪೂಜ್ಯ ಅನ್ನತಕ್ಕಂತಹ ಜ್ಞಾನ ಇದೆಯೋ, ಆ ಜ್ಞಾನದಿಂದ
ಧರ್ಮಾತ್ಮರಾಗಿದ್ದಾರೆಯೋ ಅಂಥ ಪರಿವಾರದಲ್ಲಿ ಸಮ್ಯಕ್ ದೃಷ್ಟಿ ಜೀವಿಗಳು ಹುಟ್ಟಲಿಕ್ಕೆ ಸಾಧ್ಯ. ಸಮ್ಯಕ್ ದರ್ಶನವೂ ಕೂಡ ಅಂಥ ಪರಿವಾರದಲ್ಲಿಯೇ ಪ್ರಾಪ್ತವಾಗುತ್ತೆ. ನಾವು ರಾಗಿ ದೇವತೆಗಳನ್ನು ಪೂಜಿಸ್ತಾ ಬಂದಿದ್ದೀವಿ. ದಿಗಂಬರ ಜೈನರು ಅಲ್ಲವೇ ಅಲ್ಲ. ನಾವು ಶಾಸ್ತ್ರೋಕ್ತ ಪದ್ಧತಿಯಿಂದ ವಿಚಾರಿಸಿದರೆ ನಾವು ಸಮ್ಯಕ್ ದೃಷ್ಟಿ ಜೀವ ಅಲ್ಲ, ನಾವು ಧರ್ಮಾತ್ಮರೂ ಅಲ್ಲ, ಜೈನರೂ ಅಲ್ಲ, ನಾವು ದಿಗಂಬರ ಜೈನರು ಅಲ್ಲವೇ ಅಲ್ಲ. ಅಡ್ಡಿ ಹೆಸರೇನಿದೆ ನಮಗೆ? ದಿಗಂಬರ ಜೈನ. ಮತ್ತು ಯಾರನ್ನು ಪೂಜಿಸ್ತಾ ಇದ್ದ? ದಿಗಂಬರನ್ನಷ್ಟೇ ಪೂಜಿಸುವಂಥದ್ದು ದಿಗಂಬರ ಜೈನತ್ವ. ಇದೇ ತೀರ್ಥಂಕರರು ಕೊಟ್ಟಿರ್ತಕ್ಕಂತಹ ನಮ್ಮ ಸಂಸ್ಕಾರ. ನಾವು ದಾರಿಯನ್ನು ಎಳೆದು ಎಲ್ಲಿ ಹೋಗಿದ್ದೇವೆ, ಎಷ್ಟು ದೂರ ಹೋಗಿದ್ದೇವೆ, ಎಂಥ ಸಂಸ್ಕಾರಗಳು ನಮ್ಮಲ್ಲಿ ಬಂದಿವೆ, ಇದನ್ನು ವಿಚಾರಿಸಬೇಕು, ವಿಚಾರಿಸಬಾರ್ದು. ನಾವು ಎಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ಸಮ್ಯಕ್ತ್ವ ಕಳೆದು ಹೋಯಿತು ಅಂತಂದರೆ ನಮ್ಮ ಧಾರ್ಮಿಕ ಸಂಪತ್ತಿ ಎಲ್ಲ ಕಳೆದು ಹೋಯಿತು ಅಂತೆ. ಬೇರು ಸಹಿತ ಕಳೆದು ಹೋಗಿದೆ. ಬೀಜವೂ ಇಲ್ಲ, ಗಿಡವೂ ಇಲ್ಲ. ಬೀಜ ಕಳೆದು ಹೋಯಿತು ಅಂತಂದರೆ ಎಲ್ಲ ಕಳೆದು ಹೋದಂತೆ. ಬೀಜ ಕಳೆದು ಹೋಯಿತು ಅಂತಂದರೆ ಎಲ್ಲ ಕಳೆದು ಹೋದಂತೆ. ಬೀಜ ಉಳಿಯಿತು ಅಂತಂದರೆ ಎಲ್ಲ ಉಳಿದಂತೆ. ಸಮ್ಯಕ್ ದರ್ಶನ ಅನ್ನತಕ್ಕಂಥದ್ದು ದಿಗಂಬರ ಜೈನರಿಗೆ ಬೀಜ ಇದ್ದಂತೆ. ಇದು ಯಾವ ಮನೆಯಲ್ಲಿಲ್ಲವೋ ಅದು ಜೈನರ ಮನೆಯಲ್ಲ. ಎಷ್ಟು ಗಂಭೀರವಾದ ವಿಷಯ ಇದೆ, ಯೋಚನೆ ಮಾಡುವಂಥದ್ದು. ನಮಗೆ ಹೊರಗಿನ ಕೆಟ್ಟ ಸಂಸ್ಕಾರಗಳೆಲ್ಲ ಬಂದಿವೆ. ನಾವು ಹೆದರಿ 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 ಆ ದೇವ ಈ ದೇವ ಅದನ್ನು ಪೂಜಿಸಲಿಲ್ಲ ಅಂತಂದರೆ ನಮ್ಮ ಸಂಸಾರ ನಡೆಯಿಲ್ಲ, ನಮ್ಮ ಸಂಸಾರ ಮುರಿದು ಹೋಗ್ತದೆ, ಕಷ್ಟಗಳು ಬರ್ತವೆ. ಅದಕ್ಕಾಗಿ ಹೆದರಿ 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 ಕೂದೇವತೆಗಳನ್ನು ಪೂಜೆ ಮಾಡ್ತಾ ಬಂದಿದ್ದೇವೆ. ಈ ಥರ ಪರಿಸ್ಥಿತಿ ನಮ್ಮದಿದೆಯೋ ಅಥವಾ ಇಲ್ಲ? ಇದೆ, ಪ್ರತಿಯೊಬ್ಬರ ಮನೆಯಲ್ಲಿದೆ. ಇನ್ನು ಅಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಸದ್ಯ ಇಂಥ ಒಂದು ಉಪದೇಶಗಳನ್ನು ಸಂಸ್ಕಾರಗಳನ್ನು ಪಡೆದುಕೊಂಡು ಯಾರಾದರೂ ಸಮ್ಯಕ್ ದರ್ಶನವನ್ನು ಧಾರಣ ಮಾಡಿದರು, ಮಿಥ್ಯಾತ್ವವನ್ನು ತ್ಯಾಗ ಮಾಡಿದರು ಅಂತಂದರೆ 4 ಜನ ಪರಿವಾರದ ಮಧ್ಯದಲ್ಲಿ ಅಥವಾ 6 ಜನ ಪರಿವಾರದ ಮಧ್ಯದಲ್ಲಿ ಒಬ್ಬರು ಯಾರಾದರೂ ಸಮ್ಯಕ್ ದೃಷ್ಟಿ ಆದರು ಅಂತಂದರೆ ಅವರಿಗೆ ತಲೆ ನೋಯಿಸ್ತಾರೆ ಉಳಿದ 4 ಜನ. ಇದನ್ನೇ ಯಾಕೆ ಬಿಟ್ಟು ಅದನ್ನೇ ಯಾಕೆ ಬಿಟ್ಟು, ಇದನ್ನು ಬಿಟ್ಟರೆ ನಮ್ಮ ಮನೆ ನಡೆಯಂಗಿಲ್ಲ. ನಮಗೇನಾದರೂ ಅಂಥ ದೇವ ಬಂದ ಇಂಥ ದೇವ ಬಂದ ನಮ್ಮನ್ನೆಲ್ಲ ಕೆಟ್ಟ ಮಾಡಿದ ಅಂತಂದರೆ ನಮ್ಮ ಸಂಸಾರ ಹೇಗೆ ನಡೀಲಿಕ್ಕೆ ಸಾಧ್ಯ? 4 ಜನ ಕೂಡಿ ಆಮೇಲೆ ಸಮಸ್ಯೆ ಉತ್ಪನ್ನ ಆಗುತ್ತೆ. ಯಾರಾದರೂ ಇಂಥ ಒಂದು ಸಮ್ಯಕ್ ದರ್ಶನವನ್ನು ಪಾಲನೆ ಮಾಡಿಕೊಂಡು ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅನ್ನುವಂತಹ ಸಾಹಸವನ್ನು ಮಾಡಿದ್ದಾರೆ, ಧೈರ್ಯವನ್ನು ತಾಳಿದ್ದಾರೆ, ಮೂಢನಂಬಿಕೆಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ. ಈ ಅಂಜಿಕೆ, ಈ ಹೆದರಿಕೆ, ಈ ಬೆದರಿಕೆ ಯಾಕೆ ಆಗ್ತದೆ ಗೊತ್ತಾ? ಇದೇ ಒಂದು ಸಮ್ಯಕ್ ಜ್ಞಾನ ಇಲ್ಲದೇ ಇರುವ ಕಾರಣ ಆಗುತ್ತೆ. ಸಮ್ಯಕ್ ಜ್ಞಾನ ಇಲ್ಲ. ಇನ್ನು ಜನವಾಣಿಯನ್ನು ತಲೆಯಲ್ಲಿ ತುಂಬಿಕೊಂಡಿದ್ದೇವೆ. ಜನ ಈ ಥರ ಹೇಳ್ತಾರೆ, ಇದನ್ನು ಮಾಡಲಿಲ್ಲ ಅಂತಂದರೆ ಈ ಥರ ಆಗ್ತದೆ, ಇದನ್ನು ಮಾಡಿದೆ ಅಂತಂದರೆ ಇದು ಚಲೋ ನಡೀತದೆ ಅಂತ. ನಮ್ಮ ತಲೆಯಲ್ಲಿ ಯಾವ ವಾಣಿ ಇದೆ? ಜನವಾಣಿ ಇದೆಯೋ ಅಥವಾ ಜಿನವಾಣಿ? ಜಿನವಾಣಿ ಇಲ್ಲ, ಜನವಾಣಿ ಇದೆ. ಆಮೇಲೆ ಜನಗಳಿಗೆ ಅನುಸರಿಸಿ ನಾವು ನಡೀತಾ ಇದ್ದೇವೆ, ಜಗತ್ತಿಗೆ ಅನುಸರಿಸಿ ನಡೀತಾ ಇದ್ದೇವೆ. ಜಗತ್ತಿಗೆ ಅನುಸರಿಸಿ ನಡೀತಾ ಇದ್ದೀವಿ ಅಂದಮೇಲೆ ಹೆದರಿ ಹೆದರಿ ನಡಿಬೇಕಲ್ಲ. ಯಾಕಂದರೆ ಅವರೆಲ್ಲ ಹಾಗೆ ಮಾಡ್ತಾ ಇದ್ದಾರೆ ಅಂತಂದರೆ ಆ ದೇವತೆಗಳಿಗೂ ಹೆದರಬೇಕು, ಶನಿ ದೇವಕ್ಕೆ ಹೆದರಬೇಕು, ಗ್ರಹ ದೇವಕ್ಕೆ ಹೆದರಬೇಕು. ನಾವು ನಮ್ಮ ಕರ್ಮಗಳ ನಿಮಿತ್ತದಿಂದ ಆಗುವಂತಹ ಸುಖ ದುಃಖಗಳನ್ನು ನಾವು ಯಾರಿಗೂ ಒಪ್ಪಿಸ್ತೇವೆ? ಅಂಥ ಒಂದು ದೇವತೆಗಳಿಗೆ ಒಪ್ಪಿಸ್ತೇವೆ. ಅಂಥ ಒಂದು ಮಂತ್ರಕ್ಕೆ, ಅಂಥ ಒಂದು ಗುರುವಿಗೆ, ಅಂಥ ಒಂದು ತೀರ್ಥಂಕರ ಭಗವಂತರಿಗೆ ಅಂದ್ರೂ ಹೇಳಿದ್ರೂ ಹೇಳ್ಬೋದು. ನಮಗೆ ಸುಖ ಹೇಗೆ ಸಿಕ್ಕಿತ್ತು ಅಂತಂದರೆ ನಮ್ಮ ಬಾಯಿಂದ ಬರುವಂಥ ಉತ್ತರ, ತೀರ್ಥಂಕರ ಭಗವಂತರನ್ನು ಭಜಿಸ್ತಾ ಇದ್ದೇವೆ, ಮಿಥ್ಯಾತ್ವ ತ್ಯಾಗ ಮಾಡಿದ್ದೇವೆ. ನಾವು ಕುದೇವತೆಗಳನ್ನು ಭಜಿಸುವುದಿಲ್ಲ, ಮಿಥ್ಯಾತ್ವವನ್ನು ತ್ಯಾಗ ಮಾಡಿದ ಕಾರಣ ತೀರ್ಥಂಕರು ನಮಗೆ ಎಲ್ಲದನ್ನು ಒಳ್ಳೆಯದು ಮಾಡ್ತಾ ಇದ್ದಾರೆ. ಈ ಥರದ ವಿಚಾರಗಳು ಕೂಡ ಮಿಥ್ಯಾತ್ವ.
ತೀರ್ಥಂಕರು ನಮ್ಮ ಭೌತಿಕ ಸುಖಗಳನ್ನು ಕೊಡಲಿಕ್ಕೆ ಎಂದಾದರೂ ಬಂದಿದ್ರೇನು? ಇಲ್ಲ. ಯಾವ ದೇವತೆಗಳು ಬಂದಿದ್ದಾರೇನು ಇಲ್ಲಿ ತನಕ? ಏನಾದರೂ ಹಂಗೆ ಬಂದಿದ್ರು ನಿಮಗೆ ಕೊಟ್ಟಿದ್ರು ಅಂತಂದರೆ ನಿಮ್ಮ ಡೈರಿಯಲ್ಲಿ ಯಾವ ತಾರೀಕಿಗೆ ಬಂದಿದ್ರು ಅನ್ನುವಂಥ ನೋಟ್ ಮಾಡಿದ್ದಿದ್ರೆ ನಮಗೆ ಕೊಟ್ಬಿಡಿ. ಎಷ್ಟು ಸಲ ಬಂದರು, ನಿಮಗೆ ಎಷ್ಟು ಹಣ ಕೊಟ್ಟರು, ಎಷ್ಟು ಸಂಪತ್ತಿ ಕೊಟ್ಟರು, ಏನು ಕೊಟ್ಟರು, ಯಾವ ಥರದಿಂದ ಕೊಟ್ಟರು, ಪರೋಕ್ಷವಾಗಿ ಕೊಟ್ಟರು, ನಿಮ್ಗೆ ಗೊತ್ತಿಲ್ಲದೆ ಇಟ್ಟು ಹೋದರೋ ಅಥವಾ ಗೊತ್ತು ಮಾಡಿಸಿ ತಕ್ಕೊಳ್ಳಿ, ನೀವು ನಮ್ಮನ್ನು ಆರಾಧಿಸಿದ್ದೀರಿ ಅದಕ್ಕಾಗಿ ನೀವು ತಕ್ಕೊಳ್ಳಿ, ಈಗಿಷ್ಟು ಕೊಡ್ತೀವಿ ಮತ್ತು ಮುಂದಿನ ಡೇಟಕ್ಕೆ ಬಂದು ಇನ್ನಷ್ಟು ಕೊಡ್ತೀವಿ. ಈ ಥರ ಯಾರಾದರೂ ದೇವತೆಗಳು ಬಂದು ನಿಮಗೆ ಒಳ್ಳೆಯದನ್ನು ಮಾಡಿದ್ದಾರೇನೋ? ಒಳ್ಳೆಯದನ್ನು ಮಾಡಿಲ್ಲ ಅಂದಮೇಲೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಬೆದರುವಂತಹ ಅವಶ್ಯಕತೆ ಇಲ್ಲ. ಒಳ್ಳೆಯದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವರು ಕೆಟ್ಟದ್ದನ್ನೂ ಮಾಡೋಲ್ಲ. ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ. ನಾವೇ ಒಳ್ಳೆಯದನ್ನು ಮಾಡ್ಕೊಳ್ತೇವೆ, ನಾವೇ ಕೆಟ್ಟದ್ದನ್ನು ಮಾಡ್ಕೊಳ್ತೇವೆ. ನಾವೇ ನಮ್ಮ ಆತ್ಮನಲ್ಲಿ ಪಾಪಕರ್ಮದ ಬೀಜಗಳನ್ನು ಬಿತ್ತಿ ಅದರ ಫಲವನ್ನು ಪಡೆಯುವಾಗ ಕಷ್ಟದಲ್ಲಿ ಸಂಕಟದಲ್ಲಿರ್ತೇವೆ. ನಮ್ಮ ಕರ್ಮ ಫಲ ಕೊಡ್ತಾ ಇದೆ. ಆದರೆ ನಾವು ಏನು ಹೇಳ್ತೀವಿ? ನಮಗೆ ಶನಿದೇವ ಕಾಡ್ತಾ ಇದ್ದಾನೆ ಅಂತ, ನಮಗೆ ಯಾವುದೋ ಒಂದು ದೇವರು ಕಾಡ್ತಾ ಇದೆ ಅಂತ. ಇಂಥ ಮೂಢನಂಬಿಕೆಗಳನ್ನೆಲ್ಲ ನಾವು ಜನವಾಣಿಯಿಂದ ಸಂಸ್ಕಾರ ಪಡ್ಕೊಂಡು ಅದನ್ನು ತಲೆಯೊಳಗೆ ಹಾಕ್ಕೊಂಡಿದ್ದೇವೆ. ಇದು ಜನಗಳ ಸಂಸ್ಕಾರ, ಭಗವಂತರ ಸಂಸ್ಕಾರ ಅಲ್ಲ, ಜನವಾಣಿಯ ಸಂಸ್ಕಾರ ಅಲ್ಲ. ಎಷ್ಟೋ ಜನ ಇನ್ನೂ ಹೆದರ್ತಾರೆ. ನಮ್ಮ ಜೈನರು, ದಿಗಂಬರ ಜೈನರು ಇವರು ಹೆದರ್ತಾರೆ ಯಾವುದನ್ನು ಬಿಡಲಿಕ್ಕೆ, ಮಿಥ್ಯಾತು ಬಿಡಲಿಕ್ಕೆ. ಬಿಡ್ತು ಅಂತಂದ್ರೆ ಏನಾದೋತು, ಶನಿವಾರ ಹೋಗಲಿಲ್ಲ ಅಂತಂದ್ರು ಏನಾದೋತು, ದೇವು ಕೆಟ್ಟು ಮಾಡ್ಯಾನಲ್ಲ ನಮಗೆ ಅಂತ. ಯಾವ ದೇವನೂ ಕೆಟ್ಟು ಮಾಡಲ್ಲ, ಒಳ್ಳೆಯದನ್ನೂ ಮಾಡಲ್ಲ. ಮೂಢನಂಬಿಕೆಗಳು ಮಾತ್ರ ಇವು. ಇಂಥ ಮೂಢನಂಬಿಕೆಗಳನ್ನ ಬಿಡದೆ ಹೊರತು ಈ ಲೋಕ ಮೂಢತೆ ಅಂತಕ್ಕಂಥದ್ದು ಹೋಗುವುದಿಲ್ಲ. ಲೋಕ ಮೂಢತೆ ಹೋಗದೇ ಹೊರತು ಸಮ್ಯಕ್ ದರ್ಶನ ಅನ್ನುವಂತಹ ಧರ್ಮ ನಮ್ಮ ಆತ್ಮನಲ್ಲಿ ಪ್ರಕಟವಾಗುವುದೇ ಇಲ್ಲ. ಸಮ್ಯಕ್ತವನ್ನು ಪಡೆಯುವುದು ಅಷ್ಟೊಂದು ಸರಳ ಅಲ್ಲ. ನರಕದಲ್ಲಿ ಇದ್ದರೂ ಕೂಡ ಪ್ರಾಪ್ತವಾಗಬಹುದು. ನರಕದಲ್ಲಿ ಜಲ್ದಿ ಆಗುತ್ತೆ. ಯಾಕಂತಂದರೆ ನರಕದಲ್ಲಿ ಹೋದಾಗ ನನ್ನ ಮೂಢನಂಬಿಕೆ ಏನಿತ್ತು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅವಧಿ ಜ್ಞಾನದಿಂದ. ನೋಡಿ, ಅಲ್ಲಿ ಯಾರೂ ಉಪದೇಶ ಮಾಡೋಲ್ಲ. ಅಲ್ಲಿ ಹೋದ ತಕ್ಷಣ ಅವಧಿ ಜ್ಞಾನ ಆಗ್ತದೆ. ಪೂರ್ವಭಾವದಲ್ಲಿ ನಾನು ಏನೇನು ಕೆಟ್ಟದ್ದನ್ನು ಮಾಡಿದ್ದೇನೆ, ಯಾವ ಮೂಢನಂಬಿಕೆಗಳಿಂದ ನನ್ನ ಆತ್ಮ ಅಹಿತವನ್ನು ಮಾಡಿಕೊಂಡಿದ್ದೆ ಅನ್ನುವಂಥ ಎಲ್ಲ ವಿಚಾರ ಅಲ್ಲಿ ಗೊತ್ತಾಗುತ್ತೆ. ನಾನು ಯಾವ ಮಿಥ್ಯಾತ್ವವನ್ನು ಮಾಡಿದ್ದೇ ಅಲ್ಲ, ಅದು ನನ್ನ ಮೂಢನಂಬಿಕೆಯಿಂದ ಮಾಡಿದೆ. ಜನಗಳನ್ನು ಅನುಸರಿಸಿ ನಡೆದೆ, ಜನಗಳ ಮಾತನ್ನು ಕೇಳಿದೆ. ಅವರ ಮಾತನ್ನು ಕೇಳಿ 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 ನನಗೆ ಸಂಸ್ಕಾರ ಆಯಿತು. ನನ್ನನ್ನು ಅವರು ತಪ್ಪು ದಾರಿಯನ್ನು ಹಿಡಿಸಿದರು. ಆ ತಪ್ಪು ದಾರಿಯ ಮೇಲೆ ನಡೆದು ನಾನು ಮಿಥ್ಯಾತ್ವ ಕರ್ಮದ ಉದಯದಲ್ಲಿ ಯಾವ 41 ಕರ್ಮಗಳು ಕಟ್ಟಬಾರದಾಗಿತ್ತೋ ಆ ಎಲ್ಲ ಕರ್ಮಗಳು ಕಟ್ಟಿದವು. ಸಮ್ಯಕ್ ದರ್ಶನ ಆದ ನಂತರ 41 ಕರ್ಮಗಳು ಕಟ್ಟುವುದಿಲ್ಲ. ಪಾಪ ಕರ್ಮಗಳು 41 ಸಮ್ಯಕ್ ದರ್ಶನ ಆದ ನಂತರ. ಭಗವಂತರ ವಾಣಿ ಇದೆ, ಅದರ ಮೇಲೆ ವಿಶ್ವಾಸ ಆಗಬೇಕು. ಭಗವಂತರು ಏನು ಹೇಳ್ತಾರೆ? ಈ ಮೂಢನಂಬಿಕೆಗಳನ್ನ ತಲೆಯಲ್ಲಿ ಏನು ಕೂತ್ಕೊಂಡಿದ್ದೇವಲ್ಲ, ಸಂಸ್ಕಾರ ಆಗಿದೆ, ಅದನ್ನೆಲ್ಲ ತೆಗೆದು ಹಾಕಿದ ನಂತರ ಎಷ್ಟು ಪಾಪಕರ್ಮಗಳು ನಮಗೆ ಕಟ್ಟುವುದಿಲ್ಲ? 41 ಕರ್ಮಗಳನ್ನು ನಾವು ಕಟ್ಟಿಕೊಳ್ಳಲಿಲ್ಲ ಅಂತಂದರೆ ನಮ್ಮಲ್ಲಿ ಸಮ್ಯಕ್ ದರ್ಶನ ಇದೆ. ಕಟ್ತಾ ಇವೆ ಅಂತಂದರೆ ನಮ್ಮಲ್ಲಿ ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮ ಇಲ್ಲ. ಆಮೇಲೆ ಈ ಸಮ್ಯಕ್ ದರ್ಶನ ಅನ್ನುವಂತಹ ಧರ್ಮ ಮೂಢನಂಬಿಕೆಗಳು ಇರುವ ತನಕ ಆಗುವುದೇ ಇಲ್ಲ. ಮೂಢನಂಬಿಕೆಗಳು ಹೊರಟು ಹೋದಾಗ, ಸ್ವಚ್ಛ ಆದಾಗ, ನಮ್ಮ ಮನಸ್ಸು ಧೈರ್ಯದಿಂದ ತುಂಬಿದಾಗ, ಧೈರ್ಯ, ಸಂಕೋಚ, ಅಜ್ಞಾನ ಇಂಥದ್ದನ್ನೆಲ್ಲ ನಾವು ದೂರ ಮಾಡಿಕೊಂಡಾಗ ಸಮ್ಯಕ್ ದರ್ಶನ ಆಗುತ್ತೆ. ಇಲ್ಲಿ
ಯಾಕೆಂದರೆ ಅವಧಿ ಜ್ಞಾನ ಇಲ್ಲಲ್ಲ. ಅವಧಿ ಜ್ಞಾನ ಇರ್ತಿತ್ತು ಅಂತಂದರೆ ನಮ್ಗೆ ಗೊತ್ತಾಗ್ತಿತ್ತು ಎಷ್ಟು ಕರ್ಮಗಳನ್ನು ನಾವು ಹೇಗೆ ಕಟ್ಕೊಳ್ತಾ ಇದ್ದೇವೆ, ಏನು ಎಂತು. ಇದು ಇಲ್ಲಿ ಗೊತ್ತಾಗೋಲ್ಲ, ನರಕದಲ್ಲಿ ಹೋದ ನಂತರ ಗೊತ್ತಾಗುತ್ತೆ. ಜೀವ ನರಕಾಯುಷ್ಯವನ್ನು ಕಟ್ಟಿಕೊಳ್ಳಬೇಕು ಅಂತಂದರೆ, ನರಕ ಗತಿಯನ್ನು ಕಟ್ಟಿಕೊಳ್ಳಬೇಕು ಅಂತಂದರೆ ಯಾವ ಅವಸ್ಥೆಯಲ್ಲಿ ಮರಣ ಹೊಂದಬೇಕು ಗೊತ್ತಾ? ಜಿನ ಭಗವಂತರು ಹೇಳಿರುವುದು, ಮಿಥ್ಯಾತ್ವ ಮಾಡುವಂಥ ಜೀವಿಗೆ ಮಾತ್ರ ನರಕಾಯು ಕಟ್ಟುತ್ತೆ. ಕಟ್ಟದೆ ಅಂತಲ್ಲ, ಆದರೆ ನರಕಾಯು ಕಟ್ಟಬೇಕು ಅಂತಂದರೆ ಜೀವಿಗೆ ಮಿಥ್ಯಾತ್ವ ಮಾಡಲೇಬೇಕು, ಒಂದನೇ ಗುಣಸ್ಥಾನದಲ್ಲಿ ಇರಲೇಬೇಕು. ಒಂದನೇ ಗುಣಸ್ಥಾನದಲ್ಲಿ ಮಾತ್ರ ಮಿಥ್ಯಾತ್ವ ಕರ್ಮ ಕಟ್ಟುತ್ತೆ. ಇದು ನರಕಾಯು ಕಟ್ಟುತ್ತೆ, ನರಗತಿ. ನರಕಗತಿಯನ್ನು ಕಟ್ಟಿಕೊಳ್ಳಬಾರದು, ನಾವು ದುರ್ಗತಿಯಲ್ಲಿ ಹೋಗಬಾರ್ದು, ನಮಗೆ ಸದ್ಗತಿ ಬೇಕು ಅಂತಂದರೆ ಧೈರ್ಯವಾಗಿ ಈ ತತ್ವಗಳನ್ನು ಓದಿ ಜಿನ ಭಗವಂತರ ತತ್ವಗಳ ಮೇಲೆ ನಂಬಿಕೆಯನ್ನು ತಂದುಕೊಂಡು ಇದನ್ನೆಲ್ಲ ಬಿಟ್ಟು ಕೊಡಬೇಕು. ವ್ಯರ್ಥವಾಗಿ ಹೆದರ್ತಾ ಇದ್ದೇವೆ. ನಮ್ಮನ್ನು ಯಾರು ಹೆದರಿಸಿದಾರೆ ಗೊತ್ತಾ? ಜನ ಹೆದರಿಸಿದ್ದಾರೆ, ದೇವತೆಗಳಲ್ಲ. ಯಾವ ದೇವತನೂ ಕೂಡ ಬಂದಿಲ್ಲ, ಕೊಟ್ಟಿಲ್ಲ, ಹೋಗಿಲ್ಲ. ಅದೊಂದು ಕಾಲ್ಪನಿಕ ಮಾತ್ರ ಆಗಿದೆ ನಮ್ಮ ಮನಸ್ಸಿನಲ್ಲಿ. ಅದು ದುಃಖ ಕೊಡ್ತಾ ಇದೆ, ಆ ಶನಿ ಹಾಗೆ ಮಾಡ್ತಾ ಇದೆ, ಹೀಗೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಮೂಢನಂಬಿಕೆಯಿಂದ ಕಲ್ಪನೆ ಮಾತ್ರ ಆಗಿದೆ. ಈ ಕಲ್ಪನೆಯಿಂದ ನಾವು ಹೆದರ್ತಾ ಇದ್ದೀವಿ. ಅಂದರೆ ಇದು ಹೇಗೆ ಆಗಿದೆ ಅಂತಂದರೆ, ಮನೆಯಲ್ಲಿ ಯಾವ ಥರ ಕತ್ತಲೆಯ ಜಾಗದಲ್ಲಿ ಒಂದು ಹಗ್ಗ ಬಿದ್ದಿತ್ತು. ಅದು ಯಾವ ಥರ ಬಿದ್ದಿತ್ತು ಅಂತಂದರೆ, ಸ್ವಲ್ಪ ಕಾಣ್ತಾ ಇತ್ತು, ಸ್ವಲ್ಪ ಕಾಣೋದಿಲ್ಲ. ಸ್ವಲ್ಪ ಕತ್ತಲೆ ಸ್ವಲ್ಪ ಬೆಳಕಿ ಇರುವಂತಹ ಜಾಗದಲ್ಲಿ ಒಂದು ಹಗ್ಗ ಬಿದ್ದಿತ್ತಂತೆ. ಆ ಹಗ್ಗ ಬಿದ್ದಂತಹ ಜಾಗದಲ್ಲಿ ಯಾರೋ ನಮ್ಮ ಮನೆಯಲ್ಲಿ ಬಂದು ಹೋಗಿಬಿಟ್ರು, ನೋಡಿಬಿಟ್ರು, ಹೆದರಿ ಹೋಗಿಬಿಟ್ರು, ಓಡಿ ಹೋಗಿಬಿಟ್ರು. ಆ ಹಗ್ಗನ್ನು ನೋಡಿ ಹೆದರಿ ಓಡಿಬಿಟ್ರು. ಅದು ಏನಿದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಏನು ತಿಳ್ಕೊಂಡು ಹೋಗಿರಬೇಕು? ಹಗ್ಗದಂಥದ್ದು ಏನಿರ್ತದೆ? ಹಾವು ಕಚ್ತದೆಯಲ್ಲ, ಕಚ್ತದೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತದೆ. ಕತ್ತಲೆಯಲ್ಲಿ ಇದ್ದವರಿಗೂ ಗೊತ್ತಿದೆ, ಪ್ರಕಾಶದಲ್ಲಿದ್ದವರಿಗೂ ಗೊತ್ತಿದೆ. ಆ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡು ಓಡಿ ಹೋದ. ಆಮೇಲೆ ಮರುದಿನ ಬಂದು ಅವನು ಹೇಳಿದ, ನಿಮ್ಮ ಮನೆಯಲ್ಲಿ ದೊಡ್ಡ ಹಾವು ಬಂದಿದೆ ಅಂತ ಹೇಳಿಬಿಟ್ಟ. ಬಹಳ ಉದ್ದಗಿದೆ, ದೊಡ್ಡದಿದೆ, ನಾನು ಕಣ್ಣಿನಿಂದ ನೋಡಿದ್ದೇನೆ ಅಂತ ಹೇಳಿಬಿಟ್ಟ. ಅಲ್ಲಿ ಮನೆಯವರಿಗೆ ಏನಾಗ್ತದೆ ಗೊತ್ತಿಲ್ಲ, ಹ್ಯಾಮ್ರಿಂಗ್ ಆಗ್ತದೆಯಲ್ಲ, ಒಂದು ಸೆಕೆಂಡಿನಲ್ಲಿ ಹ್ಯಾಮ್ರಿಂಗ್ ಆಗ್ತದೆ, ನಮ್ಮ ಮನೆಯಲ್ಲಿ ಹಾವು ಇದೆ ಅನ್ನೋದು. ಅದಕ್ಕೆ ನಮ್ಮ ಮನೆಯಲ್ಲಿ ಹಾವು ಬಂದಿದೆ ಅಂತ ನಾವು ತಿಳ್ಕೊಂಡು ಕುಂತೇವೆ. ಎಲ್ಲಿ ತನಕ ಆ ಹಗ್ಗನ್ನು ಸರಿಯಾಗಿ ಟಾರ್ಚ್ ತಗೊಂಡು ಪ್ರಕಾಶ ತಗೊಂಡು ನೋಡಲ್ಲಲ್ಲ, ಅಲ್ಲಿ ತನಕ ನಮ್ಮ ಮನಸ್ಸಿನಲ್ಲಿ ಮೂಢನಂಬಿಕೆ ಕೂತಿರ್ತದೆಯಲ್ಲ, ನಂಬಿದ್ದೇವೆ. ಮತ್ತೊಬ್ಬರು ಹೇಳಿದ್ದನ್ನು ನಂಬಿದ್ದೇವೆ. ಹಗ್ಗಕ್ಕೆ ಹಾವು ಅಂತ ಅವನು ತಿಳ್ಕೊಂಡಿದ್ದಾನೆ. ಅವನು ಹೇಳಿದ ನಂತರ ಅವನ ಜ್ಞಾನ ನಮಗೆ ಬಂತು. ನಮಗೆ ಬಂದಾಗ ನಮ್ಮ ಮನೆಯಲ್ಲಿ ಹಾವು ಇದೆ, ಅಲ್ಲಿ ಹೋಗೋದು ಬೇಡ, ಆ ರೂಮ್ನೊಳಗೆ ಹೋಗೋದು ಬೇಡ, ಮಲಗೋದು ಬೇಡ, ಅಡ್ಡಾಡೋದು ಬೇಡ, ಆ ರೂಮದಿಂದ ನಾವು ದೂರ ಇದ್ದೇವೆ. ಈ ಥರ ಆಗ್ತದೋ ಇಲ್ಲೋ? ಆಗ್ತದೆ. ಆದರೆ ನಿಜವಾಗಲೂ ನಾವು ಏನು ಮಾಡಬೇಕು? ಅವನು ಹೇಳಿದ ಅಂತಂದರೆ, ಇದು ಹಗ್ಗೋ ಅಥವಾ ಹಾವು ನಿಜವಾಗ್ಲೂ ಹಾವು ಇದೆಯೋ ಇಲ್ಲವೋ ಅನ್ನುವುದನ್ನು ಪರೀಕ್ಷಿಸಬೇಕೋ ಬೇಡೋ? ಪರೀಕ್ಷಿಸಬೇಕು. ಅಲ್ಲಿ ಹೋಗಿ ಪರೀಕ್ಷಿಸಿದಾಗ ತಾನಾಗಿ ಗೊತ್ತಾಗ್ತದೆಯಲ್ಲ, ಹಗ್ಗಿದೆಯೋ ಅಥವಾ ಹಾವಿದೆ. ನೀವು ಪ್ರಕಾಶವನ್ನು ತೆಗೆದುಕೊಂಡು ಹೋಗಿ, ದೀಪ ತೆಗೆದುಕೊಂಡು ಹೋಗಿ ಅಲ್ಲಿ ನೋಡಿದಿರಿ ಅಂತಂದರೆ, ಹಗ್ಗಿದ್ದಂತಹ ಜಾಗದಲ್ಲಿ ಹಗ್ಗ ಇದೆ, ಹಾವಾಗಿಲ್ಲ. ಹಾವು ಇದೆ. ಹಾವು ಹಗ್ಗಲ್ಲ, ಹಗ್ಗ ಹಾವು ಅಲ್ಲ. ಆದರೆ ತಪ್ಪು ಕಲ್ಪನೆ ಯಾವ ಕಾರಣದಿಂದ ಆಯಿತು ಅಂತಂದರೆ, ಅಲ್ಲಿ ಕತ್ತಲೆ ಇತ್ತು. ಆ ಕತ್ತಲೆಯ ನಿಮಿತ್ತದಿಂದ ಆತನಿಗೆ ಹಗ್ಗೇ ಹಾವು ಅಂತ ತಿಳಿದು ಬಂತು. ಆವಾಗ ನಿಮಗೂ ಹೇಳಿದ, ನಿಮ್ಮನ್ನೂ ಹೆದರಿಸಿಬಿಟ್ಟ. ಆಮೇಲೆ ನೀವು ಕೂಡ ಎಷ್ಟೋ ದಿನ ರೂಮಿನಲ್ಲಿ ಮಲಗೋದನ್ನು ಹೋಗೋದನ್ನು ಎಲ್ಲ ಬಿಟ್ಬಿಟ್ರಿ. ನಿಮ್ಮ ಮನೆಯಲ್ಲಿ ಹಗ್ಗಿದೆ, ಹಾವು ಅಂತ ತಿಳ್ಕೊಂಡು ನೀವು ಅಲ್ಲಿ ಹೋಗಲಿಲ್ಲ ಅಂತಂದರೆ ನುಕ್ಸಾನ್ ಯಾರ್ದು?
ತಪ್ಪು ಕಲ್ಪನೆಯನ್ನು ಮಾಡಿಸಿದವನ ನುಕ್ಸಾನಲ್ಲ, ನಿಮಗೆ ನುಕ್ಸಾನ. ಅದೇ ಥರ ಈ ಜಗತ್ತಿನಲ್ಲಿ ಇರತಕ್ಕಂತಹ ಯಾವ ದೇವರು ಕೂಡ ನಮಗೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡುವಂತಹ ಶಕ್ತಿಯನ್ನು ತಾನು ಹೊಂದಿಲ್ಲ ಅನ್ನುವುದೇ ಸತ್ಯ. ಈ ಸತ್ಯವನ್ನು ಪರೀಕ್ಷಿಸಬೇಕು, ನೋಡಬೇಕು, ಸತ್ಯ ಇದೆಯೋ ಅಥವಾ ಇಲ್ಲ. ಶ್ರದ್ಧೆ ಮಾಡಬೇಕು, ಶ್ರದ್ಧೆ ಉತ್ತಮ, ಒಳ್ಳೆಯದು. ಆದರೆ ಅಂಧಶ್ರದ್ಧೆ ಮಾಡಬೇಕೇನು? ಅಂಧಶ್ರದ್ಧೆ ಅಂತಂದರೆ ಅಜ್ಞಾನಪೂರ್ವಕವಾದ ಶ್ರದ್ಧೆ. ಅಜ್ಞಾನಿಯಾಗಿದ್ದು ಶ್ರದ್ಧೆ ಮಾಡಿತು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಭಯಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಭಯದಲ್ಲಿದ್ದಿರ್ತೇವೆ. ಕೇಳ್ತಾ ಇದ್ದೀರಿಲ್ಲ? ತಿಳಿದು ಬರ್ತಾ ಇದೆಯಲ್ಲ? ಸುಸ್ತಾಗಿ ಕೂತ್ಕೊಳ್ತಾ ಇದ್ದೀರೇನು? ಇಲ್ಲಲ್ಲ? ಹಾಂ. ಇದು ಆರ್ಯಖಂಡ, ಮಹಾಪುರುಷರ ದೇಶ, ಒಳ್ಳೆಯ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವರ ದೇಶ. ನಾವು ಅವರ ವಾಣಿಯನ್ನು ಬದಿಗೊತ್ತಿ ನಮ್ಮ ಜೀವನವನ್ನು ಜನವಾಣಿಯನ್ನಾಗಿ ಮಾಡಿಕೊಂಡಿದ್ದೇವೆ. ಜನವಾಣಿ ನಮ್ಮ ಬದುಕಿನಲ್ಲಿ ಇಲ್ಲ. ಇವತ್ತು ಯಾವುದು ನಮ್ಮ ಕುಲ ದೇವರಲ್ಲವೋ ಅದನ್ನೇ ಕುಲದೇವರು ಅಂತಂದಿದ್ದೇವೆ. ಅಂತಂದರೆ ಹಗ್ಗನ್ನು ಹಾವಂತ ತಿಳ್ಕೊಂಡಂಗೆ ಆಯ್ತಲ್ಲ. ಯಾವುದು ನಮ್ಮ ಕುಲದೇವರಲ್ಲವೋ ಅದನ್ನು ಕುಲದೇವರು, ಯಾವುದು ನಮ್ಮ ಕುಲಗುರು ಅಲ್ಲವೋ ಅದನ್ನು ಕುಲಗುರು. ಇದು ಕೂಡ ಹಗ್ಗನ್ನೇ ಹಾವಂತ ತಿಳ್ಕೊಂಡಂಗಾಯಿತು. ಆಮೇಲೆ ಯಾವುದನ್ನು ನಾವು ಜಿನವಾಣಿ ಅಲ್ಲವೋ ಆ ಜನವಾಣಿಯನ್ನೇ ಜಿನವಾಣಿ ಅಂತ ತಿಳ್ಕೊಂಡಿದ್ದೀವಲ್ಲ. ಇದು ಕೂಡ ಮೂಢನಂಬಿಕೆ. ಈ ಮೂರರಲ್ಲಿಯೂ ಕೂಡ ನಮ್ಮ ನಂಬಿಕೆ ಮೂಢನಂಬಿಕೆಯ ರೂಪದಲ್ಲಿ ಮನಸ್ಸಿನಲ್ಲಿದೆ, ನಮ್ಮ ಬದುಕಿನಲ್ಲಿದೆ. ಅದಕ್ಕಾಗಿ ವಿಚಾರವಂತಿಕೆ ಬೇಕು. ಧರ್ಮವನ್ನು ಮಾಡಬೇಕಂದ್ರೂ ಕೂಡ ಹೆಚ್ಚಿನ ವಿಚಾರವಂತಿಕೆ ಬೇಕು. ಸರಿ ಯಾವುದು, ತಪ್ಪ್ಯಾವುದು, ಸರಿ ಯಾವುದು, ತಪ್ಪ್ಯಾವುದು, ಇದು ಒಳ್ಳೆಯದು ಹೇಗೆ, ಕೆಟ್ಟದ್ದು ಹೇಗೆ ಅನ್ನೋದು ಬೇಕೇ ಬೇಕು. ಇನ್ನು ಸರಿಯಾದದ್ದು ಸರಿ ಆಗಿದೆ ಅನ್ನುವಂಥದ್ದು ಯಾರಿಗೆ ತಿಳಿದು ಬಂತಲ್ಲ, ಅವರೇನೋ ಸಮ್ಯಕ್ ದೃಷ್ಟಿಗಳಾಗ್ತಾರೆ, ಭಯವನ್ನು ಬಿಟ್ಟುಬಿಡ್ತಾರೆ, ನಿರ್ಭಯವಾಗಿ ಧರ್ಮದ ಅನುಸರಣೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಒಬ್ಬರೂ ಪ್ರಾರಂಭಿಸಿದ್ದಾರೆ ಅಂತಂದರೆ 4 ಜನ ಅವರಿಗೆ ಕಾಡುವಂಥವ್ರು ಇರ್ತಾರೆ. ಮನೆಯಲ್ಲಿ ಇರ್ತಾರೋ ಇಲ್ಲೋ? ಇದ್ದಿರ್ತಾರೆ. ಇಂತಹ ಪರಿಸ್ಥಿತಿಗೆ ನಮ್ಮ ಸಮಾಜ ಬಂದಿದೆ. ಅಂದರೆ ಜೈನ ಧರ್ಮ ಒಟ್ಟು ಮುಳುಗಿ ಹೋಗಿದೆ. ಧರ್ಮ ಅನ್ನತಕ್ಕಂಥದ್ದು ಜೀವಿತವಾಗಿ ಇಲ್ಲವೇ ಇಲ್ಲ. ಇನ್ನು ದಿಗಂಬರ ಜೈನರಿಗೆ ಮೊದಲನೆಯ ಧರ್ಮ ಆಚಾರ ವಿಚಾರಗಳಲ್ಲಿ ಯಾವುದು ಅಂತಂದರೆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ ಬೀಜರೂಪವಾದ ಧರ್ಮ. ಚಾರಿತ್ರ ಅದು ವೃಕ್ಷ ರೂಪವಾದ ಧರ್ಮ. ಒಂದು ಧರ್ಮ ಬೀಜ ರೂಪದಲ್ಲಿದೆ, ಇನ್ನೊಂದು ವೃಕ್ಷ ರೂಪದಲ್ಲಿದೆ. ನಮ್ಮ ಬದುಕಿಗೆ ಸಮ್ಯಕ್ತ್ವ ಬರಲಿಲ್ಲ ಅಂತಂದರೆ ಚಾರಿತ್ರ ಬರಬಹುದೇ? ಸಮ್ಯಕ್ ಚಾರಿತ್ರ, ಚಾರಿತ್ರ ಬರಬಹುದು, ಮಿಥ್ಯಾ ಚಾರಿತ್ರ ಬರಬಹುದು. ಮಿಥ್ಯಾ ಚಾರಿತ್ರ ಈಗಲೂ ಇದೆ. ನಾವು ಏನು ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಸಮ್ಯಕ್ ದರ್ಶನ ರಹಿತವಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಈ ಚಾರಿತ್ರ ಉಪವಾಸ ಮಾಡ್ತಾ ಇದ್ದೇವೆ, ದಶಲಕ್ಷಣ ಪರ್ವ ಬಂದಾಗ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಎಷ್ಟು ಶಕ್ತಿದೆ ಅಷ್ಟು ಉಪವಾಸವನ್ನು ಮಾಡ್ತೇವೆ. ಈ ಉಪವಾಸ ಅನ್ನತಕ್ಕಂಥದ್ದು ತಪ. ಶ್ರಾವಕರ ಜೀವನದಲ್ಲಿ ಅದೊಂದು ತಪ. ರಾತ್ರಿ ಭೋಜನವನ್ನು ಎಷ್ಟೋ ಜನ ವಾಸ ಮಾಡ್ತಾರೆ, ರಾತ್ರಿ ಭೋಜನ ಮಾಡುವುದೇ ಇಲ್ಲ. ಎಷ್ಟೋ ಜನ ಕಂದಮೂಲಗಳನ್ನು ಸೇವಿಸುವುದಿಲ್ಲ. ಎಷ್ಟೋ ಜನ ಸೋಸಿ ನೀರು ಕುಡಿತಾರೆ ಅಹಿಂಸಾ ಧರ್ಮದ ದೃಷ್ಟಿಕೋನದಿಂದ. ಎಷ್ಟೋ ಜನ ಮತ್ತೆ ಯಾವ್ಯಾವ ಸಂಯಮಗಳನ್ನು ಪಾಲಿಸ್ತಾ ಇದ್ದಾರೆ, ರಸಪರಿತ್ಯಾಗ ಮಾಡ್ತಾರೆ. ಇಂಥದ್ದೆಲ್ಲ ಗೊತ್ತಿದೆ, ಆದರೆ ಸಮ್ಯಕ್ತ್ವದ ಸ್ವರೂಪ ಗೊತ್ತಿಲ್ಲ. ಈ ಸಮ್ಯಕ್ ದರ್ಶನ ಧರ್ಮವನ್ನು ಯಾವ ಥರದಿಂದ ರಕ್ಷಣೆ ಮಾಡಿಕೊಳ್ಳಬೇಕು,
ನಿರ್ದೋಷವಾಗಿ ಇಟ್ಟುಕೊಳ್ಳಬೇಕು ಅನ್ನುವಂತಹ ಸಂಸ್ಕಾರಗಳು ಮರೆತು ಹೋಗಿವೆ ಅಂತಂದರೆ ಇಲ್ಲಿ ಜೈನ ದರ್ಶನ ಕೊಟ್ಟಿರ್ತಕ್ಕಂಥ ಜೈನ ತೀರ್ಥಂಕರು ಕೊಟ್ಟಿರ್ತಕ್ಕಂತಹ ಯಾವ ಸಂಸ್ಕಾರಗಳಿವೆ ಆ ಸ್ವಾಧ್ಯಾಯ ಇಲ್ಲದ ಕಾರಣ ಮತ್ತು ಎಲ್ಲ ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ಅವರ ನಡುವೆ ಅವರೇನು ಹೇಳ್ತಾರೆ ಅವರೇನು ಮಾಡ್ತಾರೆ ಅದನ್ನೇ ಅನುಸರಿಸಿಕೊಂಡು ನಾವೆಲ್ಲ ಕೂಡಿಕೊಂಡು ನಡೆದಿದ್ದೇವೆ. ಈ ಥರದ ಒಂದು ಪರಿಸ್ಥಿತಿ ನಮ್ಮ ದಿಗಂಬರ ಜೈನ ಸಮಾಜದಲ್ಲಿ ಬಹಳಷ್ಟು ಇದೆ. ಇದು ನಮ್ಮ ಸಮ್ಯಕ್ತ್ವದ ಬದುಕಿಗೆ ಸಮ್ಯಕ್ತ್ವದ ಜೀವನಕ್ಕೆ ಅತಿ ಹಾನಿಕಾರಕವಾಗಿರ್ತಕ್ಕಂತಹ ವಿಷಯ. ಇನ್ನು ಚಾರಿತ್ರವನ್ನು ನೀವು ಎಷ್ಟೇ ಮಾಡಿ ಅದು ಸಮ್ಯಕ್ ಚಾರಿತ್ರವೋ ಅಥವಾ ಮಿಥ್ಯಾ ಚಾರಿತ್ರ ಕೇಳ್ತಾ ಇದ್ದೀರಲ್ಲ, ಯಾವ ಚಾರಿತ್ರ ಹೇಳಿಲ್ಲ. ಸಮ್ಯಕ್ ದರ್ಶನ ಇಲ್ಲದಂತಹ ಚಾರಿತ್ರ ಯಾವುದು? ಮಿಥ್ಯಾ ಚಾರಿತ್ರ. ಆ ಮಿಥ್ಯಾ ಚಾರಿತ್ರದಿಂದ ನಾವು ಮೋಕ್ಷಕ್ಕೆ ಹೋಗಬಹುದು ಅಥವಾ ಸಂಸಾರಕ್ಕೆ ಹೋಗಬಹುದು. ಸೂತ್ರ ಇದೆಯಲ್ಲ, ಮಿಥ್ಯಾ ದರ್ಶನ ಜ್ಞಾನ ಚಾರಿತ್ರಾಣಿ ಸಂಸಾರ ಮಾರ್ಗ, ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಈ ಮಿಥ್ಯಾ ಚಾರಿತ್ರ ನಮಗೆ ಮೋಕ್ಷದ ಸುಖವನ್ನು, ಆತ್ಮ ಸುಖವನ್ನು, ಪರಮಾರ್ಥ ಸುಖವನ್ನು, ಧರ್ಮದ ಸುಖವನ್ನು ಕೊಡಬಹುದೇನು? ಇಲ್ಲ. ಮತ್ತು ಈ ಚಾರಿತ್ರವನ್ನೇ ಚಾರಿತ್ರ ಅಂತ ತಿಳ್ಕೊಂಡೇವೆ, ಇದೇ ಜೈನ ಧರ್ಮ ಅಂತ ತಿಳ್ಕೊಂಡೇವೆ ಅಂತಂದರೆ ಅದು ಹಗ್ಗಣ್ಣ ಹಾವು ಅಂತ ತಿಳ್ಕೊಂಡಂಗೆ ಆಗುಲ್ವಾ? ಹಗ್ಗೆ ಹಾವು, ಅದಕ್ಕೆ ಹಾವು ಹಾವು, ಹಗ್ಗ ಹಗ್ಗ. ಹಗ್ಗ ಕಚ್ಚುವುದಿಲ್ಲ, ಹಾವು ಕಚ್ಚುತ್ತದೆ. ಆದರೆ ಹಗ್ಗಣ್ಣ ಹಾವು ಅಂತ ತಿಳಿದುಕೊಂಡು ನಡೆಯುವಂಥವರಿಗೆ ಹಗ್ಗ ಕಚ್ತದೇನು? ಹಗ್ಗ ಕಚ್ಚಲ್ಲ. ಹಗ್ಗ ಇದೆ ಅಂತ ತಿಳ್ಕೊಂಡಾಗ ಹಗ್ಗ ನಮಗೆ ಕಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹಗ್ಗನ್ನೇ ಹಾವು ಅಂತ ತಿಳ್ಕೊಂಡು ಎಷ್ಟು ಗಾಬರಿ ಆಗ್ತಾ ಇದ್ದೇವೆ. ಈ ಮಿಥ್ಯಾತ್ವವನ್ನು ಬಿಡೋದು ಅಂತಂದರೆ ನಾವು ಮೊದಲು ಗಾಬರಿ ಆಗ್ತೇವೆ. ಎಷ್ಟು ಪಟ್ಟು, ಕೋಟಿ ಪಟ್ಟು ಗಾಬರಿ ಆಗ್ತೇವೆ ಒಮ್ಮೆಲೆ. ಆ ದೇವ್ರು ಏನು ಮಾಡಿತು, ಜನ ಏನು ಮಾಡ್ಯಾರು, ಮನೆಯವರು ಏನು ಅಂದಾರು, ಸಮಾಜದವರು ಏನು ಅಂದಾರು ಅನ್ನುವಂಥ ಭಯಗಳು ನಮ್ಮ ದಿಗಂಬರ ಜೈನ ಸಮಾಜದಲ್ಲಿ ಬಹಳಷ್ಟಿವೆ. ಇವುಗಳನ್ನು ತಿಳಿದುಕೊಳ್ಳುವಂತಹ ಕಾರ್ಯ ಎಲ್ಲರಿಗೂ ಆಗಬೇಕು. ಈಗ ಆಗ್ತಾ ಇದೆ, ಇದು ಭಾಳ ಒಳ್ಳೆಯದು. ಈಗ ಶುರು ಆಗಿದೆ, ಇದು ಭಾಳ ಒಳ್ಳೆಯದು. ಇದೇ ಆಗಿರಲಿಲ್ಲ, ಮತ್ತೆಲ್ಲ ಆಗಿತ್ತು. ನಾವು ಶತಮಾನಗಳಿಂದ ನಮ್ಮ ಹಿರಿಯರು ಕೂಡ ಇಂಥದ್ದೇ ಆಗಿರುವಂತಹ ಧರ್ಮವನ್ನು ಮಾಡಿದ್ದಾರೆ, ಹೆದರುವಂಥ ಧರ್ಮವನ್ನು. ಜೈನ ಧರ್ಮ ಹೆದರಿ ಮಾಡುವಂಥ ಧರ್ಮವೋ ಅಥವಾ ನಿರ್ಭೀಕತೆಯಿಂದ ಮಾಡುವಂಥ ಧರ್ಮ. ಹೆದರಿಕೆ ಇಲ್ಲದೆ ಧರ್ಮವನ್ನು ಮಾಡಬೇಕೋ ಅಥವಾ ಹೆದರಿ ಮಾಡಬೇಕೋ? ಧರ್ಮವನ್ನು ಮಾಡಬೇಕಾದ್ರೆ ಹೆದರಿ ಮಾಡೋದಿರ್ತದ? ಇಲ್ಲ. ಧರ್ಮ ನಮ್ಮನ್ನು ಹೆದರಿಸ್ತದ? ಧರ್ಮ ನಮ್ಮ ಹೆದರಿಕೆಯನ್ನು ದೂರ ಮಾಡ್ತದೋ ಅಥವಾ ಧರ್ಮ ನಮ್ಮನ್ನೇ ಹೆದರಿಸ್ತದೋ? ಧರ್ಮ ಹೆದರಿಕೆಯನ್ನು ದೂರ ಮಾಡುತ್ತೆ. ಯಾಕಂದರೆ ಧರ್ಮ ಯಾವಾಗ ಬರ್ತದೆ? ಧರ್ಮ ಜ್ಞಾನ ಆದಾಗ. ಧರ್ಮದ ಜ್ಞಾನ ನಮ್ಮ ಅಂತರಂಗದ ಎಲ್ಲ ಕಲ್ಮಶಗಳನ್ನು ದೂರ ಮಾಡಿಬಿಡುತ್ತೆ, ಅಜ್ಞಾನತನವನ್ನು ದೂರ ಮಾಡಿಬಿಡ್ತದೆ. ನಾವು ಅಜ್ಞಾನದಿಂದ ಹಗ್ಗೆ ಹಾವು ಅಂತ ತಿಳ್ಕೊಂಡು ಕೂತಿದ್ದೀವಲ್ಲ, ಆ ಧರ್ಮ ನಮ್ಮನ್ನು ಪ್ರಕಾಶ ಕೆಡಿಸಿ ಹಗ್ಗಿದೆ, ಅದು ಹಾವಲ್ಲ ಅನ್ನುವುದನ್ನು ತಿಳಿಸಿಕೊಡ್ತದೆ. ಈ ತೀರ್ಥಂಕರರ ವಾಣಿ, ತೀರ್ಥಂಕರರ ಈ ವಚನಗಳು ನಮ್ಮನ್ನು ಧೈರ್ಯವಂತರನ್ನಾಗಿ ಮಾಡ್ತವೆ. ನೀನು ನಿನ್ನನ್ನು ತಿಳಿದುಕೊಳ್ಳು, ಯಾರಿಗೂ ಹೆದರಬೇಡ ಅನ್ನುವಂಥ ಧೈರ್ಯವನ್ನು ಈ ತೀರ್ಥಂಕರ ವಚನಗಳು ನಮಗೆ ಹೇಳ್ತವೆ. ಎಲ್ಲಕ್ಕಿಂತ ಹೆಚ್ಚಿನ ವಿಚಾರ ನಮ್ಮ ಧರ್ಮಕ್ಷೇತ್ರದಲ್ಲಿ ಇವತ್ತು ಯಾವುದನ್ನು ಮಾಡಬೇಕಾಗಿದೆ ಅಂತಂದರೆ ಚಾರಿತ್ರದ್ದಲ್ಲ. ಚಾರಿತ್ರವನ್ನೇನೋ ನಾವು ಶಕ್ತಿ ಹಚ್ಚಿ ಒಂದು ದಿನದಲ್ಲಿ ನಾವು ಎಲ್ಲ ಚಾರಿತ್ರವನ್ನು ಮಾಡ್ತೇವೆ. ಒಂದು ಉಪವಾಸ ಮಾಡ್ತೇವೆ ಅಂತಂದರೆ ಮಾಡ್ಬೋದು. ನಾವು ಒಂದು ದಿಗಂಬರ ಮುನಿ ದೀಕ್ಷೆಯನ್ನು ತಕ್ಕೊಳ್ಬೇಕು ಅಂತಂದರೆ ತಕ್ಕೊಂಡು ಬಿಡ್ತೇವೆ. ಆದರೆ ಬದುಕಿನಲ್ಲಿ ಸಮ್ಯಕ್ತ್ವ ಬರಲಿಲ್ಲ ಅಂತಂದರೆ ಆ ಮಹಾವ್ರತ, ಮುನಿಗಳಿಗೆ ಇರುವಂತಹ ಮಹಾವ್ರತ, ಅದು ಸಂಸಾರ ಮಾರ್ಗವೋ ಅಥವಾ ಮೋಕ್ಷ ಮಾರ್ಗ? ಮುನಿಗಳ ಮಹಾವ್ರತವೂ ಕೂಡ ಸಂಸಾರಕ್ಕೆ ಕಾರಣವಾಗಬಹುದು. ಯಾವಾಗ? ಧರ್ಮದ ನಿಜವಾದ ಜ್ಞಾನ ಇಲ್ಲ ಅಂದಾಗ ಮತ್ತು ಸಮ್ಯಕ್ ದರ್ಶನ ಪ್ರಾಪ್ತವಾಗದೇ ಇರುವಾಗ.
ಸಮ್ಯಕ್ ದರ್ಶನ ಅಂದರೆ ಏನು? ನಿಜವಾದ ಜ್ಞಾನಕ್ಕೇನೆ ಸಮ್ಯಕ್ ದರ್ಶನ ಅಂದಿದ್ದಾರೆ. ಯಾವ ಸಮ್ಯಕ್ ಜ್ಞಾನ ಇದೆಯೋ ಅಂಥ ಕಾಲದಲ್ಲಿ ಇರತಕ್ಕಂತಹ ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ, ಈ ನಂಬಿಕೆಯ ಹೆಸರೇ ಸಮ್ಯಕ್ ದರ್ಶನ. ಅರ್ಥವಾಗ್ತಾ ಇದೆಯಲ್ಲ? ಸುಲಭವಾದ ಶಬ್ದಗಳಲ್ಲಿ ಬಿಡಿಸಿ ಹೇಳುವಂತಹ ಪ್ರಯತ್ನ ನಮ್ಮದು ನಡೆದಿದೆ. ಯಾಕೆ ನಡೆದಿದೆ ಅಂತಂದರೆ, ನಮ್ಮ ದಿಗಂಬರ ಜೈನ ಸಮಾಜ ತೀರ್ಥಂಕರ ವಾಣಿಯನ್ನೇ ಓದಿಲ್ಲ, ಓದುವುದೂ ಇಲ್ಲ. ಆಲ್ಸಿತನ ಬಹಳಿದೆ. ಆ ಧರ್ಮದ ಸ್ವರೂಪವನ್ನು ಅರಿತುಕೊಳ್ಳದೆ ನಾವು ಧರ್ಮ ಮಾಡ್ತೇವೆ ಅಂತಂದರೆ ಆ ಧರ್ಮ ಆಗೋದು ಹೇಗೆ? ಯಾವ ಮನುಷ್ಯನಿಗೆ ಅಧ್ಯಯನವಿಲ್ಲ, ಶಿಕ್ಷಣ ಆಗಿಲ್ಲ ಮತ್ತು ಅವನು ಡಾಕ್ಟರ್ ಆಗ್ತಾನೆ ಅಂತಂದರೆ, ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಶಿಕ್ಷಣ ಪೂರ್ತಿ ಆಗಿಲ್ಲ, ಇನ್ನು ಡಾಕ್ಟರನ್ನು ನೋಡಿ ನಾನು ಡಾಕ್ಟರ, ನಾನು ಕೂಡ ಇಂಜೆಕ್ಷನ್ ಮಾಡ್ತೇನೆ ಅಂತ ಹೇಳಿಬಿಟ್ಟು, ನಾನು ಕೂಡ ಆಪ್ರೇಷನ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ಬ್ಲೇಡ್ ತಗೊಂಡು ಹೊಟ್ಟೆ ಕೊರೆದು ಬಿಟ್ಟಂತಂದರೆ, ಕೊರೆದ ನಂತರದ್ದು ಯಾರ್ದು ಕೊರೆದಿದ್ದಾರ ಕೊರಿತಾನಲ್ಲ ಹೊಟ್ಟೆ, ಅವ್ರದ್ದೇನು ಗತಿ? ಜ್ಞಾನ ಇದ್ದಂಥವನೇ ಡಾಕ್ಟರ. ಮನುಷ್ಯರನ್ನು ಉಳಿಸಬೇಕು ಅಂತಂದರೆ ಅದಕ್ಕೊಂದು ಎಲ್ಲ ಪರಿಜ್ಞಾನ ಬೇಕು. ಮನುಷ್ಯನ ಹೊಟ್ಟೆಯನ್ನು ಕೊರೆದ ನಂತರ, ಆಪರೇಷನ್ ಮಾಡಿದ ನಂತರ ಹೇಗೆ ಹೊಲಿಯಬೇಕು, ಅಲ್ಲಿ ಯಾವ ಥರದ ರೋಗ ಇದೆ ಅದನ್ನು ಹೇಗೆ ಹೊರ ತೆಗೆಯಬೇಕು ಅನ್ನುವಂಥ ಎಲ್ಲ ಅಧ್ಯಯನ ಎಷ್ಟು ವರ್ಷ ಮಾಡಬೇಕಾಗುತ್ತೆ? 15 ವರ್ಷ 20 ವರ್ಷ ಅಧ್ಯಯನ ಮಾಡಿದಾಗ ಒಬ್ಬ ವ್ಯಕ್ತಿ ಡಾಕ್ಟರ್ನಾಗ್ತಾನೆ. ಹಾಗೆ ಜೈನ ಧರ್ಮದ ಜ್ಞಾನ ಇಲ್ಲದೆ ನಾವು ಜೈನ ಧರ್ಮದ ಆಚಾರ ವಿಚಾರಗಳನ್ನು ಮೇಲಿನಿಂದ ಮಾಡ್ತಾ ಇವೆ ಅಂತಂದರೆ ನಾವು ಜ್ಞಾನ ಇಲ್ಲದಂತಹ ಡಾಕ್ಟರು. ಈ ಡಾಕ್ಟರ ತನ್ನ ಕರ್ಮಗಳನ್ನು ನಿರ್ಜರೆ ಮಾಡಿಕೊಂಡು ತನ್ನ ಆತ್ಮನನ್ನು ರೋಗಮುಕ್ತಗೊಳಿಸಬಹುದೇನೋ? ರೋಗಮುಕ್ತಗೊಳಿಸಿ ಕರ್ಮ ನಿರ್ಜರೆಗಳನ್ನು ಮಾಡಿ ಪರಮಾತ್ಮನಾಗಬಹುದೇನೋ? ಹೇಗೆ ಆಗಲಿಕ್ಕೆ ಸಾಧ್ಯ ಇದೆ? ನಮ್ಮ ಪಾಪ ಪುಣ್ಯ ಅನ್ನತಕ್ಕಂತಹ ಕರ್ಮಗಳನ್ನು ಜಯಿಸಲಿಕ್ಕೆ ಈ ಕರ್ಮಗಳು ಏನಿವೆ, ಕರ್ಮ ಸಿದ್ಧಾಂತ ಏನಿದೆ ಅನ್ನುವುದನ್ನೇ ನಾವು ಸ್ವಲ್ಪ ತಿಳಿದುಕೊಳ್ಳಲಿಕ್ಕೆ ಪ್ರಾರಂಭಿಸಬೇಕು. ಇಲ್ಲಿ ತನಕ ತಿಳಿದುಕೊಂಡಿಲ್ಲ ಅಂತಂದರೆ ಏನು ಅಡ್ಡಿ ಇಲ್ಲ. ನಮ್ಗೆ ಯಾರೂ ಹೇಳಿರಲಿಲ್ಲ, ಪ್ರೇರಣೆ ಮಾಡಿರಲಿಲ್ಲ, ನಾವು ಅಜ್ಞಾನದಲ್ಲಿಯೇ ಹೀಗೇ ನಡ್ಕೊಂಡು ಬಂದೀವಿ, ನಮ್ಮ ಹಿರಿಯರು ಕೂಡ ಇದೇ ಥರ ಮಾಡಿದರು, ಈಗಿನ ಹಿರಿಯರಿಗೂ ಜ್ಞಾನ ಇಲ್ಲ ಅಂತಂದರೆ, ಈಗಿನ ಹಿರಿಯರು ಅಧ್ಯಯನ ಮಾಡಿದರು ಅಂತಂದರೆ ಜೈನ ಧರ್ಮದ ಪ್ರಕಾರ ನಡೆಯಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಶಾಸ್ತ್ರಜ್ಞಾನ ಆಯಿತು ಅಂತಂದರೆ ನಮ್ಮ ಈ ಅಜ್ಞಾನತನ, ನಮ್ಮ ಈ ಮೂಢನಂಬಿಕೆಗಳು, ಮೂಢ ಕ್ರಿಯೆಗಳು ಎಲ್ಲವೂ ನಿಂತು ಹೋಗಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಇದೆಯಲ್ಲ? ಇದೆ. ನಮ್ಮಲ್ಲಿ ಶಕ್ತಿ ಇಲ್ಲೇನು? ನಮ್ಮಲ್ಲಿ ಧೈರ್ಯ ಇಲ್ಲೇನು? ನಾವು ಜೈನರಲ್ಲೇನು? ಇದೆ, ಎಲ್ಲ ಇದೆ, ಯೋಗ್ಯತೆ ಇದೆ. ನಾವು ಪ್ರಮಾದಿಗಳಾಗ್ತೇವೆ. ಓದೋದು ಬೇಡ, ಅಧ್ಯಯನ ಮಾಡೋದು ಬೇಡ, ಕೇಳೋದು ಬೇಡ. ಧರ್ಮ ಬೇಕು, ಧರ್ಮದ ಆಚರಣೆ ಬೇಕು, ಉಪವಾಸ ಬೇಕು, ತಪಗಳು ಬೇಕು, ಸ್ವರ್ಗ ಬೇಕು, ಮೋಕ್ಷ ಬೇಕು, ಎಲ್ಲ ಬೇಕು. ಜ್ಞಾನ ಬೇಡ. ಎಲ್ಲ ಬೇಕು ಅಂದು ಒಂದು ಜ್ಞಾನ ಬೇಡ ಅಂತಂದಾಗ ಆ ಎಲ್ಲ ಸಿಗ್ಬಹುದೇನು? ಇಲ್ಲ, ಏನೂ ಇಲ್ಲ. ಅದು ನಡೆಯುವ ದಾರಿ ಅಲ್ಲ. ಆದ್ದರಿಂದ ಇಲ್ಲಿ ಏನೂ ಇಲ್ಲ. ಅದಕ್ಕೆ ಬಹಳ ಯೋಚನೆ ಮಾಡುವಂಥ ವಿಷಯ, ಗಂಭೀರವಾದ ವಿಷಯ ಇದೆ. ಎಲ್ಲಿ ನಮ್ಮ ಬದುಕು ನಿಂತು ಹೋಗ್ತಾ ಇದೆಯೋ, ಧಾರ್ಮಿಕ ಬದುಕು, ನಾವು ಎಲ್ಲಿ ಧರ್ಮಾತ್ಮರಾಗ್ತಾ ಇಲ್ಲವೋ ಅಲ್ಲಿಯೇ ಎಲ್ಲ ನುಕ್ಸಾನ ಆಗ್ತಾ ಇದೆ. ಅದು ಒಂದು ಸರಿ ಆಯಿತು ಅಂತಂದರೆ ಮುಂದಿಂದೆಲ್ಲ ಸರಿ ಇದೆ. ಅದಕ್ಕೊಂದು ಪ್ರಕಾಶ ಬೇಕು, ಅದಕ್ಕೊಂದು ಜ್ಞಾನ ಬೇಕು, ಅದಕ್ಕೊಂದು ನಿಜವಾದ ಗುರುಗಳ ಮಾರ್ಗದರ್ಶನ ಬೇಕು, ಸನ್ಮಾರ್ಗ ಬೇಕು,
ಸಾಮೂಹಿಕವಾಗಿ ಸಮಾಜದಲ್ಲಿ ಇಂಥ ಶಿಬಿರಗಳು ಯಾವಾಗಲೂ ನಡೆಯಲೇಬೇಕು. ಮತ್ತು ವ್ಯಕ್ತಿಗತವಾಗಿ ಪರ್ಸ್ನಲ್ ನೀವು ಸ್ವಾಧ್ಯಾಯ ಮಾಡಬೇಕು. ತೀರ್ಥಂಕರರ ವಾಣಿ ಏನಿದೆ, ನಾವು ಅವರ ವಾಣಿಯಂತೆ ನಡೆದಿದ್ದೇವೆಯೋ ಅಥವಾ ಜನವಾಣಿಯಂತೆ ನಡೆದಿದ್ದೇವೆಯೋ, ಇದನ್ನು ನಿಮ್ಮ ಮೇಲೆ ನೀವೇ ದಯಮಾಡಿ ಕರುಣಾ ಮಾಡಿ ನಿಮ್ಮ ಆತ್ಮನನ್ನು ಕರುಣಾಭಾವನೆಯಿಂದ ಆ ಸಂಸಾರ ಮಾರ್ಗದಿಂದ ಎತ್ತಿ ಧಾರ್ಮಿಕ ಸುಖದ ಮಾರ್ಗದಲ್ಲಿ ಹಚ್ಚುವಂತಹ ಕಾರ್ಯ ಪರ್ಸನಲ್ ಆಗಿ ಮಾಡಬೇಕು. ಮತ್ತು ಸಾಮಾಜಿಕವಾಗಿಯೂ ಕೂಡ ಮಾಡುವಂತಹ ಕರ್ತವ್ಯ ಎಲ್ಲರಿಗೂ ಇದೆ. ಕೂಡಿ ಮಾಡಬೇಕು, ಕೂಡಿ ಬಾಳಬೇಕು. ಧರ್ಮಕ್ಷೇತ್ರದಲ್ಲಿ ಕೂಡಿ ಬಾಳಬೇಕು. ನಿಮ್ಮ ಧರ್ಮ ನಿಮಗೆ ಸ್ವತಂತ್ರ. ಧರ್ಮದಲ್ಲಿ ಪಾಲ ಹಚ್ಕೋಬಾರ್ದು, ಕಂಪ್ರಮೈಸ್ ಮಾಡಬಾರ್ದು. ಕಂಪ್ರಮೈಸ್ ಮಾಡಿತು ಅಂತಂದರೆ ಹಾಲಿನೊಳಗೆ ಮಜ್ಜಿಗೆ ಕೂಡಿಸಿ ಕುಡಿಯುವಂತಹ ಸಂಜೋತ ಆಯಿತು. ನಾವು ಬಂದಾಗ ನಿಮ್ದಿಷ್ಟು ಮಾಡ್ತೀವ್ರಿ, ನೀವು ಬಂದಾಗ ನಮ್ದಿಷ್ಟು ಮಾಡ್ರಿ. ಧರ್ಮದಲ್ಲಿ ಈ ಥರ ಆಗಬಾರ್ದು. ಧರ್ಮ ಯಾರಿಗೆ ಯಾವುದು ಬೇಕೋ ಅದೇ ಮಾಡಬೇಕು. ಮಜ್ಜಿಗೆ ಕುಡಿಯುವುದಿದ್ದರೆ ಕೇವಲ ಮಜ್ಜಿಗೆ ಕುಡಿಯಬೇಕು. ಹಾಲು ಕುಡಿಯುವುದಿದ್ದರೆ ಕೇವಲ ಹಾಲು ಕುಡಿಯಬೇಕು. ಆವಾಗ ಹೊಟ್ಟೆ ಸರಿ ಇರುತ್ತೆ. ಮಜ್ಜಿಗೆ ಕುಡಿಯುವುದರಿಂದ ನಮಗೆ ಬರ್ತಕ್ಕಂಥ ಡಕಾರಗಳು ಏನಂತೀರಿ ಅದಕ್ಕೆ? ಡರ್ಕೆ. ಮಜ್ಜಿಗೆ ಕುಡಿದವರ ಡಕಾರ ಹೇಗೆ ಬರುತ್ತೆ? ಹುಳಿ ಹುಳಿ. ಹಾಲನ್ನು ಕುಡಿಯುವಂಥವರಿಗೆ ಎಂಥ ಡಕಾರ ಬರ್ತದೆ? ಸಿಹಿ ಸಿಹಿ. ಆಮೇಲೆ ಯಾರಿಗೆ ಯಾವುದು ಬೇಕೋ ಅದನ್ನು ಕುಡಿತಾರೆ. ಯಾರಿಗೆ ಯಾವ ವಸ್ತು ಬೇಕು ಅದನ್ನು ಅವರು ಸೇವಿಸಿ ನಡೀತಾರೆ. ಒಂದು ನಡೆದ್ರೆ ಸರಿ ಇರ್ತದೆ, ಒಂದೇ ನಡೀಬೇಕು, ಎರಡು ನಡೀಬಾರ್ದು. ಮತ್ತು ಎರಡೂ ನಡ್ಕೊಳ್ಳು ಅನ್ನತಕ್ಕಂಥ ಆಗ್ರಹ ಯಾರಿಗೂ ಕೂಡ ನಾವು ಎಂದೂ ಮಾಡಬಾರ್ದು. ನಾನು ಮಾಡ್ತಾ ಇದ್ದೇನೆ, ನೀನು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಅವಶ್ಯಕತೆ ಏನಿದೆ? ನಿಮಗೇನು ನುಕ್ಸಾನಿದೆ? ನೀವು ಪರ್ಸ್ನಲ್ ಮಾಡಿ ಅಲ್ಲ. ಮಜ್ಜಿಗೆ ಕುಡಿದಿದ್ದರೆ ಪರ್ಸ್ನಲ್ ಕೊಡಿ. ಹೌದಲ್ಲ? ಸರಿ ಇದೆಯಲ್ಲ? ನಾವು ಹೇಳೋದು ಸರಿ ಇದೆಯಲ್ಲ? ಮಜ್ಜಿಗೆ ಕುಡಿದ್ರೂ ಕೂಡ ಪರ್ಸ್ನಲ್ ಕುಡಿಬೇಕು. ಅದು ನಿಮಗೆ ಹಿತವನ್ನುಂಟು ಮಾಡ್ತಾ ಇದೆ ಅಂದರೆ ಅದರೊಳಗೆ ಹಿತ ಅಂತ ತಿಳ್ಕೊಳ್ಳಿ. ಆದರೆ ಪರ್ಸ್ನಲ್ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ, ವಿಘ್ನ ಹಾಕಬೇಡಿ. ಅದರೊಳಗೆ ಯಾವುದೇ ಪ್ರಕಾರದ ವಿವಾದವನ್ನು ಕೂಡ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ವಿಷ ಕುಡಿಯುವವನು ಈಗ ಯಾವುದೋ ಮನೆಯಲ್ಲಿ ಜಗಳಾಗಿ ಅದಾಗಿ ಇದಾಗಿ ಕೆಲವೊಬ್ಬರಿಗೆ ತಲೆ ನೋಯ್ತದೆ. ಆಮೇಲೆ ಅತ್ಯಂತ ತಲೆ ಕೆಡಿಸಿಕೊಂಡು ವಿಷ ಕುಡಿಯುವವನು ಎಲ್ಲರ ಮುಂದೆ ಕುಡಿತಾನೇನು? ಪರ್ಸನಲ್ ಆಗಿ ಕುಡಿತಾನಲ್ಲ, ಏಕಾಂತದಲ್ಲಿ ಹೋಗಿ ಕುಡಿತಾನಲ್ಲ. ಯಾಕೆ ಹೋಗಬೇಕು? ಎಲ್ಲರಿಗೂ ಹೇಳಿಕೊಡಿಬೇಕಲ್ಲ. ಮತ್ತು ವಿಷ ಕುಡಿಯುವಾಗ ನನಗೆ ತಲೆ ಕೆಟ್ಟಿದೆ, ನಾನು ವಿಷ ಕುಡಿತಾ ಇದ್ದೇನೆ, ನಿಮಗೂ ಸ್ವಲ್ಪ ಕುಡಿಯಲೇಬೇಕು ಅನ್ನತಕ್ಕಂಥ ಆಗ್ರಹ ಮಾಡ್ತಾನೇನು? ಇಲ್ಲ. ಆದರೆ ನಾವು ಆಗ್ರಹ ಮಾಡ್ತೀವಿ. ಎಲ್ಲಿ? ಧರ್ಮಕ್ಷೇತ್ರದಲ್ಲಿ. ಧರ್ಮಕ್ಷೇತ್ರದಲ್ಲಿ ನೀವು ಧರ್ಮ ಮಾಡಿದರೆ ಸಮಾಜ ಕೆಡ್ತದೆ, ಅಧರ್ಮ ಮಾಡಿದರೆ ಸಮಾಜ ಒಳ್ಳೆಯದಿರ್ತದೆ. ಇದು ಸರಿನಾ? ಧರ್ಮಾತ್ಮರ ಧರ್ಮಕ್ರಿಯೆಗಳನ್ನು ನಿಲ್ಲಿಸುವುದು, ವಿಘ್ನ ಮಾಡುವುದು ಇದು ಸರಿನಾ? ನಿಮ್ಮ ಪರಿವಾರದಲ್ಲಿ ನಿಮ್ಮ ಪರಿವಾರದವರೇ ಮಾಡ್ತಾರೆ. ನೀವು ತಂದೆ ತಾಯಿಗಳಿದ್ದೀರಿ ಅಂತಂದರೆ ನಿಮಗೆ ಗೊತ್ತಿಲ್ಲ ಎಂದು ಜೈನ ಧರ್ಮ ಕೇಳಿಲ್ಲ, ಓದಿಲ್ಲ, ಬಿಟ್ಟಿಲ್ಲ. ನಿಮ್ಮ ಮಗು ಸಮ್ಯಕ್ ದೃಷ್ಟಿ ಆಯಿತು ಅಂತಂದರೆ ನಿಮಗೆ ಅದು ಕೆಟ್ಟದನ್ನಿಸ್ತದೆ. ಇನ್ನು ಮನೆಯಲ್ಲಿ ನೀನು ಮಾಡಲಿಲ್ಲ ಅಂದರೆ ಯಾರು ಮಾಡೋರು ಅಂತ. ನಾವು ಮಾಡ್ತಾ ಬಂದಿದ್ದೇವೆ, ಅದಕ್ಕಾಗಿ ನಮಗೆಲ್ಲ ಒಳ್ಳೆಯದಾಗಿದೆ. ಆದರೆ ನೀನು ಮಾಡಲಿಲ್ಲ ಅಂತಂದರೆ ನಮ್ಮ ಮನೆಯೊಳಗೆ ಕೆಟ್ಟಾಗೋದು ಶುರು ಆಗ್ತದೆ ಅಲ್ಲ ಅನ್ನುವಂತಹ ಮೂಢನಂಬಿಕೆ ಆ ತಂದೆ ತಾಯಿಗಳಲ್ಲಿ ಇರ್ತದೆ. ಮಕ್ಕಳಿಗೆ ಧಾರ್ಮಿಕ ಜ್ಞಾನ ಆಯಿತು, ತಂದೆ ತಾಯಿಗಳಿಗೆ ಆಗಲಿಲ್ಲ ಅಂತಂದರೆ ಏನಾಗುತ್ತೆ? ಆವಾಗ ಮನೆ ಒಡಕಾಯ್ತಲ್ಲ. ನಿಮ್ಮ ವಿಚಾರ ಬೇರೆ, ಆ ಮಗುವಿನ ವಿಚಾರ ಬೇರೆ. ಮಗು ಜಿನೇಂದ್ರ ಭಗವಂತನ ವಾಣಿಯಂತೆ ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನೀವು ಜನವಾಣಿಯಂತೆ ಹೆದರಿಕೊಂಡು
ತಪ್ಪು ಕಲ್ಪನೆ ಮಾಡಿಕೊಂಡು ಏನು ನಡೀತಾ ಇದ್ದೀರಲ್ಲ, ನೀವು ವ್ಯರ್ಥ ನಡೀತಾ ಇದ್ದೀರ. ಆ ದೇವ ಏನು ಮಾಡೋದು ಇಲ್ಲ, ಏನಿಲ್ಲ, ಹಗ್ಗಕ್ಕೆ ಹಾವು ಅಂತ ತಿಳ್ಕೊಂಡು ನೀವು ನಡೀತಾ ಇದ್ದೀರ. ನಿಮ್ಮ ಮಗು ಒಳ್ಳೆಯದಾಗಿ ನಡೀತಾ ಇದೆ. ಅಪನಂಬಿಕೆಗಳನ್ನು ದೂರ ಮಾಡಿಕೊಳ್ಳುವುದೇ ಸಮ್ಯಕ್ತ್ವ ಅನ್ನತಕ್ಕಂತಹ ಧರ್ಮ. ಸಮ್ಯಕ್ತ್ವ ಅಂದರೆ ಏನು? ಅಪನಂಬಿಕೆಗಳನ್ನು ತ್ಯಾಗ ಮಾಡುವುದೇ ಸಮ್ಯಕ್ತ್ವ. ಅಪನಂಬಿಕೆಗಳೆಲ್ಲ ಅಜ್ಞಾನ, ಅಜ್ಞಾನದ ಕ್ರಿಯೆಗಳು. ಸಮಯ ಆಯಿತು. ಏನು ಮಾಡೋರು? ಒಂದು ಕಡೆಯಿಂದ ಸುಧಾರ ಮಾಡ್ಕೊಳ್ಳಿ. ಮತ್ತು ಯಾರಿಗೆ ಮಿಥ್ಯಾತ್ವ ಅನ್ನತಕ್ಕಂಥ ಮೂಢನಂಬಿಕೆ, ಈ ಮೂಢನಂಬಿಕೆಗಳು ಯಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅಂಥವರಿಗೆ ಜಬರ್ದಸ್ತಿ ಮಾಡಬೇಡಿ. ಅವರಿಗೆ ಯಾವಾಗ ಜ್ಞಾನ ಬರ್ತದೆ ಪರ್ಸನಲ್ ಆಗಿ ಅವರು ಬಿಡ್ತಾರೆ. ಆದರೆ ನಿಮಗೆ ಪರ್ಸನಲ್ ಆಗಿ ತಿಳ್ಕೊಂಡು ಬಿಡ್ತಾ ಇದ್ದೀರಿ ಅಂತಂದರೆ ಧೈರ್ಯವಾಗಿ ಬಿಡಿ. ಮತ್ತು ಜನಗಳ ಮಾತನ್ನು ಕೇಳಬೇಡಿ, ಜಿನವಾಣಿಯ ಮಾತನ್ನು ಕೇಳಿ. ಭಗವಂತರ ಅನುಸಾರವಾಗಿ ನಡೆಯಿರಿ. ಧರ್ಮ ತತ್ವಗಳು ಏನಿವೆ ಅವುಗಳನ್ನು ಅನುಸರಿಸಿಕೊಂಡು ಹೋಗ್ರಿ. ಅವುಗಳನ್ನು ಪರಂಪರೆ ಮಾಡಿಕೊಳ್ಳಬೇಡಿ. ಅಂದರೆ ಮೂಢನಂಬಿಕೆಗಳನ್ನು ಪರಂಪರೆ ಅಂತ ಮಾಡಿಕೊಳ್ಬೇಡಿ. ಪರಂಪರೆ ಅಂದರೆ ಏನು? ಪರಂಪರೆಯೂ ಕೂಡ ಎರಡು ಪ್ರಕಾರದ್ದಿದೆ. ಒಂದು ನಮ್ಮ ನಿಜವಾದ ಪರಂಪರೆ, ಧಾರ್ಮಿಕ ಪರಂಪರೆ, ಯಾವುದರಲ್ಲಿ ಜಿನೇಂದ್ರ ಭಗವಂತರ ವಾಣಿಯಂತೆ ನಡೆಯುವಂಥ ಅವಕಾಶ ಇದೆ. ಜ್ಞಾನ ಇದೆ, ತ್ಯಾಗಿದೆ, ತಪಸ್ಸಿದೆ, ಚಾರಿತ್ರ್ಯ ಇದೆ, ಅಂಥದ್ದು. ಇನ್ನೊಂದು ಪರಂಪರೆ ಮೂಢನಂಬಿಕೆಯ ಪರಂಪರೆ. ನಮ್ಮ ಬದುಕಿಗೆ ಯಾವುದು ಬೇಕು, ಯಾವುದು ಬೇಡ ಅನ್ನುವುದು ಸ್ಪಷ್ಟ ಇದೆ. ಯಾವುದು ನಮಗೆ ಅಹಿತಕಾರಕ ಇದೆಯೋ ಅದನ್ನು ನಾವು ಪರ್ಸನಲ್ ಆಗಿ ಬಿಟ್ಟುಬಿಡಬೇಕು. ಯಾವುದು ಹಿತಕರ ಇದೆಯೋ ಅದನ್ನು ಪರ್ಸನಲ್ ಆಗಿ ಸ್ವೀಕಾರ ಮಾಡಬೇಕು. ಇಷ್ಟೇ ಇದೆ. ಇದರೊಳಗೆ ವಿವಾದ ಬೇಕೇ, ಒಡಕು ಬೇಕೇ? ರಾಜ ಶ್ರೇಣಿಕ ನರಕಾಯುವನ್ನು ಕಟ್ಟಿಕೊಂಡ. ಯಾವ ಕಾರಣದಿಂದ ಕಟ್ಟಿಕೊಂಡ? ಎಂಥ ಅವಸ್ಥೆಯಲ್ಲಿ ಕಟ್ಟಿಕೊಂಡ? ರಾಜ ಶ್ರೇಣಿಕನ ಕಥೆ ಕೇಳಿದಿರಲ್ಲ, ಶಾಸ್ತ್ರದಲ್ಲಿ ಬರ್ತದೆ, ಕೇಳಿಲ್ಲೇನು? ಒಮ್ಮೆ ಹೇಳ್ತೀವಿ ಯಾವಾಗಾದರೂ ಈ ಕಥೆಯನ್ನು. ರಾಜ ಶ್ರೇಣಿಕ ನರಕಾಯುವನ್ನು ಕಟ್ಟಿಕೊಂಡ ಯಾವಾಗ ಆತನಿಗೆ ನಿಜವಾದ ಗುರುವಿನ ಲಕ್ಷಣ ಗೊತ್ತಿರಲಿಲ್ಲ. ಮಣಿಯಲ್ಲಿ ಇದೇ ಜಗಳಾಗಿತ್ತು. ಇಬ್ಬರಲ್ಲಿ. ಯಾರಲ್ಲಿ ಗೊತ್ತಾ? ಚೇಳ್ನ ರಾಣಿಯ ಜೊತೆಯಲ್ಲಿ. ಚೇಳ್ನ ರಾಣಿ ನಿಜವಾದ ಗುರುವಿನ ಲಕ್ಷಣವನ್ನು ಅರಿತುಕೊಂಡು ಭಕ್ತಿ ಭಾವನೆಯಿಂದ ನಡೆದುಕೊಳ್ತಿದ್ದಳು. ರಾಜ ನಿಜವಾದ ಗುರುವಿನ ಸ್ವರೂಪವನ್ನು ಅರಿತುಕೊಳ್ಳದೆ ಅಜ್ಞಾನತನದಿಂದ ಯಾವುದನ್ನೋ ಭಕ್ತಿ ಭಾವನೆಯಿಂದ ಪೂಜಿಸ್ತಾ ಹೋಗ್ತಿದ್ದ. ಅದು ತಪ್ಪು. ರಾಣಿಗೆ ಕರುಣಾಭಾವದಿಂದ ಅವನ್ನ ಧರ್ಮದ ದಾರಿಗೆ ಹಚ್ಚಬೇಕು ಅನ್ನುವಂತಹ ಉಪದೇಶವನ್ನು ಕೊಡಲಿಕ್ಕೆ ಶುರು ಮಾಡಿದಳು. ರಾಜ ತಿಳಿದುಕೊಳ್ಳಲಿಕ್ಕೆ ತಯಾರಾಗಲಿಲ್ಲ, ಹಠ ಮಾಡಿದ. ಜ್ಞಾನ ಬರದೆ ನಾವು ಏನು ಮಾಡ್ತೀವಲ್ಲ ಅದೆಲ್ಲ ಹಠ ಮಾಡಿ ಮಾಡ್ತೀವಿ. ಜ್ಞಾನ ಬಂದಾಗ ಹಠ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಠ ಹೋಗಿಬಿಡುತ್ತೆ, ತಂತಾನೆ ಗಾಯವಾಗಿಬಿಡ್ತದೆ ಅದು. ಜ್ಞಾನ ಇಲ್ಲದಾಗ ಹಠ ಮಾಡಿದ ನಂತರ ಒಬ್ಬ ದಿಗಂಬರ ಮುನಿಗಳನ್ನು ಪರೀಕ್ಷಿಸಿದ. ಏನು ಮಾಡಿದ ಅಂತಂದರೆ, ಒಂದು ಸತ್ತಂತಹ ಹೆಬ್ಬಾವುವನ್ನು ತಂದು ಆ ದಿಗಂಬರ ಮುನಿಗಳ ಕೊರಳಲ್ಲಿ ಸುತ್ತಿ ಹೋಗಿಬಿಟ್ಟ. ಯಾಕೆಂತಂದರೆ ಮನೆಯಲ್ಲಿ ಇದು ವಿವಾದಿತ್ತು. ಚೇಳ್ನ ರಾಣಿ ದಿಗಂಬರ ಮುನಿಗಳನ್ನು ಮಣಿಸ್ತಿದ್ದಳು. ಮತ್ತು ದಿಗಂಬರ ಮುನಿಗಳನ್ನಷ್ಟೇ ಅಲ್ಲ, ದಿಗಂಬರ ಮುನಿಗಳಂತಹ ಯಾವ ಸದ್ಗುಣಗಳಿವೆಯೋ ಅಂಥ ಸದ್ಗುಣಗಳಿದ್ದರೆ ನಾವು ಮನ್ನಿಸಬೇಕು, ನೀವು ಮನ್ನಿಸಬೇಕು ಅನ್ನುವಂತಹ ಚರ್ಚೆ ಆ ಒಂದು ಪರಿವಾರದಲ್ಲಿ ಇರುವ ಕಾರಣ ಇದೇ ಒಂದು ಸಣ್ಣ ಮಾತಾಗಿತ್ತು. ಪರ್ಸನಲ್ ಆಗಿರಬಹುದಾಗಿತ್ತು. ಆದರೆ ಇದು ನೀನು ಮಾಡಬೇಕು, ನಾನು ಮಾಡಬಾರ್ದು ಅನ್ನುವಂಥ ಯಾವಾಗ ವಿಷಯ ಬರ್ತದೆಯಲ್ಲ ಆವಾಗ ಕೆಡ್ತದೆ. ಇಬ್ಬರೂ ಕೆಡಿಸಿಕೊಂಡ್ರು. ಆಮೇಲೆ ಈತ ತನ್ನ ಆ ಒಂದು
ಭಾವನೆಯಿಂದ ಆ ಧರ್ಮಾತ್ಮರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದ. ಈ ದಿಗಂಬರ ಮುನಿಗಳು ಎಷ್ಟೊಂದು ನಿಜ ಇದ್ದಾರೆ ನೋಡೋಣ ಅಂತ ಹೇಳಿಬಿಟ್ಟು ಆ ರಾಣಿಯ ಒಂದು ಕಾರಣದಿಂದ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದ. ಅವರಿಗೆ ಒಂದು ಹೆಬ್ಬಾವನ್ನು ಹಾಕಿ ನೋಡೋಣ ಏನು ಮಾಡ್ತಾರೆ, ನಿಜವಾದ ಗುರು ಇದ್ದಾರೆಯೋ ಅಥವಾ ಇಲ್ಲ ಅನ್ನುವಂಥ ಭಾವನೆಯಿಂದ ಸತ್ತಿರುವಂಥ ಹೆಬ್ಬಾವನ್ನು ಕೊರಳಲ್ಲಿ ಹಾಕಿ ಹೋದ. ಇಷ್ಟು ಕೆಟ್ಟ ಪರಿಣಾಮಗಳು ಭಾವಗಳು ಅವನ ಮನಸ್ಸಿನಲ್ಲಿ ಆದ ಕಾರಣ ಅದೇ ಕ್ಷಣದಲ್ಲಿ ಅವನು ನರಕಾಯುವನ್ನು ಕಟ್ಟಿಕೊಂಡ. ನರಕಾಯಿ ಯಾವಾಗ ಕಟ್ಟಿತು? ಇನ್ನೊಬ್ಬರಿಗೆ ನಿರಪರಾಧಿಗಳ ಮೇಲೆ ನಿರಪರಾಧಿಗಳನ್ನು ಪರೀಕ್ಷಾ ಮಾಡುವಂತಹ ಬುದ್ಧಿ ಬಂತು. ಆಮೇಲೆ ಕಷ್ಟ ಕೊಟ್ಟ. ಹೆಬ್ಬಾವನ್ನು ಸತ್ತಿರ್ತಕ್ಕಂಥ ಹೆಬ್ಬಾವನ್ನು ಹಾಕಿ ಏನೋ ಹೋದ. ಆದರೆ 7 ದಿನಗಳವರೆಗೆ ಮನೆಯಲ್ಲಿ ಹೇಳಲಿಲ್ಲ. 7 ದಿನಗಳ ನಂತರ ಹೇಳೋಣ ಅನ್ನುವಂತಹ ಸಂಕಲ್ಪ ಇತ್ತಲ್ಲ. ಏಕೆಂತಂದರೆ 7 ದಿನಗಳಲ್ಲಿ ಅವರ ಪರೀಕ್ಷೆ ಆಗ್ತದೆ, ಅವರು ಎದ್ದು ಹೋಗಿರಬೇಕು. ಅದನ್ನು ಪರೀಕ್ಷೆ ಮಾಡ್ತಾ ಇದ್ದ. ಎದ್ದು ಹೋದ ನಂತರ ಅವರು ಸಿಗಲಿಕ್ಕಿಲ್ಲ ಅಲ್ಲಿ. ಆಮೇಲೆ ಇವುದು ನಿಜವಾದ ಗುರುಗಳು ಹೇಗೆ ಅನ್ನೋದನ್ನು ತೋರಿಸಿಕೊಡೋದಿತ್ತು, ಹೇಳೋದಿತ್ತು. ಆ ಕಾರಣದಿಂದ ಅವನು ಈ ಥರ ಮಾಡಿದ ನಂತರ 7ನೇ ದಿವಸ ಮುಗಿದ ನಂತರ ರಾಣಿಗೆ ಹೇಳ್ತಾನೆ, ಇಂಥವರಿಗೆ ನಿಮ್ಮ ಗುರುಗಳು ಒಳ್ಳೆಯವರು, ಜ್ಞಾನಿಗಳು, ಅಜ್ಞಾನಿಗಳು, ಒಳ್ಳೆಯವರು, ಕೆಟ್ಟವರು ಅನ್ನತಕ್ಕಂಥದ್ದನ್ನು ನಾನು ಪರೀಕ್ಷೆ ಮಾಡಲಿಕ್ಕೆ ಇಂಥ ಕಾರ್ಯ ಮಾಡಿ ಬಂದಿದ್ದೇನೆ ಅಂತ ಅಂದ ತಕ್ಷಣ ಆ ರಾಣಿಗೆ ಹೇಗೆ ಅನ್ನಿಸಬೇಕು, ಸಿಡಿಲು ಬಿದ್ದಂತೆ ಆಯಿತು ತಲೆಯ ಮೇಲೆ. ನಿಜವಾಗನ ಅಂಥೇಳಿ ಅಂದಳು. ಸುಳ್ಳು ಹೇಳ್ತೀಯೋ ಅಥವಾ ನಿಜವಾದದ್ದು ಅಂಥೇಳಿ ಅಂದ. ಆಮೇಲೆ ಎಲ್ಲಿ ತೋರಿಸು ನಡಿ, ಆ ಯಾವ ಜಾಗ, ಇಬ್ಬರೂ ಕೂಡಿ ಹೋದರು. ಜಾಗ ತೋರಿಸಿದ. ಆ ತೋರಿಸ್ಲಿಕ್ಕೆ ಹೋಗುವಾಗ ರಾಜ ಏನು ಅಂದ್ಕೊತಿದ್ದ ಮನಸ್ಸಿನಲ್ಲಿ, ಅವನಂತಿದ್ದ 7 ದಿನ ಆ ಉಪಸರ್ಗವನ್ನು, ಆ ಕಷ್ಟನ್ನು ಸಹಿಸಿಕೊಂಡು ಯಾರಿರ್ತಾರೆ ಆವಾಗಲೇ ಓಡಿ ಹೋಗಿರಬೇಕು. ಆದರೆ ದಿಗಂಬರ ಮುನಿಗಳು ಓಡಿ ಹೋಗಿರಲಿಲ್ಲ. ಆ ಕಷ್ಟವನ್ನು ಕೂಡ ಧೈರ್ಯಪೂರ್ವಕವಾಗಿ ಉಪಸರ್ಗ ಅಂತ ತಿಳ್ಕೊಂಡು ಸಹಿಸ್ತಿದ್ರು. 7 ದಿನ ಸಹಿಸಿದರು. 7 ಉಪವಾಸ ಆಯಿತು. ರಾಜ ಶ್ರೇಣಿಕ ದಿಗಂಬರ ಜೈನ, ಅವನ ವಂಶ ಪರಂಪರೆ ಎಲ್ಲರೂ ಕೂಡ ದಿಗಂಬರ ಜೈನರಿದ್ದರು. ಆದರೆ ಮಧ್ಯ ಇವನು ತನ್ನ ದಾರಿಯನ್ನು ಎಳೆದಿದ್ದ ಅಜ್ಞಾನತನದಿಂದ. ಎಲ್ಲೆಲ್ಲೋ ಸುತ್ತಿದ, ಪ್ರಭಾವಿತನಾಗಿ ದಾರಿಯನ್ನು ಬಿಟ್ಟುಬಿಟ್ಟಿದ್ದ. ಅಂಥ ಒಂದು ಕಾರಣದಿಂದ ಆ ದಾರಿ ಬಿಟ್ಟದ್ದಕ್ಕೆ ಇವನಿಗೆ ನರಕಾಯು ಕಟ್ಟಿ ನರಕಕ್ಕೆ ಹೋಗಬೇಕಾಯಿತು. ರಾಜ ಶ್ರೇಣಿಕ ದೂರಿನಿಂದ ನೋಡ್ತಾನೆ, ಮುನಿಗಳು ಹಾಗೆ ಕೂತಿದ್ದಾರೆ. ಯಾವ ಥರ ನಾನು ಹಾವನ್ನು ಸುತ್ತಿದ್ದೇನೆ ಅದೇ ಥರ ಇದೆ. ಯಾವ ಆಸನದ ಮೇಲೆ ಮುನಿಗಳು ಕೂತಿದ್ರೋ ಅದೇ ಆಸನದ ಮೇಲೆ ಕೂತಿದ್ದಾರೆ ಅನ್ನುವುದನ್ನು ನೋಡಿ ಪಶ್ಚಾತ್ತಾಪ ಆಯಿತು. ನಾನು ಪರೀಕ್ಷೆ ಮಾಡಬಾರ್ದಾಗಿತ್ತು ಅನ್ನುವಂಥ ಬುದ್ಧಿ ಬಂತು. ಈ ವಿಚಾರ ಬಂದಾಗ ಅವನು ಅವರ ಮುಂದೆ ಹೋಗಲಿಕ್ಕೆ ಹೆದರ್ತಾನೆ. ಮೊದಲು ಏನಂತಾನೆ ಅಂತಂದರೆ ಮನಸ್ಸಿನಲ್ಲಿ, ನಾನು ಮುಂದೆ ಹೋದೆ, ನನ್ನನ್ನು ಗುರುತಿಸಿದ್ರು ಅಂತಂದರೆ ನನಗೇನಾದರೂ ಶಾಪ ಕೊಡಬಹುದು ಅಂತ ಗಾಬರಿ ಆಗಲಿಕ್ಕೆ ಶುರು ಮಾಡಿದ. ಆದರೆ ಆ ರಾಣಿಯನ್ನು ಬಿಟ್ಟು ಹಿಂದೆ ಆಗುವಾಗ ಆಕೆ ಕೇಳಿದಳು, ಯಾಕೆ ಹೆದರ್ತಾ ಇರೋದು ಅಂತ. ಯಾಕೆ ಹೆದರ್ತಾ ಇರೋದು ಇಷ್ಟ ಅಂತ ಕೇಳಿದಾಗ, ಆ ಮುನಿಗಳು ಏನು ಮಾಡಬಾರ್ದು, ನಾನು ಏನು ಮಾಡಬಹುದು ಅನ್ನುವಂಥದ್ದನ್ನು ನಾನು ವಿಚಾರ ಮಾಡ್ತಾ ಇದ್ದೇನೆ. ನನಗೆ ಶಾಪ ಕೊಟ್ಟರು ಅಂದರೆ ಏನಾಗೋದು ಆದೀತು ಅಂದ. ರಾಣಿ ಹೇಳಿದ್ರು, ಶಾಪ ಕೊಡೋಲ್ಲ. ದಿಗಂಬರ ಮುನಿಗಳು ಯಾರಿಗೂ ಎಂದೂ ಶಾಪವನ್ನು ಕೊಟ್ಟು ಯಾರಿಗೂ ಅನಿಷ್ಟವನ್ನು ಮಾಡುವುದೇ ಇಲ್ಲ. ಅವರ ಮೇಲೆ ಯಾರು ಅನಿಷ್ಟವನ್ನು ಮಾಡ್ತಾರಲ್ಲ ಅವರಿಗೂ ಕೂಡ ಉಪಕಾರ ಮಾಡುವಂತಹ ಗುರುಗಳಿರ್ತಾರೆ. ಇವರೇ ದಿಗಂಬರ ಗುರುಗಳು. ಇವರನ್ನು ತಪ್ಪು ತಿಳಿದುಕೊಳ್ಳಬೇಡ, ತಪ್ಪು ಕಲ್ಪನೆ ಮಾಡಿಕೊಳ್ಳಬೇಡ ಅಂತಂದಾಗ, ಧೈರ್ಯ ಕೊಟ್ಟಾಗ ಸಾಹಸ ಬಂತು. ಮುಂದೆ ಹೋದರು ಇಬ್ಬರು. ಮುಂದೆ ಹೋದಾಗ ಆ ಹಾವನ್ನು ನೀನೇ ತೆಗೆದು ಹಾಕು ಅಂಥೇಳಿ ಅಂದಳು. ಆ ಹಾವನ್ನು ತೆಗೆದು ಹಾಕಲಿಕ್ಕೆ ಪ್ರೇರೇಪಿಸಿದಾಗ ಅವನ ಕೈಕಾಲುಗಳೆಲ್ಲ ನಡುಗ್ತಾ ಇದ್ದು. ನಾನು ಯಾಕೆ ಕಷ್ಟ ಕೊಟ್ಟೆ ಅಂತ ಇಂಥ ಮುನಿಗಳಿಗೆ. ಉಪಸರ್ಗೇನೋ ದೂರ ಮಾಡಿದ, ಕೊರಳಲ್ಲಿರ್ತಕ್ಕಂಥ ಹಾವನ್ನು ತೆಗೆದು ಹಾಕಿದ.
ತೆಗೆದು ಹಾಕಿದ ನಂತರ ಮುನಿಗಳು ತಮ್ಮ ಧ್ಯಾನಾವಸ್ಥೆಯನ್ನು ಬಿಟ್ಟು ಸಾಮಾಯಿಕವನ್ನು ಬಿಟ್ಟು ಇಬ್ಬರನ್ನೂ ಕಂಡು ಯಾರು ಉಪಸರ್ಗ ದೂರ ಮಾಡಿದರಲ್ಲ ಅವರು ನಮೋಸ್ತು ಅಂತ ಹೇಳಿದ ತಕ್ಷಣ ಮುನಿಗಳು ವರದಾನದ ಆಶೀರ್ವಾದವನ್ನು ಕೈ ಎತ್ತಿ ಕೊಟ್ಟರು. ಕಲ್ಯಾಣಮಸ್ತು ಅಂದರು. ಕಲ್ಯಾಣಮಸ್ತು ಅಂದಾಗ ರಾಜಾಶ್ರೇಣಿಕನಿಗೆ ಮತ್ತಿಷ್ಟು ಅಂತರಂಗದೊಳಗೆ ಪಶ್ಚಾತ್ತಾಪ ಆಯಿತು. ನಾನು ಯಾಕೆ ಉಪಸರ್ಗ ಇಂತಹ ಮುನಿಗಳ ಮೇಲೆ ಮಾಡಿದೆ ಅಂತ. ಆದರೆ ಆ ಉಪಸರ್ಗವನ್ನು ಮಾಡುವ ಕಾಲದಲ್ಲಿ ನರಕಾಯುವನ್ನು ಕಟ್ಟಿಕೊಂಡ. ತಪ್ಪಾಯಿತು. ಆ ತಪ್ಪು ಒಂದು ಸಲ ಆಯಿತು ಅಂತಂದರೆ ಅದೇನು ಬಿಡ್ತದೇನು ಕರ್ಮ? ನರಕ ಗತಿ ಒಂದು ಸಲ ಕಟ್ಟಿತು ಅಂತಂದರೆ ಅದು ಬಿಡ್ತದೇನು? ನರಕಕ್ಕಂತೂ ಹೋಗಲೇಬೇಕು. ಆದರೆ ನಂತರ ಪಶ್ಚಾತ್ತಾಪ ಪಡ್ಕೊಂಡು ಆತ ಸಮ್ಯಕ್ ದೃಷ್ಟಿಯಾದ ಮಿಥ್ಯಾತ್ವವನ್ನು ತ್ಯಾಗ ಮಾಡಿದ. ಮಿಥ್ಯಾದೇವ, ಮಿಥ್ಯಾ ಗುರು, ಮಿಥ್ಯಾಶಾಸ್ತ್ರ ಅನ್ನತಕ್ಕಂಥದ್ದನ್ನು ತ್ಯಾಗ ಮಾಡಿ ಸಂಕಲ್ಪ ಮಾಡಿಕೊಂಡ ನಾನು ಈ ಮೂರನ್ನು ತ್ಯಾಗ ಮಾಡಿ ಮೂರನ್ನು ಸ್ವೀಕಾರ ಮಾಡ್ತೇನೆ ಅಂತ. ಇಷ್ಟನ್ನು ಮಾಡಿದಾಗ ಆತ 7ನೇ ನರಕದ ಆಯುಷ್ಯವನ್ನು ಕಟ್ಟಿಕೊಂಡಿದ್ದ. ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳ ಒಳಗೆ ಜೀವಿಸುವಂತಹ ಆಯುಷ್ಯ 7ನೇ ನರಕದ್ದು. ಆ 7ನೇ ನರಕದ ಆಯುಷ್ಯನ್ನು ಈ ಸಮ್ಯಕ್ತವನ್ನು ಪಡೆದ ನಂತರ ಆ ಆಯುಷ್ಯದಲ್ಲಿ ಕಡಿಮೆ ಮಾಡಿಕೊಂಡ. ಅಪಕರ್ಷಣ ಆಯಿತು, ಡಿಸ್ಚಾರ್ಜ್ ಆಯಿತು. ಆದರೆ ಪೂರ್ತಿ ಡಿಸ್ಚಾರ್ಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನರಕಾಯು ಹೀಗಿದೆ, ಯಾವುದೇ ಆಯು ಪೂರ್ತಿ ಡಿಸ್ಚಾರ್ಜ್ ಮಾಡಿತು ಅಂತಂದರೆ 0 ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟು ವರ್ಷದ ಆಯುಷ್ಯವನ್ನು ಹೊಂದಿದ್ದಾನೆ ಅಂತಂದರೆ ಇವತ್ತು ಶಾಸ್ತ್ರದಲ್ಲಿ ಬರೆದಿದ್ದಾರೆ 84,000 ವರ್ಷದ ಆಯುಷ್ಯನ್ನು ಅವನು ಉಳಿಸಿಕೊಂಡಿದ್ದಾನೆ. ಮತ್ತು ಕೋಟ್ಯಾನು ಕೋಟಿ ವರ್ಷದ ಯಾವ ಆಯು ಇತ್ತೋ ಆ ಯಾವ ಆಯುಷ್ಯದ ಕಾರಣದಿಂದ 7ನೇ ನರಕಕ್ಕೆ ಹೋಗಿ ಜನ್ಮ ತಾಳಬೇಕಾಗಿತ್ತೋ ಅಂಥ 7ನೇ ನರಕದಿಂದ ಬದುಕಿ 1ನೇ ನರಕದಲ್ಲಿ ಹೋಗಿ ಜನ್ಮ ತಾಳತಕ್ಕಂತಹ ಮಹಾನ್ ಕಾರ್ಯವನ್ನು ಮಾಡಿಕೊಂಡ. ಇದಕ್ಕೆ ಏನು ಕಾರಣ ಅಂತಂದರೆ ಸಮ್ಯಕ್ ದರ್ಶನವೇ ಕಾರಣ. ಸಮ್ಯಕ್ ದೃಷ್ಟಿ ಜೀವ 1ನೇ ನರಕಕ್ಕಿಂತ ಕೆಳಗಿನ ನರಕದಲ್ಲಿ ಹೋಗುವುದೇ ಇಲ್ಲ. ಅಪ್ಪಿತಪ್ಪಿ ಯಾರಾದರೂ ನರಕಾಯುವನ್ನು ಕಟ್ಟಿಕೊಂಡಿದ್ರು ಅಂತಂದರೆ ನಂತರ ಸಮ್ಯಕ್ ಜ್ಞಾನಿಗಳಾಗಿ ತಮ್ಮ ಆತ್ಮನ ಭಾವಗಳನ್ನೆಲ್ಲ ಸುಧಾರಿಸಿಕೊಂಡು ಮೂಢನಂಬಿಕೆಗಳನ್ನೆಲ್ಲ ದೂರ ಮಾಡಿಕೊಂಡು ಸಮ್ಯಕ್ತ್ವದ ದಾರಿಯನ್ನು ಹಿಡಿದ್ರು ಅಂತಂದರೆ ನರಕಕ್ಕೆ ಹೋಗೋದೇನು ತಪ್ಪಿಲ್ಲ. ಆದರೆ ಮೊದಲನೇ ನರಕದಲ್ಲಿದ್ದರೂ ಕೂಡ 1ನೇ ನರಕದಲ್ಲಿ ಉತ್ಕೃಷ್ಟವಾದ ಆಯು 1,000 ರೂಪಮೇ ಇದೆ. ಅಂದರೆ ಎಷ್ಟು ಕೋಟಿ ವರ್ಷದ ಆಯುಷ್ಯ ಅದು ಕೂಡ. 1ನೇ ನರಕದಲ್ಲಿ ಹೋಗುವಂತಹ ಒಂದು ನಿಶ್ಚಿತ ಆಯು ನಮಗೆ ಕಟ್ಟಿದ್ರೂ ಕೂಡ ಸಮ್ಯಕ್ ದರ್ಶನ ಆಯಿತು ಅಂತಂದರೆ ನಾವು ಕೇವಲ 10,000 ವರ್ಷದ ಆಯುಷ್ಯವನ್ನು ಕೂಡ ಇಟ್ಟುಕೊಂಡು ನರಕದಲ್ಲಿ ಜನ್ಮ ತಾಳಬಹುದು. 1ನೇ ನರಕದ ಉತ್ಕೃಷ್ಟ ಆಯುಷ್ಯ ಕಟ್ಟಿದ್ರೂ ಕೂಡ ಉತ್ಕೃಷ್ಟ ಆಯುಷ್ಯ 1,000 ರೂಪಮ. ಆದರೆ ಸಮ್ಯಕ್ ದರ್ಶನ ಆಯಿತು ಅಂತಂದರೆ 10,000 ವರ್ಷದ ಆಯುಷ್ಯವನ್ನು ಕೂಡ ಮಾಡಿಕೊಂಡು ಅಲ್ಲಿ ಹೋಗಬಹುದು. ಇದು ಸಮ್ಯಕ್ತ್ವದ ಮಹಿಮೆ. ಇಂಥ ಒಂದು ಸಮ್ಯಕ್ತ್ವವನ್ನು ನಾವು ಅನಾದಿ ಕಾಲದಿಂದ ತಿಳ್ಕೊಳ್ಳಿಲ್ಲ. ಹೆದರ್ತಾ ಧರ್ಮವನ್ನು ಮಾಡ್ತಾ ಇದ್ದೀವಿ. ಒಮ್ಮೆ ಸಮಾಜಕ್ಕೆ ಹೆದರೋದು, ಇನ್ನೊಮ್ಮೆ ಪರಿವಾರದವರಿಗೆ ಹೆದರೋದು, ಮತ್ತೊಮ್ಮೆ ದೇವರಿಗೆ ಹೆದರೋದು, ಮತ್ತೊಮ್ಮೆ ಗುರುಗಳಿಗೆ ಹೆದರೋದು. ಹೆದರಿ ನಾವು ಸಮ್ಯಕ್ ಜ್ಞಾನದಂತಹ ಧರ್ಮವನ್ನು ಮಾಡಲಿಕ್ಕೆ ಆಗಿಲ್ಲ. ಈ ಸಮ್ಯಕ್ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಅಂತಂದರೆ ಧೈರ್ಯವಾಗಿ ಜಿನವಾಣಿಯನ್ನು ಅಧ್ಯಯನ ಮಾಡಬೇಕು, ಓದಬೇಕು, ಸ್ವಾಧ್ಯಾಯ ಮಾಡಬೇಕು. ಮತ್ತು ಧಾರ್ಮಿಕ ಜೀವನವನ್ನು ಪರ್ಸನಲ್ ಆಗಿ ಸ್ವತಂತ್ರತೆಯಿಂದ ಪಾಲನೆ ಮಾಡತಕ್ಕಂಥ ಧೈರ್ಯವನ್ನು ನಾವು ತಾಳಬೇಕು. ಎಷ್ಟೆಷ್ಟು ಜನರಿಗೆ ಕೇಳೋರು, ಎಷ್ಟೆಷ್ಟು ಜನರಿಗೆ ಒಳಗಾಗಿ ನೀವು ಧರ್ಮವನ್ನು ಮಾಡೋರು. ಧರ್ಮ ಒಂದು ಸ್ವತಂತ್ರ ವಿಷಯ, ಪರತಂತ್ರ ವಿಷಯ ಅಲ್ಲ. ಸಂಸಾರ ಪರತಂತ್ರವಾಗಿರಲಿ, ನಮ್ಮ ಸಾಮಾಜಿಕ ಕಾರ್ಯಗಳೆಲ್ಲ ನಡೆದುಕೊಂಡು ಹೋಗಲಿ, ಒಗ್ಗಟ್ಟಾಗಿ ನಡೆಯಲಿ.
ಆದರೆ ಧರ್ಮ ಅನ್ನತಕ್ಕಂಥದ್ದು ಆತ್ಮಕಲ್ಯಾಣದ ವಿಷಯ ಇದೆ. ಅದು ಪರ್ಸನಲ್ ಆಗಿ ಯಾವುದು ಯೋಗ್ಯವೋ ಅದನ್ನೇ ನಾವು ಮಾಡಬೇಕು. ಯಾರಿಗೂ ಹೆದರಬಾರ್ದು, ಯಾರಿಂದಲೂ ಕೂಡ ಕಂಪ್ರಮೈಸ್ ಮಾಡಿಕೊಳ್ಬಾರ್ದು. ಜನಗಳಿಗೆ ಏನಿದೆ, ಜಗತ್ತಿಗೆ ಏನು ಗೊತ್ತಿದೆ, ಸಮಾಜಕ್ಕೆ ಏನು ಗೊತ್ತಿದೆ, ಶಾಸ್ತ್ರದಲ್ಲಿ ನೋಡಿ ನಮ್ಮ ಶ್ರಾವಕ ಧರ್ಮ ಯಾವುದು, ಎಂಥದ್ದು, ಯಾವ ಥರದಲ್ಲಿ ಮಾಡಬೇಕು, ಯಾವುದನ್ನು ಮಾಡಿದರೆ ನಮ್ಮ ಹಿತ ಇದೆ ಅನ್ನುವುದನ್ನು ಚಿಂತನೆ ಮಾಡಿಕೊಂಡಾಗ ಈ ಸಮ್ಯಕ್ ದರ್ಶನ ಪ್ರಾಪ್ತವಾಗ್ತದೆ. ಧೈರ್ಯವನ್ನು ತಾಳಿ ಸ್ವಾಧ್ಯಾಯ ಮಾಡಿ ನಾವು ನಿಜವಾದ ದಿಗಂಬರ ಜೈನರಾಗಿ ಬಾಳೋಣ. ನಾವು ನರಕಾಯು ಕಟ್ಟಿಕೊಳ್ಳೋದು ಬೇಡ, ತಿರ್ಯಂಚಿ ಗತಿಗೆ ಹೋಗೋದು ಬೇಡ. ನಾವು ಸ್ವರ್ಗದ ಮೆಟ್ಟಲುಗಳನ್ನು ಹತ್ತಿ ಕ್ರಮವಾಗಿ ಮೋಕ್ಷವನ್ನು ಪಡೆದುಕೊಳ್ಳೋಣ. ಸಮ್ಯಕ್ತ್ವವೇ ನಮ್ಮ ಮೊದಲ ಧರ್ಮ. ಮೂಢನಂಬಿಕೆಗಳನ್ನು ತ್ಯಾಗ ಮಾಡುವಂಥದ್ದೇ ನಮ್ಮ ಮೊದಲನೆಯ ಕರ್ತವ್ಯ. ಇಂಥ ಕರ್ತವ್ಯವನ್ನು ಪಾಲನೆ ಮಾಡಿದಾಗ ನಾವು ಎಲ್ಲರೂ ಕೂಡ ಶ್ರಾವಕರಿದ್ದರೂ ನಾವು ನಿಜವಾದ ದಿಗಂಬರ ಜೈನರಂತ ಅನ್ನಿಸಿಕೊಳ್ತೇವೆ. ನಾವು ಪೂಜಿಸುವಂತಹ ಆರಾಧ್ಯ ಆಯತನಗಳು ಮೂರೇ ಮೂರು: ನಿಜವಾದ ಗುರು, ನಿಜವಾದ ದೇವ, ನಿಜವಾದ ಶಾಸ್ತ್ರ. ದೇವನ ವಾಣಿಯೇ ಶಾಸ್ತ್ರ. ಗುರು ನಮಗೆ ಮಾರ್ಗದರ್ಶಕ. ಭಗವಂತನ ವಾಣಿ ಅದು ನಮ್ಮ ಪ್ರಾಣ, ಜಿನವಾಣಿ. ಜಿನವಾಣಿಯನ್ನು ಹೇಳಿ ಪ್ರವಚನ ಪೂರ್ಣ ಮಾಡೋಣ. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिन वाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे। जिनवाणी माता की जय।